ಅವರು ಇವನ್ ಶಾಣ್ಯಾನ ದಡ್ಡನ ತಿಳುವಳಿಕೆ ಇದ್ದು ಮಾತಾಡ್ತಾನ ಇಲ್ದಂಗ್ ಮಾತಾಡ್ತಾನ. ಏನ್ ಉತ್ತರ ಕರ್ನಾಟಕದಲ್ಲಿ ಅವ ಎಡವಟ್ ಅದಾನ ಅಂತಾರ ಅಷ್ಟೇ. ನಮ್ಗೆ ಕೈ ಬಿಡ್ತಿದ್ ಹುಡುಗ ಅಂತ ಬಿಟ್ಬಿಟ್ರು. ಹುಚ್ಚೊಳಮ್ಮ ಇನ್ನೇನ್ ಮಾಡಿ ಏನ್ ಹೇಳಿ ಏನ್ ಮಾಡೋದೈತೆ ಅವಾಗ ಸಾಯ್ಲಿ ಏನ್ ಹೇಳಿದ್ರು ಅವ್ರಿಗೆ ಇವನ್ ಹೇಳ್ಕೊಂಡು ಕುತ್ಕೊಂಡ್ರಿ ಏನ್ ಮಾಡ್ಬೇಕು ಅವ್ರು. ಹಂಗಾಗಿ ಅದು ಆ ಥರ ಇದ್ದಿತ್ತು. ಕೊನೆಗೆ ಅವ್ರು ನಂಬಿದ್ದು ಅವರೇ ಮನೆ ಸಾಗಿಸ್ತಾ ಇದ್ದಿದ್ದು ಆಕ್ಚುಲಿ ನನ್ನ ತಮ್ಮ ಮತ್ತು ತಂಗಿ ಸೇರ್ಕೊಂಡು. ಯಾಕಂದ್ರೆ ಏನು ಸೋರ್ಸೇ ಇಲ್ವಲ್ಲ ಸರ್. ಅವು ಹೊಲ ಬೆಳೆದ್ರೆ ಬೆಳೀತು ಬಿಟ್ಟರೆ ಬಿಡ್ತು ಆ ಪರಿಸ್ಥಿತಿಯಲ್ಲಿ. ನಾನು ಈ ಕಡೆ ಇದು ಅವಾಗ ಓಹೋ ಅಲ್ಲಿ ಬಿಟ್ಟೆ ಇಲ್ಲಿ ಬಿಟ್ಟೆ ಎಲ್ಲ ಕಡೆನೂ ಫ್ಲಾಪೇ. ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ನಾನು ಬೆಂಗಳೂರಿಗೆ ಅದೇನು ಬರೋದಕ್ಕೆ ಬಸ್ ಚಾರ್ಜ್ ಇಲ್ಲ. ಬಂದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಕಾಳಪ್ಪ ಅವ್ರಿಗೆ ಫೋನ್ ಮಾಡಿದೆ. ಬೆಂಗಳೂರಲ್ಲಿ ಇರೋರು ಅವರೇ ಅಲ್ವಾ. ಬೆಂಗಳೂರಿಗೆ ಬಂದು ಅಲ್ಲಿ ಒಂದು 63 ರೂಪಾಯಿ ಬಸ್ ಚಾರ್ಜ್. ಅದನ್ನ 3 ಜನ ಸೇರಿ ಕೊಟ್ರು ನನಗೆ. ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿದ್ದೆ ನಾನು ಅವ್ರಿಗೆ. ಇವ್ನು ಹೋದ್ರೆ ಸಾಕು ಅಂತ ಅವರು ಕಾಯ್ತಿದ್ರು. ಅವಾಗ ಅವನನ್ನ ರೊಕ್ಕ ಕೊಡ್ರು, ಅವಾಗ ಊಟ ಮಾಡಿಸೋರು, ಅವಾಗ ಚಾ ಕುಡಿಸೋರು. ಎಷ್ಟ್ ದಿವ್ಸ ನೋಡ್ತಾರ ಅವ್ರಾದ್ರು. ಅವ್ರದ್ದು ಕಷ್ಟಗಳು. ನಾನ್ ಲೀಡರ್ ಇರ್ಬೋದು, ಹೋರಾಟ ಮಾಡಿರ್ಬೋದು, ನಾನು ಒಬ್ಬನೇ ಲೀಡರ್ ಅಂತೂ ಅಲ್ವಲ್ಲ. 10 ಜನಗಳೊಳಗೆ ನಾನು ಒಬ್ಬ ಅಷ್ಟೇ. ನಂದೊಂದೇ ಅಲ್ಲ ಅದು. ನೋಡಿದ್ರು ಕೊನೆಗೆ ಇವ್ನು ಕಳಿಸ್ಬಿಡೋಣ ಅವ್ರಿಗೆ. ನಾನು ಬರ್ತೀನಿ ಅಂದಿದ್ದೆ, ಖುಷಿ ಆಯ್ತಾ. ನಮ್ಮ 3 ಜನ ಸೇರಿ ಹೋಗ್ಬಿಡಪ್ಪ ಅಂತ ಕಳಿಸ್ಬಿಟ್ರು. ಬಂದ್ ಇಳಿದೆ. 1 ರೂಪಾಯಿ ಇಲ್ಲ ಸರ್ ಬೆಂಗಳೂರು ಬಂದಾಗ. ಅದೇ 63 ರೂಪಾಯಿ ಬಸ್ಸಿಗೆ ಹೋಯ್ತು. ಒಂದು ಲ್ಯಾಂಡ್ ಲೈನ್ ನಂಬರ್ ತಂದಿದ್ದೀನಿ, ಯಾರ್ದು ಕಾಳಪ್ಪ ಅವ್ರು. ಬಸ್ ಸ್ಟ್ಯಾಂಡ್ನಾಗ ಕುತ್ಕೊಂಡು ಫೋನ್ ಮಾಡಿದೆ ಅವ್ರಿಗೆ. ಸರ್ ಹಿಂಗ್ ಬಂದು ಖುಷಿ ಆಗ್ಬಿಡ್ತು ಅವ್ರಿಗೆ. ಹೋರಾಟ ಎಲ್ಲ ಗೊತ್ತಿತ್ತಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಏನ್ ಗೊತ್ತಿತ್ತು ಅಂದ್ರೆ ನನ್ನ ಎಲ್ಲಾ ಕಡೆ ಭಾಷಣ ಮಾಡಕ್ ಕರ್ಕೊಂಡು ಹೋಗೋರು ಮಾತಾಡಕ್ಕೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲೇ ನಮಗದೊಂದು ಹುಚ್ಚಿತ್ತಲ್ಲ. ಮಾರಿದ್ರ ಬಾ ಫಸ್ಟ್ ನೀವು ಮಾತಾಡ ಪೀಟಿಗೆ ಸೆಟ್ ಮಾಡಿದ್ಮೇಲೆ ಅವ್ರು ಬರೋರು. ಹಂಗೆ ಅವ್ನು ಸಿಕ್ಬಿಟ್ಟು ನನ್ನದು ಖುಷಿ ಆಗೋಯ್ತು ಅವ್ರಿಗೆ. ಇನ್ನು ನನ್ನಿಂದ ಇರ್ತಾನೆ ಇವ್ನು. ಯಾಕಂದ್ರೆ ಅವ್ರಿಗೆ ಶಿಷ್ಯಂದ್ರ ಇಂಥವ್ರು ಬೇಕಲ್ಲ. ಬಂದೆ ನೀನು ಬಾ ಹೆದರ್ಬೇಡ ನಾನಿದ್ದೀನಿ ಅಂದ್ರು. ಅಲ್ಲೆಲ್ಲ ಎಸ್ ಟಿ ಡಿ ಬೂತ್ನ ಫೋನ್ ಮಾಡಿದೆ. ಸರ್ ಇವ್ರು 3 ರೂಪಾಯಿ ಕೇಳಕತ್ತಾರ, ನನ್ನ ಹತ್ರ ದುಡ್ಡಿಲ್ಲ, ಇಂಥ ಎಸ್ ಟಿ ಡಿ ಬೂತಲ್ಲಿ ನಾನಿದ್ದೀನಿ ಅಂದೆ. ಅವರು ಬಂದ್ರು ಅಲ್ಲಿಗೆ. ಅವ್ರಿಗೆ ದುಡ್ಡು ಕೊಟ್ಟು ನಾನು ಕರ್ಕೊಂಡು ಹೋದ್ರು. ಫೋನ್ ಮಾಡ್ಲಿಕ್ಕೂ ದುಡ್ಡು ಇದ್ದಿದ್ದಿಲ್ಲ. ಏನು ಇಲ್ವೇ ಇಲ್ಲ ನನ್ನ ಹತ್ರ. ಅವ್ರಿಗೆ ಹೇಳಿದೆ ನಾ ಇವ್ರಿಗೆ ಹೇಳಿದ್ದೆ ನನ್ನ ಹತ್ರ ದುಡ್ಡಿಲ್ಲಪ್ಪ, ಒಂದೊಬ್ರು ಬರ್ತಾರೆ ಕೊಡ್ತಾರೆ ಮಾಡ್ಬೋದಾ ಅಂತ. ಅವನೊಬ್ಬನ್ ಬೇಡ ಅಂದ. ಇನ್ನೊಬ್ಬನ ಅವ ಇಲ್ಲೇ ಇಲ್ಲೇ ಕುಂದಿರ್ತೀನಿ ಅಂತ ಹೇಳ. ಮಾಡ್ರಿ ಅಂತ ಮಾಡಿದೆ. ಮಾಡಿ ಬಂದು ನಾನು ಕರ್ಕೊಂಡು ಹೋಗಿದ್ರು. ಎಂತ ಐಷಾರಾಮಿ ಜೀವನ ಕಾಳಪ್ಪ ಅವ್ರ ಮನೆಗೆ ಅಂದ್ರೆ ರಾಜ ನಾನು. ಹೌದಾ? ಅವ್ರು ಏನಂದ್ರೆ ಸುಧಾರ್ಸ್ಕೋ ಬಂದಿದೀಯಾ, 1 ವಾರ ಆರಾಮಾಗಿರು, ಯಾಕೆ ಚಿಂತೆ ಮಾಡ್ತೀಯ, ಎಂತೆಂತ ಊಟ ಏನ್ ಕತೆ, ಆಹಾ ಸೆಟ್ಲ್ ಆದೆ ಅಂತ. ಆಮೇಲೆ ನನಗೆ ಯಾಕೋ ಬೋರ್ ಹೊಡ್ಯಕ್ ಶುರು ಆಗ್ಬಿಡ್ತದ. ಅವ್ರು ತರೋರು ಇಷ್ಟು ಫೈಲು ಬೈಲಿ ಅನ್ನೋರು. ನೋಡಿ ಈ ಸಮಸ್ಯೆ ಹಿಂಗಿದೆ, ನೋಡಿದು ಆ ಕಂಪನಿ ಜಾರ್ಜ್ ಫರ್ನಾಂಡಿಸ್ ಇವ್ರದ್ದು ಎಲ್ಲ ಒಂದೇ. ಅವರು ಇವರು ಹೋರಾಟಗಾರ, ಇವ್ರ ಗುರುಗಳು ಜಾರ್ಜ್ ಫರ್ನಾಂಡಿಸ್. ಇವ್ರು ಜಾರ್ಜ್ ಫರ್ನಾಂಡಿಸ್ ಹತ್ರ ಕರ್ಕೊಂಡು ಹೋದ್ರು ನನ್ನ. ಹಂಗೆಲ್ಲ ಫೈಲ್ ಒಳ್ಳೆ ಮೇಧಾವಿ ಪೊಲಿಟಿಷಿಯನ್ಸ್ ಫೈಲಲ್ಲಿ ಹಿಡ್ಕೊಂಡು ನಾವ್ ಹಿಂದೆ ಟುಕ್ 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 ಓಡೋಗೋದು. ಇವ್ರು ಕೋರ್ಟಿಗೆ ಹೋದ್ರ ಹೋಗೋದು, ವಿಧಾನಸೌಧಕ್ಕೆ ಹೋದ್ರ ಹೋಗೋದು. ಏನ್ ನಂದು ಅವ್ರಿಗೆ ಹಂಗೆ ಬೆಳೆಸ್ಬೇಕು ಇವ್ನ ಅಂತ ಇತ್ತು ಅವ್ರಿಗೆ. ನನಗೆ ಇದು ಮುಖ್ಯ. ನಂಗೆ ಊಟ ದುಡ್ಡು ಸಂಬಳ ಮನೆ, ನನ್ನ ಜೀವನ ಹೆಂಗೆ. ನನಗೊಂದು ಗೊತ್ತಾಗಿತ್ತು, ಅವ್ರು ಅಷ್ಟು ಹೋರಾಟ ಮಾಡಿದ್ರು ದುಡ್ಡಿಲ್ಲ ಅವ್ರ ಹತ್ರನು. ಹಂಗೆ ಆಗುತ್ತೆ ನಾಳೆ. ಏನ್ ಹೋರಾಟ ಮಾಡಿ ಅಂದ್ರೆ ನಂಗೂ ದುಡ್ಡಿಲ್ದಂಗ ನಾನು ಏನೋ ಮಾಡ್ಕೊಳ್ಬೇಕು ನನ್ನ ಸ್ವಂತಕ್ಕೆ ಅಂತ ಬರ್ತು. ಹಂಗಾಗಿ ಕೊನೆಗೆ ನಾನು ಒಂದ್ ದಿವ್ಸ ಮಾದನಾಯಕನಹಳ್ಳಿಯಲ್ಲಿ ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದ. ನಮ್ಮೂರನೊಬ್ಬ ರುದ್ರಗೌಡ ಪಾಟೀಲ್ ಅಂತೇಳಿ. ಸೊ ಅದು ಗೊತ್ತಿತ್ತಲ್ಲ ಅಡ್ರೆಸ್ಸು. ಇಲ್ಲೆಲ್ಲ ಅವ್ರ ಖರ್ಚಿಗೆ ರೊಕ್ಕನೂ ಕೊಡ್ರು. ನಾ ಇದಕ್ಕೆ ಹೋಗಿ ಬರ್ತೀನಿ ಅಂತಂದೆ. ತಗೋ ಅಂತೇಳಿ 100 ರೂಪಾಯಿ ಕೊಟ್ಟರು. ಬಂದ್ಬಿಟ್ಟೆ ಅಲ್ಲಿಂದ. ಬಂದ ಆ ಸ್ಟುಡಿಯೋದಾಗ ಸೇರಿದೆ. ಬಂದವನು ವಾಪಸ್ ಹೋಗ್ಲಿಲ್ಲ. ಇದು ಹೆಂಗೆ ಕ್ಯಾಮ್ರಾ ಹೆಂಗ್ ಮಾಡುತ್ತೆ, ಏನ್ ಮಾಡ್ತಾರೆ ಇವ್ರಂತ ಎಲ್ಲ ನೋಡ್ಕೊಂಡು ಸೆಟ್ಲ್ ಆದ್ಮೇಲ ಅಲ್ಲಿ ಫೋಟೋಗ್ರಫಿ ಯಾಕೆ ಮಾಡಬಾರ್ದು ನಾನು ಅಂತ ಬಂದ ತಲೆಗೆ. ಅವನ್ನೆಲ್ಲ ಹೇಳ್ಕೊಡೋನು. ಪಾಸ್ಪೋರ್ಟ್ ಬಂದ್ರೆ ಹಿಂಗೆ ತೆಗಿಬೇಕು ಅದು. ಇದು ಯಾಕೋ ಚೆನ್ನಾಗಿದೆ ಅಂತ ಹೇಳಿ ಒಂದು 3 ತಿಂಗಳು ಇದ್ದೆ ಅಲ್ಲಿ. 3 ತಿಂಗಳು ಇದ್ಮೇಲೆ ನಾನು ಯಾಕೆ ಸ್ಟುಡಿಯೋ ಮಾಡಬಾರ್ದು ಅಂತ ಅನ್ಸ್ಬಿಡ್ತು. ಬಂತು ಫೋಟೋ ಸ್ಟುಡಿಯೋ. ಸ್ಕಿಲ್ ಬಂದ್ಮೇಲೆ ಒಂದು ಸ್ಫೂರ್ತಿ ಬರುತ್ತಲ್ಲ ಸರ್. ಸ್ಕಿಲ್ ಬಹಳ ಇಂಪಾರ್ಟೆಂಟ್. ಇನ್ನೂ ಪೂರಾ ಕಲ್ತಿರ್ಲಿಲ್ಲ ಸರ್. ಬಟ್ ನಮ್ಗೇನಂದ್ರೆ ಬೇಗ ಆಗ್ಬೇಕು. ಇದು ಅವ್ನ್ ಕೇಳಿದ್ರೆ ಪಾಟೀಲ್ ಇದಕ್ಕೆ 2 ವರ್ಷ ಬೇಕಲೇ ಅಂತಾನೆ. ಇವ್ನು 2 ವರ್ಷ ಕಲಿತಾನೆ. ಇದನ್ನ ಏನಾಗತ್ತೆ ಇದು ಅಂತ ನಮ್ದು ಇಷ್ಟಲ್ಲೇ ಅಪರ್ಚರ್ ಸ್ಪೀಡು ಇದು ಹಿಂಗ. ಮತ್ ಅದ್ ಕಲಿಯಕ್ 2 ವರ್ಷ ಹಾಕ್ಬೇಕು ಅಂತ ನಾನು ಹೊರಗೆ ಬಂದ್ಬಿಟ್ಟಿದ್ದೆ. ಇನ್ನೂ ಸರಿಯಾಗಿ ಕಲ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ವೆಂಕಟೇಶ ಅಂತ ಸಿಕ್ಕ, ಬಳ್ಳಾರಿ ಐಟಿ ಅದವನು. ಅವ್ನು ಇಲ್ಲಿ ಬಂದು ಚೆನ್ನಾಗಿ ಸೆಟ್ಲ್ ಆಗಿದ್ದ. RMC ಯಾರ್ಡ್ ಅಲ್ಲಿ ಕಾಂಟ್ರಾಕ್ಟರ್, ಅವನು ಲೇಬರ್ ಕಾಂಟ್ರಾಕ್ಟರ್. ಈಗಲೂ ಇದ್ದಾನೆ. ನನ್ನ ಜೀವದ ಗೆಳೆಯ ಅವನು ಇಲ್ಲಿ ಸಿಕ್ಬಿಟ್ಟ ನನಗೆ. ಆವಾಗ ಅವ್ನ ಸ್ಟುಡಿಯೋ ಮಾಡ್ತಿಲ್ಲ, ಬಾ ನಮ್ಮೂರಾಗ ಮಾಡೋಣ ಚಿಕ್ಕಬಿದ್ರ ಕೈಲಿ ಕರ್ಕೊಂಡು ಹೋಗ್ಬಿಟ್ಟ. ಏನೋ ಬದ್ನೆಕಾಯಿ ಅಲ್ಲಿ ಬಂಡವಾಳ ಇಲ್ಲ ಏನಿಲ್ಲ. ನಮ್ದು ಯಾವ್ದೋ ಒಂದು ರೂಮ್ ತಗೊಂಡಿದ್ದು. ಕ್ಯಾಮ್ರಾ ಗಿಮ್ರಾ ತಗೋಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ.
ಆಮೇಲೆ ಏನು ಮಾಡಿದ್ವಿ, ಅಡ್ವಾನ್ಸ್ ಕೊಡೋಕ್ಕೂ ದುಡ್ಡಿಲ್ಲ. ಅವ್ರು ಊರು ಹಿರಿಯರ ಹತ್ರ ಅವನೇ ಮಾತಾಡಿದ, ನಮ್ಮ ಹುಡುಗ ಏನೋ ಮಾಡ್ತಾನಂತೆ. ಆಯ್ತಪ್ಪ ಮಾಡ್ಕೊಂತ ಕೊಟ್ಟರು. ಕಾಮಧೇನು ಫೋಟೋ ಸ್ಟುಡಿಯೋ ಅಂತ ಬೋರ್ಡ್ ಹಾಕಿ, ಕಾಮಧೇನು ಫೋಟೋ ಸ್ಟುಡಿಯೋ. ನಂದೇನು ಉದ್ದೇಶ, ಜನ ಬರ್ತಾರ ಇಲ್ಲಿ ನೋಡೋಣ, ಸ್ಟುಡಿಯೋ ಯಾಕೆ ಓಪನ್ ಮಾಡ್ಬೇಕು, ನಾನು ಈ ಬೋರ್ಡ್ ಹಾಕಿ ನಿಂತ್ಕೊಂಡ್ಬಿಡೋಣ ಅಂತ. ಬೋರ್ಡ್ ಹಾಕಿ ನಿಂತ್ಕೊಂಡಾಗ ಜನ ಬಂದ್ರು. ಅವ್ರು ಮತ್ತೆ ಒಂದು ಹಳ್ಳಿಗೆ ಒಂದು ಫೋಟೋ ಸ್ಟುಡಿಯೋ ಅವಶ್ಯಕತೆ ಇರ್ತಲ್ಲ. ಅವಾಗ ಬರಕ್ ಶುರು ಮಾಡಿದ್ರು ಒಬ್ರು ಇಬ್ರು. ನನ್ನ ಹತ್ರ ಕ್ಯಾಮ್ರಾನೇ ಇಲ್ಲ. ಏನಂತ ಹೇಳಿ ಕಳ್ತಿದ್ರಿ ಸರ್ ಅವ್ರಿಗೆ? ಸರ್ ಬರೀ ಕುಂತ್ಕೊಳ್ರಿ ಅಂತಿದ್ದೆ. ಯಾಕಪ್ಪ ಅಂದ್ರೆ ಕ್ಯಾಮ್ರಾ ಹೊರಗಡೆ ಹೋಗಿದೆ, ಎಷ್ಟೊತ್ತು ಕೂತ್ಕೊಂತ ನಾವು ಗೊತ್ತಿ ಇವ್ನು ಎದ್ದೋಗ್ತಾನೆ. ಅವನು ಬರ್ಲೇ ಇಲ್ಲಲ್ಲ ನಿಮ್ಮ ಹುಡುಗ, ನಮ್ಮ ಹುಡುಗ ಹೊರಗೆ ಹೋಗ್ಯಾನ್ರಿ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಮಾನ ಬರೋದೇನೋ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾ ಸಾಯಂಕಾಲ ಬರ್ತೀನಿ ಬಿಡು ಅಂತ. ಹಿಂಗೆ 3-4 ದಿವಸ ಮಾಡಿದೆ. ವೆಂಕಟೇಶ್ ಯಾಕಲೇ ಅಂದ, ಹುಚ್ಚೋಳ ಮಗ ಕ್ಯಾಮ್ರಾ ಏನಿಲ್ಲ, ಬುಳಿ ಮಗನೇ ನನಗೇನೋ ಗೊತ್ತಿದೆ, ಇವ್ರು ಕೊಡ್ತಾರಂದೇಲೇ. ಇವನ ಹತ್ರ ಎಲ್ಲ ಹಂಗೆ ಹೇಳ್ಬಿಟ್ಟಿದ್ದೆ. ದೋಸ್ತಿ ಅಲ್ಲ ಸರ್, ಈ ಶಬ್ದಗಳೇ ದೋಸ್ತಿ ಅಲ್ಲ. ಅಂದ್ರೆ ನಮ್ದು ಏನು ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಒಂದಿದೆ ರೀ. ಯಾಕ್ರಿ ಅಂದ್ರೆ, ಯಾಕಪ್ಪ ಅಷ್ಟು ದೂರ ಆಗ್ಬಿಟ್ನೇನು ಅಂತಾರೆ. ಯಾಕ್ಲೇ ಬಾರೋ ಅಂತಂದ್ರೆ ಹತ್ರದವನು ಅಂತ ಲೆಕ್ಕ. ಬೈದ್ ಕರೆದ್ವಿ ಅಂದ್ರೆ ಹತ್ರದವ್ರು, ಮರ್ಯಾದೆ ಕೊಟ್ಟರು ದೂರದವ್ರು. ಹಂಗಾಗಿ ನಮ್ಗೆ ಆ ಬಾಂಧವ್ಯ. ಕ್ಯಾಮ್ರಾ ಬಂತ ಸರ್ ಕೊನೆಗೇನು? ಕ್ಯಾಮ್ರಾ ಇಲ್ಲ, ಅವ್ನ್ ರೂಮ್ ಕೊಡಿಸಿದ್ನಲ್ಲ, ಅವ್ನ್ ಬಂದ ಮುದುಕ ದಾಸಪ್ಪವ್ರು ಅಂತ, ಪಾಪ ಒಳ್ಳೆಯವರು. ಏನಾಗ್ತಾ ಇದೆ ಅಂದ. ಅಣ್ಣ ಇದನ್ನ ಕೊಡಿಸ್ಬಿಟ್ಟಿದಿರಿ, ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಅಂತ. ಬಲ ಹುಡುಗ ನೀನು ಕ್ಯಾಮ್ರಾ ಇಲ್ದಂಗ ಅದು ಹೆಂಗಲ್ಲ ಓಪನ್ ಮಾಡಿದ್ವಿ. ಬೆಂಗಳೂರು ಭಾಷೆ ಅದು. ಭಯ ಇಲ್ಲಿ ಕರ್ಕೊಂಡು ಹೋಗ್ತೀನಿ ನಮ್ಮ ಮಗನ ಹತ್ರ, ಬರಲ್ಲ ಅಂತ ಹೇಳ್ಬಿಟ್ಟು ಈ ಹುಡುಗ ಕ್ಯಾಮ್ರಾ ತರ್ಬೇಕಂತೆ 10,000 ಕಾಸು ಕೊಡು ಅಂದ್ರು. 10,000 ಕಾಸು ಕೊಡಿಸ್ಬಿಟ್ಟು ಅವನೇ. ಹೌದಾ? ಖುಷಿ ಆಗೋಯ್ತು ನನಗೆ. 10,000 ಕೊಟ್ಟ ತಕ್ಷಣ ಹೊರಗೆ ಬಂದ್ಮೇಲೆ 5,000 ಕಿತ್ಕೊಂಬಿಟ್ಟ. ಯಾರು ಮಗ? ಅಲ್ಲ, ಅವನ್ ತಂದೆ. ಹೌದಾ? ಅಡ್ವಾನ್ಸ್ ಕೊಟ್ಟಿಲ್ಲಲ್ಲ ನಾನು ಇದಕ್ಕೆ, ಉಳಿದಿದ್ ತಗ ಅಂತ. ಉಳಿದಿದ್ದು ಎಷ್ಟು? 3,000. ಅದ್ರಾಗ ಯಾವ ಕ್ಯಾಮ್ರಾ ಬರ್ತದೆ? ಬಂದ್ವಿ ಮೆಜೆಸ್ಟಿಕ್ಕಿಗೆ, ಸಿಗುತ್ತ ನೋಡೋಣ ಅಂತ. ಅವ್ರು ಯಾವ್ಯಾವ ತೋರಿಸಿದ್ರು. ಅದ್ರಲ್ಲಿ ಫೋಟೋ ಬರಲ್ಲ ಅಂತ ನಮಗೂ ಗೊತ್ತಿತ್ತು. ಇಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾ ನೋಡ್ಬಿಟ್ಟಿದ್ನ, ಬೇಡ ಅಂತೇಳಿ ತಿರ್ಗಾ ಅವ್ರ ಹತ್ರ ಮರ್ದಿವ್ಸ ಹೋದ್ವಿ. ಅಣ್ಣ ನೀನು 5,000 ತಗೊಂಬಿಟ್ಟೆ, ಅಲ್ಲಿ ಕೇಳ್ಕೊಂಡ್ ಬಂದ್ವಿ, ಅದು 6,000 ಅಂತೆ. ಕೋಶಿನ ಅವಾಗ 6,500 ಅಂತೆ. ರೀಲು ಗೀಲು ಅದು ಇದು ಬೇಕು ನಮ್ಗೆ, ಫ್ಲಾಶು ಅದು ಇದು ತರಬೇಕು, 10,000 ಆದ್ರೂ ಬೇಕು ಅಂತ. ತಿರ್ಗಾ ಮತ್ತೆ ಅವನ್ ಕೊಡಿಸದ ಕಾಸು. ಹೌದಾ? ಮಗನ ಕಡೆನೆ ಅವನೇ ಇದು ತಾವೇ ಮಾಡ್ಕೊಂಡು ಜಮೀನ್ದಾಗಿ ಕೊಡಿಸಿ. ಆಮೇಲೆ ನಮ್ಗೆ ಅಲ್ಲಿಂದ ಶುರುವಾಯ್ತು. ಕ್ಯಾಮ್ರಾ ಬಂತು, ಎಲ್ಲ ಬಂತು, ಫೋಟೋ ತೆಗೆದಂಗೆ ಬರೋದಿಲ್ಲ. ಬಟ್ 3 ತಿಂಗಳು ಅಲ್ಲಿ ಕಲ್ತಿದ್ರಲ್ಲ ಸರ್? ಅಲ್ಲಿ ಇಟ್ಕೊಂತಿದ್ದೆ ಸರ್ ಕಣ್ಣಿಗೆ, ಅವು ತೆಗಿತಿದ್ದೆ. ನನ್ ಪ್ರಾಬ್ಲಮ್ ಏನಂದ್ರೆ, ಒಂದ್ 8-10 ತೆಗೆದ್ರೆ ಒಂದು ಬಂದ್ಬಿಡೋದು, 8-9 ಲಾಸ್ ಆಗೋದು. ಇವತ್ತಿನ ಗತೆ ಇಲ್ಲ, ಇದು ಡಿಜಿಟಲ್ ಇಲ್ಲ. ಅವಾಗ ರೀಲ್ ಅನ್ನ ತೊಳಿಬೇಕು, ಎಲ್ಲ ಮಾಡಿ ಅವ್ನು ತೆಗೆದು ಅಲ್ಲಿ ಹೋಗಿ ಸ್ಟುಡಿಯೋದ ನೋಡಿದಾಗ 10 ತೆಗೆದಿದ್ರೆ 1 ಬರೋದು, 9 ಹೋಗ್ಬಿಡೋದು. ಪ್ರಾಬ್ಲಮ್ ನನಗೇನು ಅಂದ್ರೆ, 9 ಬಗ್ಗೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. 1 ಬಂದೈತಲ್ಲ, ಇದು ಹೆಂಗ್ ಬಂತಿದೆ, ಹೆಂಗಾರ ಏನೋ ಬಂದೈತಿ, ಕರೆಕ್ಟ್ ಆಗಿ ಮಾಡಿ ನಾನು ಅದನ್ನ ಕಂಡು ಹಿಡಿಬೇಕು ಅಂತ. ಸೋತಿದ್ರ ಕಡೆ ಲಕ್ಷ್ಯ ಇಲ್ಲ, ಗೆದ್ದಿದ್ರ ಕಡೆ ಲಕ್ಷ್ಯ. ಏನ್ ಮಾಡಿದೇವ ಇದು ಏನೋ ಮಾಡೋಣ, ಏನೋ ಬರುತ್ತಿದಂತೆ. ಹಂಗ್ ಮಾಡಿ 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 ಕೊನೆಗೆ ಪಾಸ್ಪೋರ್ಟ್ ತೆಗಿಯಕ್ ಕಲ್ತೆ. ಓಕೆ. ಅವಾಗ ಒಂದು 200-300 ಆಗೋದು. ಎಷ್ಟು ಕೊಡ್ತಿದ್ ಸರ್ ಅವಾಗ ಒಂದು ಫೋಟೋ ಹೊಡೆದ್ರೆ? ಪಾಸ್ಪೋರ್ಟ್ 12 ರೂಪಾಯಿ. ಹೌದಾ? ಪಾಸ್ಪೋರ್ಟ್ ಎಷ್ಟು ಫೋಟೋಗೆ? 4 ಫೋಟೋ 12 ರೂಪಾಯಿ. ಬ್ಲ್ಯಾಕ್ ಅಂಡ್ ವೈಟ್ ಆದ್ರೆ 20 ರೂಪಾಯಿ ಕಲರ್ ಅನ್ನೇ ಇರ್ಬೇಕನ್ನ ತಗೊಂಡ್ ಬಂದ್ ಮಾಡಿ ಹಂಗ್ ಮಾಡಿ ಕೊಡ್ತಾ ಇದ್ವಿ. ಹಂಗ್ ಮಾಡಿ 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 ಸ್ಟುಡಿಯೋನಲ್ಲಿ ಚೆನ್ನಾಗಾಯ್ತು. ಅದರಲ್ಲಿ ದೊಡ್ಡ ಫ್ಯಾಮಿಲಿ, ಅಂದಾನಪ್ಪ ಅವ್ರು ಅಂತಿದ್ರು, ನನಗೆ ತುಂಬಾ ಸಪೋರ್ಟ್ ಮಾಡಿದವ್ರು. ಅವ್ರಾಗವ್ರು ಇಡೀ ಫ್ಯಾಮಿಲಿ ನನ್ನ ಮಗನ್ ತರ ನೋಡ್ಕೊಂಡವ್ರು. ಅವ್ರಿದ್ರು ನನ್ನ ಬೆನ್ನಿಗೆ. ಯಾವಾಗಾದ್ರೂ ಹೋಗಿರ್ತೀರಾ ಸರ್ ಅಲ್ಲಿ ಬಟ್ಟೆ ಹಾಕ್ಲಿಕ್ಕೆ? ಹೋಗಿರ್ತೀನಿ. ಅವರೆಲ್ಲ ಬೆನ್ಗಿದ್ರು, ಚೆನ್ನಾಗಿತ್ತು, ಅದ್ಭುತ. ಅದ್ರಲ್ಲಿ ಏನ್ ಲೈಫ್. ಆಮೇಲೆ ಮನೆಯವ್ರನ್ನ ಒಬ್ಬೊಬ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದೆ. ನಮ್ಮ ತಮ್ಮನ್ ಕರ್ಕೊಂಡ್ಬಂದ್ರಿ. ಅವನು ಬೇಡ ಬಾಪ ಅಲ್ಲಿ ಯಾಕೆ ಮಾಡ್ತೀನಿ, ಗಾರೆ ಕೆಲಸ ಇದ್ ಮಾಡು ಅಂತ ಅವ್ನ ಕೈ ಕ್ಯಾಮ್ರಾ ಕೊಟ್ಟೆ. ಅವನು ತಲೆ ಕೆಟ್ಟೋಯ್ತು, ನಾನು ಗಾರೆ ಕೆಲಸ ಮಾತ್ರ ಮಾಡ್ತೀನಿ, ಇದನ್ನ ಮಾಡಲ್ಲ, ಅದು ಆಗೋದಿಲ್ಲ ಅಂತ. ಮತ್ತೆ ಅವನಿಗೆ ಇಲ್ಲ ಇಲ್ಲ, ನಂಗೂ 6 ತಿಂಗಳು ಅಲ್ಲಿಗೆ ಹೋದ. ವಾಪಸ್ ಬಂದ್ಮೇಲೆ ನಾನು ಕಲಿಸಿ ಅವನ್ನ ಇಟ್ಕೊಂಡೆ. ಸೊ ಇಬ್ಬರದು ಅಣ್ಣ ತಮ್ಮ ಸೇರಿ ಸ್ಟುಡಿಯೋ ಶುರುವಾಯ್ತು. ಆರ್ಡರ್ಗಳು ಬರೋಕ್ ಶುರುವಾಯ್ತು. ಕಾಮಧೇನು ಒಂದಿಷ್ಟು ದುಡ್ಡು ಓಡಕ್ ಶುರುವಾಯ್ತು. ಮತ್ತೆ ಆಮೇಲೆ ನಮ್ ತಾಯಿ, ನಮ್ ತಂಗಿ ಎಲ್ಲಾರನ್ನ ಕರ್ಕೊಂಡ್ ಬಂದೆ. ಅಲ್ಲಿ ಬಿಡಿಸಬಿಟ್ಟೆ ನಾನು. ಬಿಡಿಸಿದ್ದಾದ್ಮೇಲೆ ಬೆಂಗಳೂರು ಫುಲ್ ಸೆಟ್ಲ್ ಆದ್ವಿ. ಹಂಗಾಗಿ ಅಲ್ಲಿಗೆ ಸೆಟ್ಲ್ ಆದ್ವಿ. ಆಮೇಲೆ ಏನಾಯ್ತು, ಒಂದಿಷ್ಟು ಈ
ಅದಷ್ಟೇ ಎಲ್ಲ ಬೆಳೆದ್ವಿ, ಎಲ್ಲ ಚೆನ್ನಾಗಾಯ್ತು, ರೆಕ್ಕೆ ಪುಕ್ಕ ಬಂತು, ಬಲ ಬಂತಲ್ಲ, ಹೊರಗೆಲ್ಲ ದೊಡ್ಡವರು ಎಲ್ಲ ನನ್ನ ಕಡೆ ನೋಡಕ್ ಶುರು ಮಾಡಿದ್ರು. ನಮ್ಮವನು ಅಂತ ಹಚ್ಕೊಳಕ್ ಎಲ್ಲಾರ ಮನೆಗೆ ಹೋಗ್ತಿದ್ದೆ, ಬರ್ತಿದ್ದೆ, ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು. ಅವ್ರು ರಿಯಲ್ ಎಸ್ಟೇಟ್ ಮಾಡೋರು, ನಾನೇ ಯಾಕೆ ಮಾಡಬಾರ್ದು ಅಂತ ಅದನ್ನ ಶುರು ಮಾಡ್ಬಿಟ್ಟೆ. ಫೋಟೋಗ್ರಫಿಯಿಂದ ರಿಯಲ್ ಎಸ್ಟೇಟ್ಗೆ ಈ 30-40 ಸೈಟ್ ತಗೊಳ್ಳೋದು, ದುಡ್ಡು ನಮ್ದೇನಿಲ್ಲ, ಅವ್ರ ಹತ್ರ ಇಸ್ಕೊಳ್ಳೋದು, ಏನೋ ಕೊಡೋದು, ಏನೋ ಮೇಲೆ ಬಂದಿದ್ದು ನಾನು ತಗೊಳ್ಳೋದು. ಹಿಂಗ್ ಶುರು ಮಾಡಿ ರಿಯಲ್ ಎಸ್ಟೇಟ್ ಶುರು ಮಾಡಿದೆ. ತಪ್ಪಿದ್ದೆ ಅಲ್ಲಿ ಅಂತ ನನಗೆ ಈಗ ಸ್ಟುಡಿಯೋನೇ ಮಾಡ್ಕೊಂಡು. ನಿಮ್ದು ಒಂದ್ ಕಡೆ ಇತ್ತು, ಬಟ್ ನಿಮ್ ಏನೋ ಫೋಕಸ್ ಇನ್ನೊಂದ್ ಕಡೆ ಆಯ್ತು. ಇನ್ನೊಂದ್ ಕಡೆ ಅದು ದುಡ್ಡಿನ ದುರಾಸೆಯಿಂದ ಹೆಚ್ಚು ದುಡ್ಡು ಮಾಡ್ಬೋದು. ಅವರನ್ನೆಲ್ಲ ಗೌಡ್ರೆಲ್ಲ ಮಾಡ್ತಿದ್ರಲ್ಲ, ನಾನು ಯಾಕೆ ಮಾಡ್ಬಾರ್ದು. ಬಟ್ ನನ್ನ ಫೀಲ್ಡ್ ಆಗಿರ್ಲಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ನಮಗೆ ಸ್ಟುಡಿಯೋಯಿಂದ ಏನು ಬರೋದು, ಮನೆ ಬಾಡಿಗೆ ಅದು ಇದು ಕಟ್ಟೋದಕ್ಕೆ ಏನೋ ಜೀವನ ನಡೀತಿತ್ತು. ಮನೆಯಲ್ಲಿ 8-10 ಜನ ಇದ್ವಿ, ಹಂಗೆ ನಡೀತಿತ್ತು. ಅದು ಪ್ರಾಬ್ಲಮ್ ಅಲ್ಲಿ ಶುರು ಆಯ್ತು. ಅಲ್ಲಿಂದ ಲಾಸ್ಗೆ ಹೆಂಗ್ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗದಂಗೆ ಲಾಸಿಗೆ ಬಂದ್ಬಿಟ್ಟೆ. ಊರೂರೆಲ್ಲ ಸುತ್ತಿ ಕೊನೆಗೆ 30-40 ಬಿಟ್ಟು ಎಕರೆಗಟ್ಟಲೆ ಏರಿಯಾಕ್ ಶುರು ಮಾಡಿದೆ. ಅಯ್ಯೋ ಗೊತ್ತಾಗಿಲ್ಲ ಅದೇನು. ಯಾಕಂದ್ರೆ ಒಂದ್ ನಂಬಿಕೆ ಇತ್ತಲ್ಲ ಎಲ್ಲರಿಗೂ, ಇವನ್ ಏನೋ ಮಾಡ್ತಾನೆ ಅಂತ. ದುಡ್ಡು ಯಾರ ಸಾಲ ಕೇಳಿದ್ರೆ ಕೊಟ್ಬಿಡೋರು. ಹೋಗಿ ಬೇರೆ ಊರ್ನಲ್ಲಿ ಬೆಂಗಳೂರಿನಲ್ಲಿ ಮಾಡೋದಂದ್ರೆ, ಬೆಂಗಳೂರು ಸುತ್ತಮುತ್ತಲ ಅಂದ್ರೆ ಅಲ್ಲಿದು ಇನ್ನೂ ಅದ್ರದ್ದು ಇನ್ನೂ ಪರಿಚಯನೇ ಇಲ್ಲ, ಕ್ಷೇತ್ರದ ಪರಿಚಯ ಇಲ್ಲ, ಎಲ್ಲಿ ನಮ್ಗೆ ವಾಪಸ್ ಬಿಡುತ್ತೆ ಇದು ಅಂತ ಗೊತ್ತಿಲ್ಲ. ಆದ್ರೂ ಸ್ಟಾರ್ಟ್ ಮಾಡಿಬಿಟ್ರಿ. ಲಾಸ್ ಬಹಳ ಆಯ್ತಾ ಸರ್? ಲಾಸ್ ತುಂಬಾ ಆಯ್ತು. ತುಂಬಾ ಆಯ್ತು. ಅಷ್ಟೊತ್ತಿಗೆ ನನಗ್ ಗೊತ್ತಿಲ್ಲಾರ್ದಂಗೆ ಅದು ಒಂದೇ ಲಾಸ್ ಆದ್ರೆ ತಡ್ಕೋತಿದ್ದೆ ನಾನು. ಅದ್ರ ಮಧ್ಯೆ ಬಂದಿದ್ದೆ ಸಿನಿಮಾ. ಆ ದುಡ್ಡು ಸ್ವಲ್ಪ ಓಡಾಡ್ಲಿಕ್ಕೆ ಆದ ತಕ್ಷಣ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಬಂತ? ಇನ್ನು ಹಳೆ ಕಲೆ ನಿಮ್ದೊಂದು ಅದ್ರ ಒಳಗಡೆ ಒಂದು ಶಕ್ತಿ ಇತ್ತಲ್ಲ, ನಾಟಕ ಮಾಡಿದ್ದು ಅದು ಇದು ಇದನ್ನು ಮಾಡೇ ಬಿಡೋಣ ಅಂತ ಬಂತ? ಇಲ್ಲ, ಮುಂಗಾರು ಮಳೆ ಹಿಟ್ ಆಗೋಯ್ತು ಸರ್, ಗಣೇಶ್ ಅವ್ರದ್ದು. ಇದು ಲಾಸ್ಟ್ ನಲ್ಲಿ ಇದೆ ಅಂತ ಗೊತ್ತಾಯ್ತು ನನಗೆ. ಯಾವುದು? ಈ ಸೈಟ್ಗಳು. ನನಗೇನ್ ಬಂತು, ಒಂದ್ ಸಿನಿಮಾ ಮಾಡ್ಬಿಟ್ರೆ ಕೋಟಿ ದುಡ್ಡು ಬಂದ್ಬಿಡ್ತಿ, ಎಲ್ಲ ಸಾಲು ಮಾಡ್ಕೊಂಡ್ಬಿಡ್ಬೋದು. ಇದೊಂದು ಹುಚ್ಚು. ಅಂತದ್ದೊಂದು ಸಿನಿಮಾ ಮಾಡ್ಬೇಕಂತ ನಾನೇ ಕತೆ ಬರದೆ, ನಾನೇ ಮುಂಗಾರು ಮಳೆಗತ್ತೆ ನಾನೇ ಯಾಕೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕತೆ ಬರ್ದ್ರಿ. ಮುಂಗಾರು ಮಳೆ ತಗೋಬೇಕಂತ ಓಡಾಡಿದ್ವಿ, ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ. ಹೋಗಿ ಬಂದಿದ್ದಿದೆ, ನಮಗ್ ಕೊಡ್ತಿದ್ರೋ ಇಲ್ವಾ ನಮ್ಗೆ ಅದು ಗೊತ್ತಿಲ್ಲ, ಐಡಿಯಾ ಬಂದಿತ್ತು ಅವಾಗ್ಲೇ ಹಂಗೇನೋ ಮಾಡೋಣ ಅಂತ. ಕೊನೆಗೆ ಅದನ್ನ ಬಿಟ್ವಿ. ಹೆಂಗೋ ಅದು ಯಾಕೆ ಬಂತು ಸಿನಿಮಾ ಫೀಲ್ಡ್ ಅಂದ್ರೆ, ನನ್ ಕರ್ಕೊಂಡೋಗಿ ಪ್ರಸಾದ್ ಸ್ಟುಡಿಯೋನಲ್ಲಿ ಹಾಡಿಸ್ಬಿಟ್ರು. ಜನಪದ ಗೀತೆ ಹಾಡ್ತಿದ್ದೆ. ಯಾರೋ ಒಬ್ರು ಬಂದು, ಅಣ್ಣ ನಿಮ್ ವಾಯ್ಸ್ ಎಷ್ಟು ಚೆನ್ನಾಗಿದೆ, ಬರ್ರಿ ಹಾಡ್ರಿ ಅಂತ. ನಾನು ಮೈಕ್ ಮುಂದೆ ಹೋಗಿ ಅದನ್ನೇನೋ ಪ್ರಾಕ್ಟೀಸ್ ಮಾಡಿ ಹಾಡೇ ಬಿಟ್ಟೆ. ಹಾಡಿದ್ದು ಆದ್ಮೇಲೆ ಅವರೆಲ್ಲ ಎತ್ತಿ ಕುಣಿದು ಹೂವಿನಾರ ಹಾಕಿ ಎಲ್ಲ ಹೋದ್ರಲ್ಲ. ಅವತ್ತು ಹೇಳಿದ್ರು, ಅಣ್ಣ ಇನ್ಮೇಲೆ SP ಹೋದ ಅಂದ್ರು. ಹಂಗೆ ಉರುಪಾಕ್ತಾರೆ, ಸಮಾಜ ಹಿಂಗೂ ಉರುಪಾಕುತ್ತೆ ಅಂತ ಸ್ವಲ್ಪ ಎಚ್ಚರ ಇರ್ಬೇಕು ಅಂತ. ಹೌದಾ ಅಂದೆ. ಅಣ್ಣ ಏನಣ್ಣ ಕಂಠ ಅನ್ನೋರವ್ರು. ನಂದು ಅನುಮಾನ ಆದ್ರೂ ಬರೋದು, ಅಲ್ಲ SP ಹೋದ್ರ ಹಂಗ. ಅಣ್ಣ ಏನಣ್ಣ ನಿನ್ನ ಅಣ್ಣ ಹಾಕೊಂಡ್ ಕೇಳಿದ, ನಿನ್ನ ಹಾಡು ಹಾಕೊಂಡು ನೀನೇ ಕೇಳು ಅನ್ನೋರು. ನನಗೆ ಆಹಾ, ಅಲ್ಲ ಮೊದ್ಲೇ ಆ ಪ್ರೈಸ್ ಬಂದ್ಬಿಟ್ಟಿದೆ, ಹಾಡು ಚೆನ್ನಾಗಿ ಕೇಳಿಸುತ್ತೆ ಅವಾಗ. ಹಂಗಾಗಿ ಅಲ್ಲಿಗೆ ಬಿದ್ನಲ್ಲ. ಈ ನನ್ನ ಮಕ್ಳು ನನ್ನ ಹಾಡು ತಗೊಂಡೋಗಿ ಏನ್ ಮಾಡ್ತಾರೆ ಇವ್ರು ಅನ್ನೋದು ನಂದು. ನನ್ನ ಹತ್ರ ಯಾಕೆ ಹಾಡ್ಸಿದ್ರು ಇವ್ರ ಹತ್ರ? ಅವ್ರಿಗೆ ಏನಂತಂದ್ರೆ, ಏನೋ ಒಂದು ಯಾರೋ ಒಂದು ಹಾಡ್ಬೇಕು, ಏನೋ ಮಾಡ್ಬೇಕು, ಲೋ ಬಜೆಟ್ ಏನೋ ಸಿನಿಮಾ ಅದು ಅವ್ರು ಮಾಡ್ತಾ ಇರೋದು. ನಮ್ಗದು ಗೊತ್ತಿಲ್ಲ. ಹೂವ ತಹಾರ ತುರ ಯಾಕೆ ಸಾಯಂಕಾಲ ದೊಡ್ಡ ಪಾರ್ಟಿಗಳೆಲ್ಲ ಮಾಡಿ ಆ ಹಾಡು ಹಾಕೊಳ್ಳೋದು, ಕುಣಿಯೋದು. ದುಡ್ಡು ನಂದೆ, ಪಾರ್ಟಿ ನಿಮ್ದೇ ದುಡ್ಡು, ಎಲ್ಲ ನಂದೆ. ಅದು ನಿಮ್ಮ ಹಾಡು, ನಿಮ್ದೇ ಪಾರ್ಟಿ, ನಿಮ್ದೇ ದುಡ್ಡು, ನಮ್ದೇ ದುಡ್ಡು. ಅವಾಗ ನೀವು ನಂಬ್ತಿರಿಲ್ಲ, ವೆಯ್ಟರ್ ಯಾರ ಬಂದ್ರೆ ಎಷ್ಟು ನಾನು ಇದನ್ನ ಕೊಡ್ತಿದ್ದೆ ಹೇಳ್ರಿ ಟಿಪ್ಸ್. ಪಾಪದವ್ರು ಅಂತಿದ್ದೆ ನಾನು ಅವ್ರನ್ನ, ಪಾಪ ಏನೋ ಬದುಕ್ತಾ ಇದಾರೆ, 500 ರೂಪಾಯಿ ಕೊಡ್ತಿದ್ದೆ ನಾನು. ಹೌದಾ? ಇನ್ ಬಿಲ್ ಎಷ್ಟಾಗ್ತಿತ್ತು ಲೆಕ್ಕ ಹಾಕಿ. ಸರ್, ಇವತ್ತಿಗೂ ಇಂಥದ್ದೆಲ್ಲ ಬೆಂಗಳೂರಿನಲ್ಲಿ ನಡೆದಿದೆಯಾ? ಇವತ್ತಿನ ನಮ್ಮ ಉತ್ತರ ಕರ್ನಾಟಕ ಯುವಕರು ಫಿಲ್ಮ್ ಮಾಡ್ಬೇಕಂತ ಹೋಗ್ತಾರೆ, ಅಲ್ಲೊಂದು ಏಜೆನ್ಸಿ ಇರ್ತಾವೆ, ಬಂದವ್ರಿಗೆ ಹುರುಪ್ ಹಾಕ್ತಾರೆ, ದುಡ್ಡು ಹಾಕಿಸ್ತಾರೆ. ಅಲ್ಲ ಇದೆ ಅಲ್ಲ ಸರ್, ಮಂದಿ ಹುಡುಗರು ಸಿಕ್ಕಾಕೋತಾ ಇದ್ದಾರೆ ಅಂತ ನಮಗೂ ಗಣನೆಗೆ ಬಂದಿದೆ. ಅದು ಅವ್ರಿಗೇನ್ ನಿಮ್ ಸಲಹೆ ಏನ್ ಸರ್ ಅವ್ರಿಗೆ? ಇಲ್ಲ, ಆಕ್ಚುಲಿ ಚಿತ್ರ ನೋಡ್ರಿ, ಅದು ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ಚಿತ್ರರಂಗ ಅನ್ನೋದು ಹಂಗಿಲ್ಲ ಸರ್. ಚಿತ್ರರಂಗ ಎಲ್ಲದರಂಗೂ ಒಂದು ಉದ್ಯಮ, ಅದು ಅದ್ರಿಗೆ ಎಂಟರ್ಟೈನ್ಮೆಂಟು ಸೇರಿದೆ. ನೀವು ಏನು ಬೇರೆ ಉದ್ಯಮ ಮಾಡ್ತೀರಿ ಅಥವಾ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ, ಎಷ್ಟು ಶ್ರದ್ಧೆಯಿಂದ ಅದನ್ನ ಒಪ್ಕೋತೀರಿ, ಪ್ರೀತಿಯಿಂದ ಒಪ್ಕೋತೀರಿ, ಅದು ಸಿನಿಮಾ. ಕೆಟ್ಟದ್ದಿಲ್ಲ ಅಲ್ಲಿ. ಪ್ರಾಬ್ಲಮ್ ಏನಾಗಿದೆ, ನಮ್ಮಂತವ್ರು ತಿಳುವಳಿಕೆ ಇಲ್ದವ್ರು ಅದ್ರೊಳಗಡೆ ಪ್ರವೇಶ ಪಡಿತೀವಲ್ಲ, ದುಡ್ಡಿದೆ ಅನ್ನೋ ಅಹಂಕಾರಕ್ಕೆ, ಅಥವಾ ಈ ದುಡ್ಡಿದೆ ಒಂದೇ ಮ್ಯಾಟರ್ ಆಗಲ್ಲ ಅಲ್ಲಿ. ಹೌದು,
ಕಲೆ ಬೇಕು, ಸ್ಕಿಲ್ ಬೇಕು, ಅದಕ್ಕೆ ಬೇರೆ ಬೇರೆ ಪಾರ್ಟ್ ಕೆಲಸ ಇದೆ ಅಲ್ಲಿ, ಅವರೆಲ್ಲ ಸೇರ್ಬೇಕು, ಸಂಗಮ ಆಗ್ಬೇಕು ಅಂದಾಗ ಸಿನಿಮಾ ಆಗ್ತಿದೆ. ನಮಗೆ ಏನಾಗುತ್ತೆ, ಎಲ್ಲ ನಾನೇ ರಾಜ ಅಂದ್ರೆ ಆಗೋದಿಲ್ಲ. ಅದು ಅವ್ರು ಏನ್ ಮಾಡ್ತಾರೆ, ಬಂದವರು ದುಡ್ಡು ಇರೋವರೆಗೆ ಇರ್ತಾರೆ, ಇಲ್ದಾಗ ಹೋಗ್ತಾರೆ. ಯಾಕಂದ್ರೆ ನೀನಲ್ಲ ಅಲ್ಲಿಗೆ ಹೋಗಿದ್ದಿಲ್ಲ, ತಿಳ್ಕೊಂಡು ಹೋಗು ನೀನು. ಸೊ ಸಮಗ್ರವಾಗಿ ಆ ಒಂದು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಅದ್ರಲ್ಲಿ ಹೆಜ್ಜೆ ಇಡೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಒಂದು ಎಲ್ಲ ಬಿಸ್ನೆಸ್ ಇದ್ದಂಗೆ ಅದು ಒಂದು ಬಿಸ್ನೆಸ್, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಅಷ್ಟೇ. ಬಟ್ ಅಲ್ಲಿನೂ ಒಬ್ಬರೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದರದೇ ಆದ ಪರಿಣಿತಿ ಹೊಂದಿದವರು ಎಲ್ಲರೂ ಸೇರ್ಬೇಕು. ಸೇರಿದಾಗ ಅದೊಂದು ಫಿಲ್ಮ್ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕ್ಲಿಯರ್ ಇರ್ಬೇಕು. ಈ ತಿಳಿಲಾರ್ದೆ ನಾ ಏನೋ ಆಗ್ತೀನಿ ಅಂತ ಒಳಗಡೆ ಹೆಜ್ಜೆ ಇಟ್ರೆ ಇದ್ದ ದುಡ್ಡನ್ನು ಕಳ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಗೆ ಬರ್ಬೇಕಾಗುತ್ತೆ. ತಮ್ದೇನಾಯ್ತು ಸರ್, ಮುಂಗಾರು ಮಳೆ ಏನಾಯ್ತು? ಅಯ್ಯೋ, ಆಮೇಲೆ ಏನಾಯ್ತು, ಸಿನಿಮಾ ಅದು ಹಾಡಿದ್ದಾಯ್ತಲ್ಲ, ಕೊನೆಗೆ ಅವ್ರು ಸಿನಿಮಾ ಮಾಡ್ಲೇ ಇಲ್ಲ ಸರ್. ಹೌದಾ? ಪಾರ್ಟಿ ಆಯ್ತು ಬಟ್ ಸಿನಿಮಾ ಆಗ್ಲಿಲ್ಲ. ಜಸ್ಟ್ ಪಾರ್ಟಿ ಮಾಡಿದ್ವಿ, ಆ ಹಾಡು ಕೊನೆಗೆ ಕೇಳಕ್ ನಂಗೆ ಬೇಸರ ಆಗ್ಬಿಡುತ್ತೆ. ನಿಮ್ಮವ್ರು ಯಾಕೆ ಹಚ್ಚಿದೆ ದಿವ್ಸ ಅದನ್ನ, ಬೇಕಾದ್ರೆ ಸುಮ್ ಕುಡಿದವ್ರಪ್ಪ ನೀವು ಇದನ್ನ ಮಾಡ್ಬಿಡ್ರಿ ಅಂತಿದ್ದೆ. ಎಷ್ಟು ಸಲ ಕೇಳ್ತೀರಿ ಸರ್? ಅವ್ ಕುಣಿದು ಅದು 2-3 ಇದಕ್ ಚಂದ. ಅದು ಕೊನೆಗೆ ಬೇಸರ ಆಗಿ ಅದನ್ನ ಬಿಟ್ಟೆ ನಾನು. ಕೊನೆಗೆ ಅಣ್ಣ ಶೂಟಿಂಗ್ ಮಾಡ್ತೀವಿ ಇದನ್ನ ಅಂತ ಬಂದ್ರು. ಒಂದ್ 10 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂದ್ರು. ನಾನು ಈ 10 ಲಕ್ಷ ರೂಪಾಯಿ ಅವ್ರು ಇವ್ರು ಅಂದ್ರೆ ನನಗೆ ಸಿಟ್ಟು ಬಂದ್ಬಿಡೋದು. ವ್ಯಾಪಾರ ಮಾಡ್ತಿರ್ಲಿ 10 ಲಕ್ಷ ತಗೊಂಡ್ ನೀವು ಮಾಡಿದ್ರೆ ದೊಡ್ಡ ಮಾಡ್ಬೇಕು ಏನಂತದ್ದು ಸಿನಿಮಾ ಅಣ್ಣ, ಎಲ್ಲ 10 ಲಕ್ಷದಾಗ ಏನ್ ಸಿನಿಮಾ ಮಾಡ್ತೀರಿ ಅಂತ. ಅಣ್ಣ ನಿಂದೆ ಆಡೋಣ ಶೂಟ್ ಮಾಡೋಕಣ್ಣ, ಹಂಗ್ ಮಾಡ್ತೀವಿ. ಹಣ ಅಂದೆ ನಿಮ್ದು ಹಣ ತಕೊಂಡ್ಬಿಟ್ರು ಅನ್ಸುತ್ತೆ. ಅದಕ್ಕೆ ನಮ್ಗೆ ಆಯ್ತು ಅಂತ ಹೇಳ್ಬಿಟ್ಟು 10 ಲಕ್ಷ ಕೊಟ್ಟೆ. ಆ ಹಾಡು ಶೂಟಿಂಗು ಬರವಲ್ದು, ಏನೂ ಬರವಲ್ದು, ಏನಾಗ್ತಿದೆ. ಕೊನೆಗೆ ಏನ್ ಮಾಡಿದ್ವಿ, ಈ ಹಾಡು ನನಗೆ ಕೊಡ್ರಿ ಅಂತ ತಗೊಂಡೆ ಅವ್ರ ಹತ್ರ. 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ನಿಮ್ಮ ಹಾಡು ನೀವೇ ತಗೊಂಡ್ರಿ. ಹೊಳ್ಳಿ 10 ಲಕ್ಷ ಮೊದ್ಲು ಕೊಟ್ಟು ಆಮೇಲೆ ಮತ್ತೆ 6 ಲಕ್ಷ ಅವ್ರು ಏನೋ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಮೊದ್ಲೇ. ನನಗ್ ಗೊತ್ತೇ ಇಲ್ಲ ಇದೆಲ್ಲ. ನಾನ್ ಸೈನು ಪೈನು ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ. ನಂಗೆ ಇವೆಲ್ಲ ಗೊತ್ತಿಲ್ಲ. ಆಮೇಲೆ ನನಗ್ ಕೊಡ್ರಲೇ ಅಂದ. ಅಣ್ಣ ಹಂಗ್ ಕೊಡಕ್ ಬರಲ್ಲ ಅದು. ಮತ್ತೆ ಯಾಕಪ್ಪ ನಂದೇ ಅದು ಹಾಡು. ಅಣ್ಣ ಅಗ್ರಿಮೆಂಟ್ ನೀನೇ ಸೈನ್ ಮಾಡಿದಲ್ಲ ಅಣ್ಣ. ಮತ್ ವಾಪಸ್ ಕೊಡಕ್ ಏನ್ ಮಾಡ್ಬೇಕು, 6 ಲಕ್ಷ ರೂಪಾಯಿ ಬೇಕು ಅಂತ ತಿರ್ಗಾ 6 ಲಕ್ಷ ಕೊಟ್ಟೆ ಅದಕ್ಕೆ. ತಗೊಂಡು ಹಾಡು ತಗೊಂಡೆ. ಆ ಹಾಡಿಗೆ ಒಂದ್ ಕತೆ ಬರದೆ ನಾನು. ಹಾಡು ಬೇಸಿಟ್ಕೊಂಡು ಅದಕ್ಕೆ ಇನ್ನೊಂದು ಕತೆ, ಆ ಹಾಡಿಗೆ ಹೆಂಗೆ ಎಲ್ಲೆಲ್ಲಿ ಹಾಡು ಬರುತ್ತೆ ಅದಕ್ಕೆ ನಾನು ಕತೆ ಏನ್ ಬರಿಬೇಕಂತ. ಆ ಸಿನಿಮಾ ಆಗಿದ್ದೆ ಬನ್ನಿ. ಅವಾಗೆ ಶ್ರೀಮಾನ್ ರವಿರಾಜ್ ಅವರು ಕೂಡ ಸೇರಿದ್ದು. ಅಲ್ಲಿಂದ ನಮ್ಮ ಇವರ ಪ್ರಯಾಣ ಶುರುವಾಗಿದ್ದು. ಹೌದಾ? ಅವಾಗ ಹಂಗ್ ಶುರುವಾಗಿ ಅವಾಗೂ ನಮ್ಗೇನ್ ಡೈರೆಕ್ಷನ್ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆ ಸಿನಿಮಾ ಶುರುವಾದಾಗ ದಿವ್ಸ ಅಂತೂ ನನಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಯಾರೋ ಹೇಳ್ಬಿಟ್ಟ, ಅಣ್ಣ ಅದ್ರಲ್ಲಿ ಏನಿದೆ ಅಣ್ಣ ಆಕ್ಷನ್ ಕಟ್ ಅಂತ ಹೇಳಕ್ ಬರಲ್ಲ ಅಣ್ಣ ಅಂದ್ರು. ಹೌದಾ, ಸಿನಿಮಾ ಡೈರೆಕ್ಟರ್ ಅಂದ್ರೆ ಅಷ್ಟೇನಾ? ಅಷ್ಟೇ ಅಣ್ಣ ಅಂತಿದ್ದೆ. ಉಳಿದಿದ್ದು ಯಾರೋ ಇರ್ತಾರಲ್ಲ ಮಾಡ್ತಾರೆ ಬಿಡೋಣ ಅಂದ್ರೆ ಆಕ್ಷನ್ ಕಟ್ ಎಲ್ಲ ಮಾಡಿ. ಅವ್ರು ಎಷ್ಟು ವರ್ಷ ಮಾಡಿದ್ರು ಸರ್ ಅದನ್ನ? ಒಂದು ಬನ್ನಿ ಫಿಲ್ಮ್ ಬರ್ಬೇಕಂದ್ರೆ 40 ದಿವಸ ಮಾಡಿದ್ವಿ. 40 days ಬೆಂಗಳೂರು ಮಾಡಿದ್ವಿ. ನಮ್ಮೂರ್ ಕಣಿಗೆ ನಾಳಿಗೆ ತಗೊಂಡೋಗಿದ್ದೆ. ದೊಡ್ಡ ಸಂಭ್ರಮ. ನಾವೇ ಹೀರೋನ ಅದಕ್ಕೆ? ಡೈರೆಕ್ಷನ್ ಇಲ್ಲ ನಾನ್ ಡೈರೆಕ್ಷನ್ ಮಾತ್ರ, ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ. ಎಷ್ಟು ಬಜೆಟ್ ಫಿಲ್ಮ್ ಸರ್ ಅದು? ಆಗಿನ ಕಾಲಕ್ಕೆ ಅದು 80 ಲಕ್ಷ ಮೀರಿತ್ತು. ಈಗಿನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಒಂದು 25 ಲಕ್ಷ ರೂಪಾಯಿ ಸಿನಿಮಾ. ಅದು 25-30 ನಮಗ್ ಗೊತ್ತಿಲ್ವಲ್ಲ. ಜನ ಹಂಗೆ ಜಗದ್ರು. ಹಂಗೆ ಯಾರು ಹೀರೋ ಯಾರು ಮಾಡಿದ್ರಿ ಅದ್ರಲ್ಲಿ? ಅಕುಲ್ ಬಾಲಾಜಿ. ಹಂಗಾಗಿ ದೊಡ್ಡ ತಯಾರಿ ಏನೋ ಮಾಡ್ಕೊಂಡಿದ್ವಿ. ನಮ್ಗೆ ಅಲ್ಲೊಂಚೂರು ಪಾಠ ಇಲ್ಲೊಂಚೂರು ಪಾಠ ಏನೋ ಕಲ್ತಿದ್ವಿ. ಆಮೇಲೆ ಇಂಥವ್ರೆಲ್ಲ ಸೇರಿದ್ರಲ್ಲ, ಇವರೆಲ್ಲ ನಮ್ಗೆ ಹೇಳೋರು, ತಲೆ ತಿನ್ನೋರು. ಇದಕ್ಕೇನೋ ಆಡಿಷನ್ ಆಗ್ಬೇಕು, ಆರ್ಟಿಸ್ಟ್ ನೋಡ್ಬೇಕು, ಇದೇನೋ ಆಗ್ಬೇಕು, ಇದೇನೋ ಆಗ್ಬೇಕು ಅಂತ. ಮೊನ್ನೆ ಪಂಚಾಕ್ಷರಿ ಅಂತ ನ್ಯಾಷನಲ್ ಡೈರೆಕ್ಟರ್ ನೋಡಿದ್ರಲ್ಲ, ಅವನ್ ಬೇರೆ ಬರ್ತಿದ. ಹಿಂಗೆಲ್ಲ ಸೇರಿ ಮಾಡೋರವ್ರು. ನನಗೆ ಕತೆ ಬರೋದು ಅದೇನೋ ಕಲ್ಪನೆ ನಂದಿರ್ಬೋದು, ತೆರೆ ಮೇಲೆ ಅದನ್ನ ಯಾಕೆ ತರ್ಬೇಕು ಅನ್ನೋದು ನಂಗೆ ಸ್ಟ್ರೆಂತ್ ಇಲ್ಲ. ಬಟ್ ಹೆಂಗೋ ಮಾಡಿ ಸಿನಿಮಾ ಮುಗಿಸಿದ್ವಿ. ಅಲ್ಲಿಗೆ ನಮ್ ಕತೆ ಮುಗಿದೋಗ್ಬಿಟ್ಟಿತ್ತು. ಎಲ್ಲ ಸಿನಿಮಾನು ಮುಗೀತು, ನೀವು ಮುಗಿದ್ರಿ. ಮುಗಿದೋಗ್ಬಿಟ್ಟು ಮೊದ್ಲೇ ಅವ್ರ ಜೊತೆ ನಿಮ್ ಹಾಡಿಗಾಗಿ ಒಂದ್ 15-20 ಲಕ್ಷ ಹೋಗಿತ್ತು. ಇದೊಂದ್ 70-80 ಲಕ್ಷ. ಮತ್ತೆ ಸಾಲ ಆಯ್ತಾ ಸರ್? ಹೆಂಗೆ ಸಾಲ ಎಂತದ್ದಾಯ್ತು ಅಂತಂದ್ರೆ, ಮುಗಿಯೋ ಮಟ್ಟಕ್ಕೆ ದೊಡ್ಡ ದುರಂತವೇ ನಡೆದೋಯ್ತು. ಈ ಕಡೆ ಸ್ಟುಡಿಯೋ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ, ಅದು ಹಾಳಾಗಿತ್ತು. ಈ ರಿಯಲ್ ಎಸ್ಟೇಟ್ ಮುಳುಗೋಗಿತ್ತು. ನಾನು ಎಲ್ಲೆಲ್ಲ ಏನಾನ ವ್ಯವಹಾರ ನನ್ ನೋಡಿ ಜನ ನಂಬಿ ಕೊಟ್ಟು ಬಿಟ್ಟಿದ್ರು. ಅಂದ್ರೆ ಇವನ್ ಎಲ್ಲದರಲ್ಲಿ ಟ್ಯಾಲೆಂಟ್ ಇದಾನೆ, ಏನೋ ಮಾಡ್ತಾನೆ, ಎಲ್ಲವೂ ಚೆನ್ನಾಗೇ ನಡೆದಿದೆ ಅಂತ ಮಾನಸಿಕವಾಗಿ ಅವ್ರಿಗೆ ದುಃಖ ಆಯ್ತು. ಇವ್ನ ಹಿಂಗ್ ಮಾಡಬಾರ್ದಾಗಿತ್ತು ಅಂತ, ನಾನು ಮೋಸ ಮಾಡಿದೀನಿ ಅನ್ನೋ ಶುರು ಆಯ್ತು. ನಮ್ ದುಡ್ಡು ತಗೊಂಡೋಗಿ ಇವ್ನ ಹಿಂಗ್ ಯುಟಿಲೈಸ್ ಮಾಡ್ಕೊಂಬಿಟ್ಟ ಅಂತ ಶುರು ಆಯ್ತು.
ಮುಖ್ಯವಾಗಿ ಅಲ್ಲಿ ಏಟ್ ಬಿದ್ದಿದ್ದು. ಜೀರೋ ಬಂದೆ. ಜೀರೋ ಏನು ಮೈನಸ್ಗೆ ಹೋಗಿ? ಹಾ, ಮೈನಸ್. ಅವನ್ನೆಲ್ಲ ವಾಪಸ್ ಕೊಡ್ಬೇಕಲ್ಲ ಸರ್? ಏನ್ ಸರ್ ಅವಾಗ ಏನು ಅವಾಗ ಮದ್ವೆ ಆಗಿತ್ತಾ ಸರ್? ಮದುವೆ ಆಗಿತ್ತು ಸರ್. ಹೌದಾ? ಮದುವೆ ಆಗಿತ್ತು. ಮದುವೆ ಆಗಿ 2 ಮಕ್ಕಳು ನನಗೆ ಬನ್ನಿ ಮಾಡೋ ಟೈಮ್ಗೆನೆ ಮಕ್ಕಳು ಇದ್ದು. ಒಬ್ಳು ಯಶು ನನಗೆ ಅವಾಗ 6-7 ಅಲ್ಲ 4-5 ವರ್ಷ, ಈಕೆ ಒಂದು 2 ವರ್ಷದಕ್ಕೆ. ಸಂಜು ಒಂದೇ ವರ್ಷ ಅನ್ಕೊಂತೀನಿ ಅಷ್ಟೇ. ಸೊ ಎಲ್ಲ ಒಮ್ಗೆಲೆ ಹಾಲ್ಟ್. ಮಕ್ಕಳು ಇದಾವೆ, ಮದುವೆ ಆಗಿದೆ, ಅಲ್ಲಿ ಫಿಲ್ಮ್ ಸ್ಟಾಪ್ ಆಯ್ತು, ಹೊರಗಡೆ ರಿಯಲ್ ಎಸ್ಟೇಟ್ ಸ್ಟಾಪ್ ಆಯ್ತು, ಸಾಲ ಇದೆ, ಮುಂದೆ ಏನ್ ಸರ್? ಏನ್ ನಿಮ್ನ ಹಿಡಿತು ಅಂತ ಗಟ್ಟಿ? ಆಕ್ಚುಲಿ ಅಲ್ಲಿಂದ ಹೋರಾಟದ ಬದುಕು ಶುರುವಾಯ್ತು. ಅಂದ್ರೆ ಈ ಎಲ್ಲರಿಗೂ ಬರುವಂತ ಯೋಚನೆಗಳು ಕೂಡ ಬಂದೋಗಿತ್ತು. ಊರ್ ಬಿಟ್ಟು ಬೇಡ, ಇಲ್ಲ ಸತ್ತು ಹೋಗ್ಬೇಡ, ಇಲ್ಲ ಇದನ್ ಮಾಡೋಣ. ಬಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಒಬ್ಬನೇ ಇಲ್ವಲ್ಲ, ನಾನು ಏನ್ ಮಾಡಕ್? ಫ್ಯಾಮಿಲಿ, ಮಕ್ಕಳು ಇದಾವೆ. ಮಕ್ಕಳ ಮುಖ ನೋಡಿದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಕ್ಕಾಗಲ್ಲ. ಮತ್ತೆ ಅವ್ರೇನ್ ಪಾಪ ಮಾಡಿದ್ದಾರೆ? ನಿಮ್ ತಮ್ಮ ಅದು ಎಲ್ಲ ವಾಪಸ್ ಹೋಗಿದ್ರ ಸರ್ ಅಷ್ಟರಲ್ಲೇ? ಅವ್ರಿಗೆ ನಿಸ್ಸಹಾಯಕರಾಗಿದ್ರು ಸರ್ ಪಾಪ. ಸ್ಟುಡಿಯೋ ಗಿಡಿಯ ಎಲ್ಲ ಬೇರೆ ಇನ್ನೊಂದು ಸ್ಟುಡಿಯೋ ಮಾಡ್ತೀವಿ, ಅವ್ರದ್ದೆಲ್ಲ ಬದುಕು ನಡೆದಿತ್ತು. ಅವರು ತಮ್ಮ ಕೈಲಿ ಆದಷ್ಟು ಹೆಲ್ಪ್ ಅನ್ನು ಮಾಡಿದ್ರು. ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದಾರೆ, ಇನ್ನೇನು ಉಳಿದಿಲ್ಲ ಅವ್ರ ಹತ್ರ ಕೂಡ. ನಾನೇನೇನ ಸೈಟ್ ಮಾಡಿಟ್ಟಿದ್ದೆ ಅದೆಲ್ಲ ಹೋಯ್ತು, ಎಲ್ಲವೂ ಹೋಯ್ತದು. ಅವು ಸಣ್ಣ ಸಣ್ಣ ದುಡ್ಡಿಗೆ ಮಾಡಿದ್ದು ಸಣ್ಣ ಸಣ್ಣ ದುಡ್ಡಿಗೆ ಹೋಗಿದೆ. ಈಗ ಅವು ಕೋಟಿಗಟ್ಟಲೆ ಕಾಣಿಸುತ್ತೆ. ಹೌದು, ಅವಾಗಿನ ಟೈಮ್ಗೆ ಅದು ಅರ್ಜೆನ್ಸಿ ಇತ್ತು, ಅದಕ್ಕೆ ಹೋಗ್ಲೇಬೇಕಿತ್ತು. ಯಾವಾರ 1-2 ಸೈಟ್ ಇಲ್ಲಿವರೆಗೆ ಮಾಡ್ಕೊಂಡ್ ಬಂದಿದ್ರೆ ಕೋಟಿಗಟ್ಟಲೆ ಅವು. ನಮಗೆಲ್ಲಿ ಯಾವ ವಿಷನ್ ಇಲ್ಲ, ಸುಡ್ಗಾಡಿಲ್ಲ, ಎಂತದ್ದಿಲ್ಲ. ಹಂಗೆ ಇವತ್ತಿನ ಜೀವನ ಇವತ್ತೇ ಅಷ್ಟೇ. ನಾಳೆ ನೋಡೋಣ, ನಾಳೆದ ಯಾಕೆ ಇವತ್ತು ಯೋಚನೆ ಮಾಡ್ತೀಯಾ? ಹೌದು, ಇವತ್ತಿಂದ ಅಷ್ಟೇ. ದೇವ್ರ ಹೆಂಗ ನಡೆಸ್ತಾನೆ ಬಿಡ್ಲಿ, ಹಿಂಗ್ ಜೀವನ. ನಾಳೆ ಏನಾಗುತ್ತೆ, ನಾಡದ್ದು ಏನಾಗುತ್ತೆ ಪರಿಸ್ಥಿತಿ, ಅಂತವೇನ ಯೋಚನೆ ಇರ್ಲಿಲ್ಲ ಅವಾಗ. ಅಲ್ಲ, ಅಂತ ಬಹಳ ಯೋಚನೆ ಮಾಡಿದ್ರೆ ಇಂತ ಒಂದು ದೊಡ್ಡ ಹೆಜ್ಜೆ ಇಡ್ಲಿಕ್ಕೂ ಆಗೋದಿಲ್ಲ ಸರ್. ಆಗೋದು. ಹಂಗಾಗಿ ಅದು ಲಾಸ್ ಆದ್ಮೇಲೆ ನನಗೆ ಸಿಕ್ಕಾಪಟ್ಟಿ ಹೆಚ್ಚು ಕಡಿಮೆ ಒಂದು 6 ತಿಂಗಳೆಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದೆ ನಾನು. ಹೌದಾ? ಡಾಕ್ಟರ್ ಬರೋರು ನೋಡೋರು ಏನೂ ಇಲ್ಲ ಅನ್ನೋರು, ಮಾನಸಿಕವಾಗಿನೇ ಒತ್ತಡ ಅನ್ನೋರು. ನನಗೇನಾಗ್ಬಿಡ್ತು ಅಂತಂದ್ರೆ ಏನು ಗೊತ್ತಾಗ್ತಿಲ್ಲ. ಹಂಗಿದ್ವಿ, ಹೆಂಗೋ ನಮ್ಮ ಮಾವ ಇದ್ರು, ನಮ್ಮ ಹೆಂಡತಿ ತಂದೆ ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅವ್ರು ಕರ್ಕೊಂಬಂದು ನನ್ನ ಹೆಂಡತಿ ನಾನು ನೋಡ್ಕೊಂಡು ಆ ಟೈಮಲ್ಲಿ ಅವರೆಲ್ಲ ಜೊತೆಗಿದ್ದು ಆಮೇಲೆ ಹೆಂಗೋ ಆರಾಮ್ ಮಾಡಿ ಕರ್ಕೊಂಬಂದಿ. ಆಮೇಲೆ ಅದೇ ಮತ್ತೆ ಸ್ಟ್ರಗಲ್ ಇದೆಯಲ್ಲ, ಆಯ್ತು ಬಂದ್ವಿ. ನೆಕ್ಸ್ಟ್ ಏನು? ಸಾಲಗಳ ಒತ್ತಡ, ನಿಮಿಷಕ್ಕೊಂದು ಫೋನು. ಕರೆಕ್ಟ್. ಜೀರೋ ಅಂತ ಏನಾದ್ರೂ ಹೇಳ್ಬೇಕಲ್ಲ, ಫೋನ್ ಎತ್ತಿಲ್ಲ ಅಂದ್ರೆ ತಪ್ಪು ತಿಳ್ಕೊಳ್ತಾರೆ. ಅವ್ರಿಗೆ ಒಂದೇ ಹೇಳ್ತಿದ್ದಿದ್ದು ನಾನು, ನನಗೆ ಗೊತ್ತಾಗೋಯ್ತು ಇನ್ನು ಹೆದರಿ ಪ್ರಯೋಜನ ಇಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ. ಅಣ್ಣ ಇದೀನಿ, ಬದುಕಿದ್ದೀನಿ, ಕೊಡ್ತೀನಿ ಅಷ್ಟೇ. ಯಾವಾಗ ಏನು ಅಂತ ಡೇಟ್ ಕೇಳಿದ್ರೆ ಸುಳ್ಳು ಹೇಳ್ತೀನಿ, ಸುಳ್ಳು ಬೇಕಾದ್ರೆ ಹೇಳಿಸ್ಕೊಡ್ರಿ. ಮುಂದಿನ ವರ್ಷ ಬಾ ಅಂತೀನಿ, ಮುಂದಿನ ತಿಂಗಳು ಬಾ ಅಂತೀನಿ. ಬೇಕಾ ನಿಮ್ಗದು? ನಮ್ ಕಡೆ ಆಗೋದಿಲ್ಲ. ಇಲ್ಲ ಆಕ್ಚುಲಿ ನೀವೇ ತಿಳ್ಕೋಬೇಕು, ಇರೋದೇ ಇಂಪಾರ್ಟೆಂಟ್. ಈಗ ನಾನು ಇದ್ದೇನೆ ಅಂದ್ರೆ ನೀವು ಕಾನ್ಫಿಡೆನ್ಸ್ ಇದ್ರೆ ಯಾವತ್ತಾದ್ರೂ ಸಿಗುತ್ತಪ್ಪ. ಈಗ ಹೋಗಿದ್ಯಪ್ಪ, ಇದು ಒಳ್ಳೆ ಮೆಥಡ್ ಅಲ್ಲ ಸರ್? ಯಾರು ಸಾಲ ಮಾಡಿರ್ತಾರೆ ಇದ್ದಿದ್ದಂಗೆ ಹೇಳ್ಬಿಟ್ರೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಪ್ರಾಬ್ಲಮ್. ಎಲ್ಲಾರನು ಕರೆಸಿ ಹೇಳ್ಬೇಕು, ಎಲ್ಲಾರನು ಒಂದೇ ಸಲ ಕರೆಸ್ಬೇಕು, ಕೂಡಿಸ್ಕೋಬೇಕು. ಅವರು ತೊಂದರೆ ಕೊಟ್ಟವ್ರು ಪಾಪ ತೊಂದರೆಯಲ್ಲಿ ಇರ್ತಾರೆ, ಯಾರ ಹತ್ರ ಇಸ್ಕೊಂಡ್ ಕೊಟ್ಟಿರ್ತಾರೆ, ಅವ್ರ ಬಡ್ಡಿ ಕಟ್ತಾ ಇರ್ತಾರೆ. ಅವ್ರು ಒಂದಿಷ್ಟು ಹೆಚ್ಚು ಬಡ್ಡಿಗೆ ನಮಗ್ ಕೊಡ್ತಾ ಇರ್ತಾರೆ. ನೀವು ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ದಿವಸ ಅವ್ರ ಮನೆಗೆ ಹೋದ್ರಂತೂ ಇನ್ನ ಒಳ್ಳೇದು. ಸಾಲ ಮಾಡಿದವ್ರ ಮನೆಗೆ ನೀವೇ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ರೆ ಒಂದು ಕಾನ್ಫಿಡೆಂಟ್ ಲೆವೆಲ್, ಅವನು ಆರಾಮಾಗಿ ಹೋಗ್ತಾನೆ. ಅವನು ಬಂದಿದ್ದ, ಮಾರಿದ್ರ, ಕಂಡ ನನಗೆ, ಓಕೆ. ಅವಾಗ ಸಾಲ ಮಾತಾಡೋದ್ ಬಿಡ್ತಾರೆ. ಏನೋ ನಿನ್ನೆ ಬರಲ್ಲ, ಏನಾಯ್ತು, ಏನ್ ಸಮಾಚಾರ, ಬಿಟ್ಟೇ ಬಿಡ್ತಾರೆ. ಕಾಲ ಕೊಟ್ಟವನಿಗೆ ಪ್ರಾಬ್ಲಮ್ ಶುರು ಆಗೋದಂದ್ರೆ ನೀವು ಫೋನ್ ಎತ್ತದಂಗ್ ಮಾಡೋದು, ಅವನಿಗೆ ಕಣ್ಣಿಗೆ ಕಾಣಿಸ್ದಂಗ್ ಮಾಡೋದು, ಸುಳ್ಳು ಹೇಳೋದು ಆಗ್ಬಿಟ್ರೆ ಅವ್ನು ರಾಂಗ್ ಆಗ್ಬಿಡ್ತಾನೆ. ಒಳ್ಳೆ ಮೆಸೇಜ್ ಸರ್ ಇದು, ಒಳ್ಳೆ ಮೆಸೇಜ್. ನಾನು ಅದಕ್ಕೆ ಏನ್ ಮಾಡಿದೆ, ಎಲ್ಲರ ಹತ್ರ ಒಂದೇ ಮಾತು. ಯಾಕಂದ್ರೆ ಅವ್ರವ್ರು ಮಾತಾಡ್ಕೊಂಡಿರ್ತಾರೆ, ಆ ಟೈಮ್ಗೆ ಒಂದಾಗ್ತಾರೆ ಅವರು. ನನಗೆ ಸಾಲ ಕೊಡೋ ಮುಂದೆ ಏನೋ ಆಗಿರಲ್ಲ ಅವರು, ಅಲ್ವಾ? ಕೊಟ್ಟಾಗ ಮಾತಾಡ್ಕೋತಾರೆ. ನಾನು ಇಲ್ಲೊಂದು ಹೇಳಿ ಅಲ್ಲೊಂದು ಹೇಳ್ಬಿಟ್ರೆ ಗೊತ್ತಾಗ್ಬಿಡ್ತೀನಿ ನನ್ನ ಮಗ ಏನೋ ಗೇಮ್ ಆಡ್ತಾವಂತ. ಎಲ್ಲರದು ಒಂದೇ ಮಾತು, ಬದುಕಿದ್ದೀನಿ, ಕೊಡ್ತೀನಿ. ಮುಂದೆ ಸರ್ ಹಂಗೆ ಹೇಳ್ಕೊಂಡು ಬಂದೆ. ಆಮೇಲೆ ಏನ್ ಮಾಡಿದೆ, ಸಣ್ಣದಾಗಿ ಏನೋ ಶುರು ಆಗ್ಬೇಕಲ್ಲ, ದುಡಿಮೆ ಶುರು ಆಗ್ಬೇಕಲ್ಲ. ಈಗ ನಾನು ನನ್ನ ಹೆಂಡತಿಗೆ ಹೇಳಿದೆ, ಇದು ಏನೋ ಮಾಡ್ಬೇಕು ನಾವು, ಸಣ್ಣ ಬಂಡವಾಳ, ಯಾರು ದುಡ್ಡು ಕೊಡೋದಿಲ್ಲ ನಮ್ಗೀಗ, ಎಲ್ಲರೂ ಕೊಟ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಮೊಂಬತ್ತಿ ಶುರು ಮಾಡಿದೆ. ಮನೆಗೆ ಮೊಂಬತ್ತಿ ಮಾರೋದು, ಚೀಲ ಇಟ್ಕೊಳ್ಳೋದು, ಹೋಗೋದು.
ಯಾರು ನನ್ನ ಮೊಂಬತ್ತಿ ಕಾಯ್ತಾ ಇದಾರೆ? ನನ್ ಭ್ರಮೆ ಅದು ಆಕ್ಚುಲಿ. ಮೊಂಬತ್ತಿ ಮಾರಿದ್ರೆ ಮತ್ತೆ ಲಾಭ ಇದೆಯಂತಲ್ಲ ಯಾರೋ ಹೇಳ್ತಾರೆ. ಒಂದ್ ಕಡೆ ಕೇಳಿದ್ದು ನೋಡಿದ್ದು. ಆಮೇಲೆ ಅದೇನೋ ಒಂದ್ 1,000 ರೂಪಾಯಿದಲ್ಲಿ ಶುರು ಆಗ್ಬಿಡುತ್ತಂತೆ ಅಂತ ಹಿಂಗೆ. ಅದನ್ನ ಮಾಡೋದಕ್ಕೆ ಅವನ್ ಯಾರೋ ನನ್ನ ಹತ್ರದ ಬ್ಲಾಕ್ ಮಾಡಕ್ ಬೇಕಲ್ಲ, ನನ್ನ ಹತ್ರ ಇದೆಯಲ್ಲ, ತಗೋಣ 1,000 ರೂಪಾಯಿದ ಮೆಟೀರಿಯಲ್ ಸಿಗುತ್ತೆ, ಶುರು ಮಾಡೋಣ ಅಂತ ಕೊಟ್ಟಿದ್ದದು. ಅವ್ನ್ ಕೊಟ್ಬಿಟ್ಟಾನ. ಆಯ್ತು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಹೊತ್ಕೊಂಡು ಹೋಗ್ತೀನಿ. ಅವ್ರು ಏನ್ರಿ ಸರ್ ಮೊಂಬತ್ತಿ? ಇಲ್ಲ ಬಿಡ್ರಿ, ಸ್ಟಾಕ್ ನೋಡ್ರಿ ಅಷ್ಟಿದೆ. ಹೌದಾ? ಎಲ್ಲ ಹಿಂಗೆ ತಿರ್ಗೋದು ಬೆಂಗಳೂರಿನಲ್ಲಿ ಓಡಾಡುದು. ಹಾ, ಇಲ್ಲ ಯಾವನೋ ಒಬ್ಬನು ಕೂಡ ನೀವ್ ಇಟ್ಟೋರಿ, ಸೇಲ್ ಆದ್ರೆ ಕೊಡ್ತೀನಿ ಅನ್ನೋರು. ಹೌದಾ? ಮನೆಗೆ ಎಂತ ಪರಿಸ್ಥಿತಿ ಇದೆ ಅಂದ್ರೆ, ನೀವು ಏನಾದ್ರೂ ಸೇಲ್ ಆದ್ರೆ ಮಾತ್ರ ಮನೆಯಲ್ಲಿ ಊಟ. ನಿಂಗೆ ಊಟ, 2 ಮಕ್ಕಳು, ಹೆಂಡತಿ ಎಲ್ಲ ನೀವು ಸೇರ್ಕೊಂಡು. ಇಲ್ಲ ಅಂದ್ರೆ ಊಟ ಇಲ್ಲ. ಸೊ ಅಂದ್ರೆ ನೀವು ಏನಾದ್ರೂ ಸೇಲ್ ಮಾಡೇ ಬರ್ಬೇಕು. ಇಲ್ಲ ದುಡ್ಡು ಇಸ್ಕೊಂಡ್ಬರ್ಬೇಕು ಏನಾದ್ರು ಮಾಡಿ. ಕೊನೆಗೆ ಅದು 30 ರೂಪಾಯಿ ಕೆಜಿನೇ ಇತ್ತು ನಾನು ಮಾರೋ ಮುಂದೆ. ನಾನು ಈ ಯಾಕೋ ಇಲ್ಲಿ ವರ್ಕೌಟ್ ಆಯ್ತಿಲ್ಲ, ಸತ್ಯ ಹೇಳೋಣ ಹೇಳ್ಬಿಡ್ತಿದ್ದೆ ಅವ್ರಿಗೆ, ಯಾರಿಗಾರ ಹೋಗಿ, ಅಣ್ಣ ನೀನ್ ತಗೊಂಡ್ರೆ ಊಟ ಅಣ್ಣ ನಂದು. ಅದು ಹೇಳ್ತಿದ್ರಿ? ಅದು ಹೇಳಬಿಡ್ತಿದ್ದೆ. ನನ್ ಕೊನೆ ಅಸ್ತ್ರ ಅದು. ಅಣ್ಣ ಇದೇ ನಿಜ, ಬಟ್ ನೀನು ಕೊಡೋ ಶಕ್ತಿ ಇದೆ ಈಗ, ನನಗ್ ಕಷ್ಟ ಇಲ್ಲ ಅಣ್ಣ, ನನ್ನ ಪರಿಸ್ಥಿತಿ ಹಿಂಗಿದೆ. ಅವನು ಏನ್ ಕೊಡಪ್ಪ, ಕೊಡ ಏನ್ ತಂದಿದ್ದೆ ಅಲ್ಲಿಡು, ಆಯ್ತು ಅಂತ ಹೇಳ್ಬಿಟ್ಟು ಅವನು 5 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ, ತಗೊಂಬರ್ತಿದ್ದೆ. ಕೆಲವೊಂದು ಸತಿ ಹಂಗೆ ಮಾಡಿ ತಗೊಂಬಂದಿದ್ವಿ. ಆಮೇಲೆ ಯಾಕೋ ಹಿಂಸೆ ಅನ್ಸೋಕ್ ಶುರು ಆಯ್ತು. ಇದು ಇಷ್ಟು ಬರೀ 30 ರೂಪಾಯಿ 40 ರೂಪಾಯಿದಲ್ಲಿ ಜೀವನ ಹೆಂಗ್ ನಡೆಯುತ್ತೆ? ಆಗಲ್ಲ. ಅಂದ್ರೆ ದಿನಕ್ಕೆ 30-40 ರೂಪಾಯಿ ಬರ್ತಾ ಇತ್ತು ಅಷ್ಟೇ. ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಮಕ್ಕಳದು ಅವಾಗ ಮತ್ತೆ ದುಡ್ಡು ಆಗ್ತಾ ಇದ್ವು, ಮಕ್ಕಳು ಹುಡುಗಿಯರು 2, ಅವಕ್ಕೂ ಎಜುಕೇಶನ್ ಕಲಿಸ್ಬೇಕು. ಹಂಗಾಗಿ ತುಂಬಾ ತೊಂದರೆ ಆಯ್ತದ. ಆಮೇಲೆ ಏನ್ ಮಾಡಿದ್ವಿ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಆಮೇಲೆ ಏನು ವಿಚಾರ ಮಾಡಿದೆ, ಮನೆಗೆ ಗಂಗಾಳ ತಟ್ಟೆ ಎಲ್ಲ ಇದೆ, ನಿನಗೆ ಅಡಿಗೆ ಮಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲ್ ಅಂತ ಶುರು ಮಾಡಿದ್ವಿ. ಮನೆಗೆ ಹೋಟೆಲ್, ಖರ್ಚು ಏನಿಲ್ಲ. ಅವ್ನ್ ಕಿರಾಣಿ ಅಂಗಡಿ ಅವನಿಗೆ ಹೋದೆ, ಅಣ್ಣ ಈಗ ನನಗೆ ಬೆಳಿಗ್ಗೆ ರೇಷನ್ ಕೊಡು ನೀನು. ಬೆಂಗಳೂರಲ್ಲಿ ಯಾರು ಕೊಡ್ತಾರೆ? ನಾನು ನೋಡಿದ್ನಲ್ಲ, ದರ್ಬಾರ್ ನೋಡ್ಬಿಟ್ಟಿದ್ನಲ್ಲ ಮೊದ್ಲು, ಅವನು ಕೊಡು, ಸಾಯಂಕಾಲ ಕೊಡ್ತೀನಿ ನಾನು ದುಡ್ಡು, ಇಷ್ಟೇ ನಿನ್ನ ಕಮಿಟ್ಮೆಂಟ್, ನೀನ್ ಬೆಳಿಗ್ಗೆ ಕೇಳ್ಕೊಡುದು ಅಂತ. ಅವ್ನು ಹೆಂಗೋ ಇಲ್ಲೇ ಬಿದ್ದವನಲ್ಲ, ಇವನಿಗೆ ಬುದ್ಧಿ ಬರ್ಲಿ, ಅವ್ನ ನೋಡಿ ನಗವನವನು, ಬಂತ ಬುದ್ಧಿ ಈಗ ಅಂತ. ಏನ್ ಮಾಡೋದು ಅಂದ್ರೆ ನಿಮ್ ರುಬಾಬ್ ಎಲ್ಲ ನೋಡಿದ್ನಲ್ಲ, ಅವ್ನ್ಗೆ ಏನ ನಿನ್ ಒಳ್ಳೆ ಇಂತ ಹಿಂಗೆಲ್ಲ ಅವ್ನ. ಕೊನೆಗೆ ಆಯ್ತು ಬಾ ನೀನ್ ನಣೆ ಬರ ಕೊಟ್ಟ ಅವನು. ಅಲ್ಲಿಂದ ಶುರು ಆಯ್ತು ಹೋಟ್ಲು. ಮೊದಲನೇ ದಿವಸ ಇದು ಖರ್ಚು ಯಾರು ಬರ್ಬೇಕು? ಅದು ನೀವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರ್ತೀವಿ. ಮೇನ್ ರೋಡ್ನಾಗ ಇದ್ರು ಕೂಡ ಮೇಲೆ ಹೋಟ್ಲ್ ತರ ಕಾಣಿಸೋದಿಲ್ಲ. ಮನೆ ಗಡಿಗೆ ಒಬ್ಬ ಬಂದ ಊಟ ಮಾಡಕ್ಕೆ. ಅವನು ಮತ್ತೆ ಮರುದಿವಸ ಇಬ್ಬರನ್ನ ಕರ್ಕೊಂಡ್ ಬಂದ. ನಾವು ಅಡಿಗೆ ಎಷ್ಟು ಮಾಡ್ಬೇಕು ಅನ್ನೋದು ಗೊಂದಲ ಇತ್ತು. ಕೊನೆಗೆ ಏನ್ ಮಾಡಿದ್ವಿ ನಾವು, ಹೆಂಗ್ ಮೈಂಡ್ ಸೆಟ್ ಮಾಡಿದ್ವಿ ಅಂದ್ರೆ, ಹಾಕೋಣ ನಾವು 3 ಗಂಟೆ ನಂತರ ಊಟ ಮಾಡೋಣ, ಅದಾಗಿಲ್ಲ ನಾವೇ ಉಣ್ಣೋಣ, ಇಲ್ಲ ಬಂದು ಹಾಕ್ಬಿಡೋಣ, ಸೇಲ್ ಆದ್ರೆ ಅದು ಮಾಡ್ಕೊಂತೀನಿ. ಹಂಗ್ ಶುರು ಮಾಡಿದ್ವಿ. ಹಂಗ್ ಶುರು ಆಗಿದ್ದು 8-10 ಜನ. ಹಂಗ್ ಶುರು ಆಯ್ತು. 8-10 ಜನ ಶುರು ಆದಾಗ ನಮ್ಗೆ ಸಂಭ್ರಮ. ದಿವಸ ನಮ್ಗೆ 400-500 ರೂಪಾಯಿ ತರದ್ ಏನೋ ಆಗ್ಬಿಡೋದು. ಮನೆಗೆ ಮತ್ತೆ ಸಂಭ್ರಮ ಶುರು ಆಯ್ತು. ಈ 400-500 ರೂಪಾಯಿ ನೋಡಿದ ತಕ್ಷಣ ಅದನ್ನ ಹಂಗೆ ಇಂಪ್ರೂವ್ ಮಾಡಿ ಅದನ್ನ 40-50 ಜನಕ್ಕೆ ತಂದೆ. ಮನೆಗೆನೆ. ಅಂದ್ರೆ ಒಳ್ಳೆ ಸರ್ವಿಸ್ ಕೊಟ್ರೆ ಜನ ಬಂದೇ ಬರ್ತಾರೆ. ಹಂಗಾಗಿ ಬಿಸಿದೆಲ್ಲ ಮಾಡ್ಕೊಡ್ತಿದ್ದೆ. ನಮ್ ಟೆಕ್ನಿಕ್ ಏನೇನಿತ್ತು ಅದನ್ನೆಲ್ಲ ಆಗ್ತಿದ್ವಿ. ಸಣ್ಣ ಪುಟ್ಟ ಆರ್ಡರ್ ಎಲ್ಲ ನಾನೇ ಎತ್ಕೊಂಡು ಹೋಗ್ತಿದ್ದೆ. ಹಂಗಾಗಿ ಅದೊಂಚೂರು ಏನೋ ಸೆಟ್ಲ್ ಆಯ್ತು. ಸೆಟ್ಲ್ ಆದ್ಮೇಲೆ ಆಮೇಲೆ ಏನಾಯ್ತು, ಅಲ್ಲಿಗೆ ಚೆನ್ನಾಗಿದ್ವಿ. ದೊಡ್ಡದು ಮಾಡ್ಬೇಕಂತ ಬಂದ್ಬಿಡ್ತು ನನ್ ತಲೆಗೆ. ಮತ್ತೆ ಈಗ ಒಂದ್ ಕೆಲಸ ಮಾಡಿ ಎಲ್ಲ ಫ್ಲಾಪ್ ಆಗ್ಬಿಟ್ಟು ನನ್ನನ್ನ ಎಲ್ಲೋ ಒಂದು ಬೇಕು, ನನಗೆ ಏನೋ ಒಂದು ಬೇಕು, ಎಲ್ಲೋ ಕಾದಿದೆ, ನಾನು ಹಿಂದೆ ಹೆಜ್ಜೆ ಇಡ್ತಾ ಇದ್ದೀನಿ, ದೇವ್ರು ಈಗ ಕೊಟ್ಟಿದ್ದಾನೆ, ನಾನು ಯುಟಿಲೈಸ್ ಮಾಡ್ಕೋಬೇಕು. ಇಷ್ಟೇ ಆಗ್ಬಿಟ್ರು ನನ್ ಬದುಕು. ಯಾಕಂದ್ರೆ ನಾನು ಎಲ್ಲರಿಗೂ ಏಜ್ ಹೋಗ್ತಾ ಇದೆ, ತೋರಿಸ್ಬೇಕು ಏನಾದ್ರು. ತುಂಬಾ ಟೈಮ್ ಇಲ್ಲ. ಒಳಗಡೆ ಸಂಘರ್ಷ ಒಂದಿದೆ, ಹೋರಾಟ ಇದೆ. ಇಲ್ಲೆಲ್ಲೋ ಇದೆ, ನನಗೆ ಎಲ್ಲೋ ಇದೆ. MTR ಹೆಂಗಾಗ್ಬಿಟ್ಟ, ಅವ್ನು ಹೆಂಗಾಗ್ಬಿಟ್ಟ, ಇವ್ನು ಹೆಂಗಾಗ್ಬಿಟ್ಟ, ಹಂಗಾರೆ ಹಿಂಗೆ ಮಾಡೇ ಆಗಿರ್ತಾರ ಅವರು ಇಂಥ ಕಥೆಗಳು ಏನೋ ಕೇಳಿದಾಗ ಸಿಕ್ಬಿಡವು. ನಡಿ ಅಂತ ದೊಡ್ಡದು ಮಾಡ್ಬಿಟ್ಟೆ. ಅಂದ್ರೆ ಅಂಗಡಿ ತಗೊಂಡ್ರಿ? ದೊಡ್ಡ 60-40 ಮನೆ ತಗೊಂಡು ದೊಡ್ಡದು ಅಂಗಡಿ ಮಾಡ್ಬಿಟ್ಟೆ. ಮಾಡಿದಾಗ ನಮಗ್ ಗೊತ್ತಾಯ್ತು, ಜನ ಅಲ್ಲಿ ಕೈ ಹಿಡಿದ್ರು, ಬಂದ್ರು. ಬಟ್ ನಮಗೆ ಅಷ್ಟು ಜನ ನಾವು ಮೇಂಟೈನ್ ಮಾಡ್ತೀವ ಅಂತ ಹೋಟ್ಲ್ ನಮ್ಗೆ ಬೇಕಿತ್ತ, ನಮ್ಮ ಹತ್ರ ಶಕ್ತಿ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ದಿಲ್ಲ. ಏಕಕಾಲಕ್ಕೆ 100 ಜನ ಬಂದ್ರೆ ಅಡಿಗೆ ಮನೆ ಹೆಂಗ್ ತಯಾರಾಗಿರ್ಬೇಕು ಒಳಗಡೆ? ಅದೇ ಲಕ್ಷ್ಯ ಇಲ್ಲ. ಅಂದ್ರೆ ಮಾಡ್ಬೇಕಂತ ಒಂದು ಇಚ್ಛೆ ಇದೆ, ಅದಕ್ಕಾಗಿ ಪ್ರಿಪರೇಷನ್ ಇಲ್ಲ, ಬ್ಯಾಕ್ ಗ್ರೌಂಡ್ ಪ್ರಿಪರೇಷನ್.
ಮಾಡಿಲ್ಲ. ಮಾಡೋ ಸಾಮರ್ಥ್ಯನೂ ಇದೆ. ಹಾ ಅಂದ್ರೆ ಮೆಸೇಜ್ ಏನ್ ಸರ್, ಇಚ್ಛೆ ಇದ್ರೆ ಸಾಮರ್ಥ್ಯ ಇದ್ರೆ ಅಷ್ಟೇ ಸಾಕಾಗೋದಿಲ್ಲ, ಅದ ಬೇಕಾದ ಪ್ರಿಪರೇಷನ್ ಮಾಡಿರ್ಬೇಕು, ಇಲ್ಲಾಂದ್ರೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಆ ಹೋಟ್ಲು ಮೈ ಮೇಲೆ ಬಂದ್ಬಿಡ್ತು ಸರ್. ಅದಕ್ಕೆ 9.5 ಲಕ್ಷ ಖರ್ಚು ಮಾಡಿದ್ವಿ. ಕೊನೆಗೆ ನಮಗೆ ಸಿಕ್ಕಿದ್ದೇನು ಹೇಳ್ರಿ, ಇರೋ ದುಡ್ಡು ಇಲ್ಲಿ ಎಲ್ಲಿ ದುಡ್ದಿದ್ವಲ್ಲ ಅದನ್ನೆಲ್ಲ ಅಲ್ಲಿ ಹಾಕಿದ್ವಿ. ಫೈನಾನ್ಸಲ್ಲಿ ಬೇರೆ ಸಾಲ ತೆಗೆದಿದ್ದೆ 1.5 ಲಕ್ಷ, ಅಷ್ಟು ಸಾಲದೆ. ಕೊನೆಗೆ ಆ ಹೋಟ್ಲ್ ಸೇಲ್ ಆಗಿದ್ದು 60,000ಕ್ಕೆ. ಹೌದಾ? ಈ ಇವರು ಖಾಲಿ ಸಾಮಾನು ತುಂಬ್ಕೊಂಡು ಹೋಗ್ತಾರಲ್ಲ, ಸೆಕೆಂಡ್ ಹ್ಯಾಂಡ್ ಗುಜರಿ ಅವರು ಇಡೀ ಸಾಮಾನು ತುಂಬ್ಕೊಂಡೋದ್ರು 60,000. ಅಯ್ಯೋ ಅಯ್ಯೋ ಅಯ್ಯೋ. ಇಲ್ಲಿ ದುಡ್ದಿದ್ದೆಲ್ಲ ಅಲ್ಲಿ ಹೋಯ್ತು, ಸಾಲ ಮೈ ಮೇಲೆ. 1.5 ಲಕ್ಷ ಸಾಲ ಇದೆ. ಯಾವ ಹಿಂದಿನ ಬಿಟ್ಬಿಡಿ, ಏನ್ ಮಾಡೋದು, ಮತ್ತೆ ಜೀರೋಗೆ ಬಂದೆ. ಮುಂದೆ ಸರ್ ಈಗ ಏನ್ ಮತ್ತೆ ಅವಾಗ ಏನು ವಿಚಾರಗಳು ಹೆಂಗ್ ಬರ್ತಾವ ಸರ್ ಆ ಸಮಯದಲ್ಲಿ? ಎಷ್ಟೋ ಜನ ಇದು ನಿಮ್ದೇನು ಪ್ರೊಸೆಸ್ ಇದೆಯಲ್ಲ, ಈ ಜೀರೋಗೆ ಬರೋದು, ಬಹಳ ಜನ ಈ ಪ್ರೊಸೆಸ್ನಲ್ಲಿ ಹೋಗಿರ್ತಾರೆ. ಬಟ್ ನೀವೇನು ಪ್ರತಿ ಸಲ ಜೀರೋಗೆ ಬಂದಾಗ ಒಂದು ಹೊಸದು ಏನೋ ವಿಚಾರ ಮಾಡಿ ಮತ್ತೆ ಹೆಜ್ಜೆ ಇಟ್ರಲ್ಲ. ಸೋಲುಗಳ ಮೇಲೆ ಸೋಲು ಅಲ್ಲ. 10th ಸ್ಟ್ಯಾಂಡರ್ಡ್ನಿಂದ ITIನಿಂದ ಡ್ರಾಮಾ ಥಿಯೇಟರ್ನಿಂದ ಗದಗ್ನಿಂದ ಮುಂದೆ ಬೆಂಗಳೂರು ಬಂದಾಗ ಜೀರೋ, ಆಮೇಲೆ ಕಾಳಪ್ಪವ್ರ ಮನೆಯಲ್ಲಿ ಅಲ್ಲಿ ಹೋದಾಗ ಅಲ್ಲೇ ಅದು ಬೇಡ ಅಂತೇಳಿ ಅಲ್ಲಿಂದ ಮತ್ತೆ ಜೀರೋ, ಫಿಲ್ಮ್ ಥಿಯೇಟ್ರಿಗೆ ಜೀರೋ, ಆಮೇಲೆ ರಿಯಲ್ ಎಸ್ಟೇಟಿಗೆ ಜೀರೋ, ಏನೋ ನಿಮ್ಮ ಕ್ಯಾಮ್ರಾ ತಗೊಳ್ಳಿಕ್ಕೆ ಏನೂ ಇಲ್ಲ. ಹಿಂಗೆ ಬಟ್ ಅದ್ರ ಪ್ರತಿ ಸಲ ನಿಮ್ಮನ್ನ ಎಬ್ಬಿಸಿ ನಿಂದ್ರಿಸಿದೆ ಸರ್ ಅದು? ನನಗೆ ತುಂಬ ಸೋಲುಗಳನ್ನ ಕಂಡಿದ್ನಲ್ಲ, ಈ ಸಿನಿಮಾ ಸೋಲ್ ಇದೆಯಲ್ಲ, ಗಟ್ಟಿ ಆಗ್ಬಿಟ್ಟೆ ನಾನಲ್ಲೇ. ಏನು ಬಂದರೂ ಎದುರಿಸ್ಬೋದು, ಬಟ್ ಡ್ರಾಮಾ ಆಡಂಗಿಲ್ಲ ಇಲ್ಲಿ. ಸತ್ಯ ಇರಬೇಕು, ಎಸ್, ಸ್ಟ್ರೇಟ್ ಇರಬೇಕು. ಹಾ, ಆ್ಯಕ್ಚುಲಿ ನಮ್ಗೆ ನಾವೇನು ಕಲ್ತಿಲ್ಲ, ನಾವು ಸಾದಾ ಸೀದಾ ಮನುಷ್ಯರು. ಸುಳ್ಳು ಹೇಳೋದು, ಇದನ್ನ ಮಾಡ್ದಾವ ಎಲ್ಲ ಇತ್ತು ನಮ್ಮ ಹತ್ರ. ಏನು ದೊಡ್ಡದೇನೋ ಮೊದ್ಲಿಂದ ವ್ಯಕ್ತಿತ್ವ ನಮ್ದು ಹಂಗೇನಿಲ್ಲ. ಬಟ್ ಆಮೇಲೆ ಗೊತ್ತಾಗಿದ್ದು ಅಂತಂದ್ರೆ, ನೀವು ಸತ್ಯ ಹೇಳಿದ್ರೆ ಬದುಕ್ತೀರಿ, ಡ್ರಾಮಾ ಆಡಕ್ ಹೋದ್ರೆ ಅಥವಾ ಸುಳ್ಳು ಹೇಳಿದ್ರೆ ಸಿಕ್ಕಾಕೋತೀವಿ. ಒಳ್ಳೆ ಮೆಸೇಜ್ ಸರ್ ಇದು. ಯಾರ್ಯಾರು ಆ ಒಂದು ಇದ್ರಲ್ಲಿದ್ದಾರೆ, ಸುಳ್ಳುಗಳನ್ನು ಹೇಳಿ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗೋ ಬದ್ಲಿ ಸತ್ಯವನ್ನು ಎದುರಿಸಿ ಸತ್ಯ ಜೊತೆ ಸಂಘರ್ಷ ಮಾಡಿ ಅದನ್ನ ಎದುರಿಸಿದ್ರೆ ಮತ್ತೆ ಒಂದು ದಾರಿ ಸಿಗುತ್ತೆ ಅನ್ಲಿಕ್ಕೆ ಇದೊಂದು ಒಳ್ಳೆ. ಹಂಗಾಗಿ ಆಮೇಲೆ ಏನ್ ಮಾಡಿದ್ವಿ, ಸ್ವಲ್ಪ ದಿವಸ ಸುಮ್ಮನೆ ಇದ್ವಿ, ಹೆಂಗ್ ಮನೆ ನಡೆಸ್ಬೇಕು ಗೊತ್ತಿಲ್ಲ. ಆಮೇಲೆ ಈ ತರ ಆದಾಗ ಯಾರಾದ್ರೂ ಮನೆಯಲ್ಲಿ ದೊಡ್ಡ ಹಿಂಸೆ ಏನು ಅಂತ ಹೇಳಿದ್ರೆ, ನೀವು ನನ್ನನ್ನ ಕಷ್ಟದಲ್ಲಿದ್ದಾಗ ಮಾತಾಡ್ಸೋಗ್ಬಿಟ್ರೆ ಖುಷಿ, ಮಾರಿದ್ರ ನಾನು 2 kg ಅಕ್ಕಿ, ಅವ್ರು ಪಾಪ ಹೇಳಬಾರ್ದು ಅಂತ ಹೇಳಿ ಏನ್ ಮಾಡಿರ್ತಾರೆ, ಸಂತಿ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ಸಂತಿ ತಗೊಂಡು ನಿನ್ ಗಂಡಂಗೆ ಹೇಳ್ಬೇಡ, ನೋವು ಮಾಡ್ಕೊಂತಾನಂತ ಹೇಳ್ಬಿಟ್ಟು ಹೆಂಡತಿ ಕೊಟ್ಬಿಡ್ತಾರೆ. ಹಂಗೂ ಇದ್ದಾರೆ ಫ್ರೆಂಡ್ಸ್. ಅದು ಇನ್ನೊಂಥರ ದೊಡ್ಡ ಆಘಾತ. ಅದು ಹೆಂಗಿದ್ನವ ನಿನ್ ಗಂಡ, ಏನಾದ ಅಂತ ಹೇಳಿ ಪಾಪ ನೀನ್ ಅವ್ರಿಗೂ ದುಃಖ. ಅದು ಇದು ತಿಳಿದ್ಮೇಲೆ ನಿಮ್ಗೂ ದುಃಖ. ಅದ್ ತಿಳಿಸ್ಲಾರ್ದೆ ಅವ್ರು ಮುಚ್ಚಿಟ್ಕೊಳ್ಳಕ್ಕೂ ಅವ್ರಿಗೆ ಆಗೋದಿಲ್ಲ. ಈಗ ಬಂತು ಅಂತ ಖುಷಿ ಪಡ್ಬೇಕಾ, ಯಾಕೆ ತಂದು ಕೊಟ್ರು ಅಂತ ದುಃಖ ಪಡ್ಬೇಕಾ, ನಮ್ ಪರಿಸ್ಥಿತಿ ಹಿಂಗಾಯ್ತಲ್ಲಪ್ಪ ಅಂತ ಇನ್ನೂ ಬೇಜಾರ್ ಮಾಡ್ಕೊಳ್ಬೇಕಾ? ನನಗೆ ಆಯ್ತು, ನನಗೆ ಹೇಳಲ್ಲ, ಅವಳ ಗತಿ ಏನೋ. ಹೌದು ಪಾಪ. ಹಿಂಗ ನಡೆಯೋದಕ್ಕೆ ಶುರು ಆಯ್ತು. ಯಾರೋ ಬಂದು ಹೆಲ್ಪ್ ಮಾಡೋರು, ಏನೋ ಮಾಡ್ರಿ, ಏನೋ ಆಗಿದ್ದಾಗೋಯ್ತು, ಆಯ್ತು ಏನೋ ಮಾಡ್ರಿ ಅಂತ ಬರೋರು. ಅವಳೊಬ್ಳೆ ಅವಳು ಕೂಡ ಒಬ್ಬರಿದೆ, ಏನು ಇವನಿಗೆ ತೋರಿಸಿ ಇವನಿಗೆ ಮಾಡಿ ಏನು ಪ್ರಯೋಜನ ಏನಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಏನ್ ಮಾಡಿದ್ರು ಇವನ್ ಮತ್ತೆ ಜೀರಾ ತಗೊಂಡ್ ಬರ್ತಾನಲ್ಲ, ಏನೋ ಒಂದ್ ಮಾಡ್ತಾನೆ. ಇದೆ ಧೈರ್ಯ ಇದೆ, ಸ್ಫೂರ್ತಿ ಇದೆ, ಬಟ್ ಆ ಮೆಥಡ್ ಇರ್ಲಾರ್ದಕ್ಕೆ ಮತ್ತೆ ವಾಪಸ್ ಮತ್ತೆ ಹಿಂಗೆಲ್ಲ ಆಗೋದು. ಆಮೇಲೆ ಗಟ್ಟಿ ಮನಸ್ಸು ಮಾಡಿ ನಾನು ಹಿಂದೆ ಫೋಟೋಗ್ರಫಿಯಲ್ಲಿ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗ್ತಿದ್ದೆ. ವಿಶ್ವಶಾಂತಿ ಆಶ್ರಮದಲ್ಲಿ ದೊಡ್ಡದು ಒಂದು ಕೃಷ್ಣನ್ ಮೂರ್ತಿ ಇದೆ ಅರ್ಶಿನಕುಂಟೆಯಲ್ಲಿ. ಅದ್ರ ಮುಂದೆ ಯಾರ್ಯಾರು ಬರ್ತಾರೆ ಅದು ಫೋಟೋ ತೆಗೆದು ಕೊಡ್ತಿದ್ದೆ, ಅಲ್ಲೇ ಪ್ರಿಂಟ್ ಹಾಕಿ. ಅದು ಗೊತ್ತಿತ್ತು ನಮ್ಗೆ. ಹೋದೆ ವಾಪಸ್, ಮ್ಯಾನೇಜರ್ ನಾಗರಾಜ್ ಅಂತ, ಇಬ್ರು ಗಂಡ ಹೆಂಡತಿ. ಸಾರ್ ಅಂದ್, ಯಾಕಪ್ಪ ಈ ಸಿನಿಮಾದು ಇದನ್ನು ಮಧ್ಯೆ ವಾಪಸ್ ಹೋಗ್ಬಿಟ್ಟಿದ್ನಲ್ಲ, ಕಿಂಗ್ ತರ ಬಂದಿದ್ನಲ್ಲ ಹೊರಗಡೆ, ಇದು ಯಾವ್ದು ಜುಜ್ಬಿ ಅಂತ. ಯಾಕೆ ಅಂತಂದ್ರೆ ನಾವೇನೂ ಮಾತಾಡ್ಲಿಲ್ಲ ಅವ್ರ ಹತ್ರ, ಸುಮ್ಮನೆ ಗಂಡ ಹೆಂಡತಿ ನಿಂತೀವಿ. ಅವ್ರು ನಮ್ಮ ಮನ್ಸು ಅರ್ಥ ಮಾಡ್ಕೊಂಡು ಬಾಯಿಲಿ ಕರ್ಕೊಂಡೋಗಿ ಅಲ್ಲೇನು ಕಾಂಟ್ರಾಕ್ಟ್ ಪಾರ್ಕ್, ಚಪ್ಪಲಿ ಸ್ಟ್ಯಾಂಡ್, ಕಾರ್ ಪಾರ್ಕ್, ಚಪ್ಪಲಿ ಸ್ಟ್ಯಾಂಡ್, ಒಳಗಡೆ ಒಂದು ಮಕ್ಕಳ ಆಟದ ಪಾರ್ಕ್, ಜೊತೆಗೆ ನೀನ್ ಫೋಟೋ ತೆಗೆದ ತಕ್ಕೋ, ಇವುಷ್ಟನ್ನ ನಿನಗೆ ಜವಾಬ್ದಾರಿ ವಹಿಸ್ತೀನಿ, ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು, ಉಳಿದಿದ್ದೆಲ್ಲ ನಿನಗೆ. ಹಿಂಗ್ ಮಾಡ್ಕೊಟ್ಬಿಟ್ರು ಅವ್ರು. ಅಂದ್ರೆ ಸತ್ಯ ಇದ್ದಾಗ ಎಲ್ಲಾದ್ರೂ ಒಂದು ಸಹಾಯ ಬಂದೇ ಬರುತ್ತೆ ಅಂತಾರಲ್ಲ ಸರ್. ಆವಾಗ
ಚಪ್ಪಲಿ ಸ್ಟ್ಯಾಂಡಿಗೆ ನಾನು ₹2 ಹ್ಮ್ ಒಂದ್ ಜೊತೆ ಚಪ್ಪಲಿಗೆ. ಸ್ಯಾಟರ್ಡೆ ಸಂಡೇ ಬಂದ್ರೆ ಬಿಸ್ನೆಸ್ ಆಗೋದು. ಹ್ಮ್ ಒಂದು 300 400 500 ಆಗ್ಬಿಡೋದು. ಹ್ಮ್ ಅಷ್ಟು ಜನ ಬರೋರು. ನಾನು ಬರೀ ಜನಗಳ ಕಾಲೇ ನೋಡ್ತಿದ್ದೆ. ಚಪ್ಪಲಿ ಹಾಕೊಂಡು ಅವ್ರಲ್ಲಿ ದೊಡ್ಡ ಜಗಳ ಮಾಡ್ತಿದ್ದೆ ನಾನು. ಹೆಂಗ್ ಜಗಳ ಮಾಡ್ತಿದ್ದೆ ಗೊತ್ತಾಗಲ್ವಾ ನಿಮ್ಗೆ? ಹಂಗೆ ಹಿಂಗೆ ದೇವಸ್ಥಾನ ಇದು ಅದು ಅಲ್ಲ ನಂದು, ನನಗೆ ₹2 ಹೋಯ್ತು ಅನ್ನೋದೇ ಸಂಕಟ. ಆ ಚಪ್ಪಲಿ ಎಲ್ಲ ತಗೊಂಡ್ ಇಟ್ಕೊಂಡ್ಬಿಡ್ತಿದ್ದೆ. ಅವ್ರಲ್ಲಿ ಬಿಡೋ ಜಗದಲ್ಲಿ ಬಿಟ್ಟಿಲ್ಲ ಅಂದ್ರೆ ನಿಮ್ದು ₹2 ಹೋಗುತ್ತೆ ಅಂತ. ನಮ್ಮ ಮ್ಯಾನೇಜರಿಗೆ ಬಹಳ ಖುಷಿ. ಮಾರಿದ್ರ ನೋಡು, ಅವ್ನ ಜಗದ ಬೇರೆ ಯಾರಿದ್ರು ಇಷ್ಟ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ನು ನೋಡ್ರಿ ಹೆಂಗ್ ಕಾಪಾಡ್ತಾವ ನಿಮ್ಗೆ ₹2 ಚಿಂತೆ. ನನಗೆ ಯಾವ ಬಿಟ್ಟು ಬಂದ ಅಂತ ಹೇಳಿ ಚೀಲ ತಗೊಂಡು ತುಂಬ್ಕೊಂಬಂದ್ಬಿಟ್ಟು ದೊಡ್ಡ ಜಗಳ ನಂದ ಅವ್ರ ಹತ್ರ. ಮ್ಯಾನೇಜರಿಗೆ ಗೊತ್ತಾಗಂಗೆ ಅವ್ನ್ ಮ್ಯಾನೇಜರ್ ಬರ್ತಿದ್ರು. ಗೊತ್ತಾಗಲ್ವ ಅವ್ನು ಹೇಳೋದು ಕರೆಕ್ಟ್ ಅಲ್ವಾ? ಕತೆ ಕಾಯಿ ಕುಡ್ಸಿದ್ವಿ ಅವ್ರನ್ನ ಹಿಂಗಂತ. ಅವ್ರಿಗೆ ಭಯ ಕಾಸು ಕೊಟ್ಬಿಟ್ರು. ಹಂಗ್ ಮಾಡಿ ಅಲ್ಲೇ ಹೆಚ್ಚು ಬಿಸ್ನೆಸ್ ಮಾಡಿದ್ದೆ. ಆಮೇಲೆ ನನ್ನ ಹೆಂಡತಿ ಇಲ್ಲಿ ಇದ್ರಲ್ಲಿ ಇರೋಳು, ಮಕ್ಕಳ ಮಕ್ಕಳು ಇದ್ರಲ್ಲಿ. ಅಲ್ಲಿ ಒಳಗಡೆ ಕಸ ಹೊಡಿಬೇಕು, ನೋಡ್ಕೋಬೇಕು. ಅಲ್ಲಿ ₹10 ₹5 ಇಸ್ಕೊಂಡು ಅಲ್ಲಿ ಒಳಗಡೆ ಬಿಡ್ಬೇಕು. ಬಟ್ ದೊಡ್ಡ ಖುಷಿ ಸಿಕ್ಬಿಡ್ತು ನಮ್ಗಲ್ಲಿ. ಇದನ್ನೆಲ್ಲ ಮಾಡ್ತೀವಿ ನಾವು. ಚಪ್ಪಲಿ ಎತ್ತೋದ ಇನ್ನೊಂದು ಅದು ಇದು ನಮ್ ತಲೆಯಲ್ಲಿ ಏನೂ ಇಲ್ಲ. ನಮಗ್ ಕೆಲ್ಸ ಸಿಕ್ತು, ದುಡ್ಡು ಸಿಕ್ತು. ಮನೆಯಲ್ಲಿ ಮತ್ ಸಂಭ್ರಮ ಶುರು ಆಯ್ತು. ಒಂದ್ ಸಣ್ಣಗ ಕತ್ಲು ಅನ್ಕೊಂಡಿದ್ದು ಚಿಕ್ಕ ಬೆಳಕು ಚಾಲು ಆಯ್ತು. ಅಲ್ಲಿ ಇನ್ನೇನ್ ಮಾಡ್ತಾ ಇದ್ವಿ ಚೆನ್ನಾಗಿ ಇದ್ವಿ. ಚೀಟಿ ಗಿಟಿ ಹಾಕೊಂಡಿದ್ವಿ ಬೇರೆಯವ್ರ ಹತ್ರ. 1 ಲಕ್ಷ 2 ಲಕ್ಷ ಶೇಖರಣೆ ಮಾಡಿ ಇನ್ನೇನೇನೋ ಮಾಡ್ಕೊಳ್ಳೋಣ ಅದು ಇದು ಅಂತ. ಅಷ್ಟೊತ್ತಿಗೆ ಲಾಕ್ಡೌನ್ ಬಂತು. ಕರೋನಾ ಲಾಕ್ಡೌನ್. ಮತ್ತೆ ಅಲ್ಲಿಗೆ ಜೀರೋ ಅವಾಗ ಆಕ್ಚುಲಿ ಐಡಿಯಾ ಕೊಟ್ಟವ್ ನೀವು ರವಿನೇ. ಯಾಕೆ ನೀವು ಯೂಟ್ಯೂಬ್ ಶುರು ಮಾಡಬಾರ್ದು ಅಂತ. ನಮ್ಗೆ ಅದ್ರ ಕಲ್ಪನೆನೇ ಗೊತ್ತಿಲ್ಲ, ಯೂಟ್ಯೂಬ್ ಹೆಂಗ್ ಶುರು ಮಾಡ್ಬೇಕು ಏನ್ ಮಾಡ್ಬೇಕು. ಆಮೇಲೆ ಹೇಳ್ತಾನಲ್ಲ ಕರೆಕ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಯೂಟ್ಯೂಬ್ ಶುರು ಮಾಡಿದ್ವಿ. ಮನೆಯಲ್ಲೇ ಕುತ್ಕೊಂಡು ಮಾಡೋದೇನೋ ಕಿಚನ್ ವಿತ್ ನಾಗರತ್ನ ಅಂತ ಶುರು ಆಗಿದ್ದು. ಮನೆಗೆ ಅಡಿಗೆ ಮಾಡೋದು. ಬುತ್ತಿ ಮೊದಲು ಸ್ಟಾರ್ಟ್ ಆಗಿದ್ದು ಕಿಚನ್ ವಿತ್ ನಾಗರತ್ನ. ಅಡಿಗೆ ಮಾಡೋದು ಹಾಕೋದು. ಅವು 10-15 ವ್ಯೂಸ್ ಬರೋವು ಅಷ್ಟೇನೆ. ಅವು ಯಾರು ನೋಡ್ತಾರೆ ಅದನ್ನ? ನಮ್ದೇನ್ ಪಾಪ್ಯುಲರ್ ಚಾನೆಲ್ ಅಲ್ಲ. ಆಮೇಲೆ ಅದಕ್ಕೆ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ, ಯಾವಾಗ ಬರುತ್ತೆ ನೋಡೋಣ ಅಂತ ದಿವಸ ಒಂದು ವಿಡಿಯೋ ಹಾಕಕ್ ಶುರು ಮಾಡಿದ್ವಿ. ನಮಗ್ 1,000 ವ್ಯೂಸ್ ಏನಾದ್ರು ಬಂದ್ರೆ ಮನೇಲಿ ಸಂಭ್ರಮ. ನನ್ನ ಮಗಳು ಯಶು ಮೊಬೈಲ್ ಅಲ್ಲಿ ಶುರು ಮಾಡಿದ್ದು. ಪ್ರಾಬ್ಲಮ್ ಏನು ಅಂದ್ರೆ ಇದು ಇಂಟರ್ನೆಟ್ ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಕರೆಕ್ಟ್ ಆಗಿ. ಬೆಳಗಿನ ಜಾವ ಮನೆಯೆಲ್ಲ ಮಲ್ಕೊಂಡ್ರೆ ಬೆಳಗಿನ ಜಾವ ಸ್ಪೀಡ್ ಇರುತ್ತೆ. 15-20 ನಿಮಿಷದ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ನೀವು ಬೆಳಗಿನ ಜಾವ ಅದು ಆ ಕೆಲಸ ನನ್ನ ಮಗಳದು ಯಶು ಹೇಳ್ಬೇಕಾಕಿ 3:30-4 ಹಂಗೆ ಎದ್ದು ಅಪ್ಲೋಡ್ ಮಾಡ್ಬೇಕು. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಇವರೆಲ್ಲ ಹೇಳ್ಕೊಟ್ಟಿದ್ರು ಹಿಂಗಮ್ಮ ಅಂತ ಕಲ್ಕೊಂಡು ಅವಳ ಮೊಬೈಲ್ ಅದು ಇದು ನೋಡ್ಕೊಂಡು ಮಾಡಿದ್. ಹಂಗ ಶುರು ಮಾಡಿದ್. ಬೆಳಗಿನ ಜಾವ ಹಿಂಗ್ ಶುರು ಮಾಡೋದು. ಎಡಿಟ್ ಎಲ್ಲ ಆಕೆ ಮಾಡ್ತಿದ್ಲು ನನ್ನ ಮಗಳೇ. ಸ್ಟಾರ್ಟಿಂಗ್ ಎಲ್ಲ 1 ವರ್ಷ ಆಕೆ ಮಾಡಿದಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಅವೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಮಾಡಿ ಈಗ ಅಡಿಗೆ ಮಾಡಕ್ಕೆ ನಾನು ಶೂಟ್ ಮಾಡೋ ಆಕೆ ಅಪ್ಲೋಡ್ ಮಾಡಕ್ಕೆ. ಮಾನಿಟೈಸ್ ಆಗ್ಲೇ ಇಲ್ಲ ಬೇಗ ಅದು. ಇದು ಯಾವ್ದು ಆಗೋದಲ್ಲ. ಇದು ಓಪನ್ ಆಗ್ಬಿಡ್ತು ಲಾಕ್ಡೌನ್. ತಿರ್ಗಾ ಆಶ್ರಮಕ್ಕೆ ಹೋಗ್ಬಿಟ್ವಿ. ಇದು ಆಗ್ಲಾರ ಕೆಲ್ಸಪ್ಪ, ಇದನ್ನ ಯಾರು ಮಾಡ್ತಾರೆ? ಸುಮ್ನೆ ಆಗಲ್ಲ. ಇದು ಯಾರೋ ಹೇಳೋನ ಅವ್ರಿಗೆ ಇದಿರಿ ಉಗಿರಿ ಮಕ್ಕಕ್ಕೆ ನಡಿಯತ್ತಾಗ ತಿರ್ಗಾ ಹೋಗ್ಬಿಟ್ವಿ. ಬಿಟ್ಬಿಟ್ಟಿದನ. ಎಷ್ಟಾಗಿದ್ದು ಸರ್ ಅವಾಗ ಸಬ್ಸ್ಕ್ರೈಬರ್ಸ್? ಇನ್ನೂ 1,000 ಆಗಿರ್ಲಿ ಸರ್. 400-500 ಆಗಿತ್ತ. ಏನು ದುಡ್ಡು ಬಂದಿಲ್ಲ ಅವಾಗ, ಏನು ಬಂದಿಲ್ಲ. ಆಮೇಲೆ ತಿರ್ಗಾ ಲಾಕ್ಡೌನ್ ಬಂದ್ಬಿಡ್ತಲ್ಲ. ಇನ್ ಮತ್ ಮನೆ ಕುತ್ಕೊಂಡೆ ಏನ್ ಮಾಡುದು? ಅವಾಗ ಏನ್ ಪ್ಲಾನ್ ಮಾಡಿದ್ವಿ, ಇದು ಅಡಿಗೆ ನೋಡಲ್ಲ, ಅಡಿಗೆ ಮಾಡೋರ್ ಕತೆ ಕೇಳೋಣ ಅಂತ ಹೇಳ್ಬಿಟ್ಟು ಹೊರಗ್ ಬಂದು ವಿಡಿಯೋ ಮಾಡಕ್ ಶುರು ಮಾಡಿದ್ದು. ಸುಮ್ನೆ ಅವ್ರ ಹತ್ರ ಕುತ್ಕೊಂಡು ಕತೆ ಕೇಳೋಣ, ಏನ್ ಹೇಳ್ತಾರೆ ಇವ್ರು, ಅದನ್ನಂತೂ ನೋಡ್ತಾ ಇಲ್ಲ, ಇದನ್ನಾರು ನೋಡ್ತಾರಂತ. ಅದು ಯಾಕೋ ಹಂಗೆ ಸ್ಲೋ ಆಗಿ ನಮಗೆ ಇಂಟ್ರೆಸ್ಟ್ ಬರಕ್ ಶುರು ಆಗುತ್ತೆ. ಆ ಕೆಲಸ ಅವ್ರು ನೋಡ್ತಾರೋ ಬಿಡ್ತಾರೋ, ಏನೋ ಒಂಥರ ಕತೆ ಹೇಳಿದ್ಲಲ್ವಾ, ಏನೋ ಏನೋ ಚೆನ್ನಾಗಿದೆ ಅಲ್ವಾ, ಮಾಡಿ ಮಜಾ ಇದೆ ಅಂತ ಹಂಗೆ ಶುರು ಮಾಡಿ 1.5 ವರ್ಷಕ್ಕೆ 256 ವಿಡಿಯೋ ಮಾಡಿದ್ವಿ ನಾವು ಮಾನಿಟೈಸ್ ಆಗಕ್ಕೆ. ಆಯ್ತು, ಮಾನಿಟೈಸ್ ಆಗಿ ಮೊದಲನೇ ಸಂಬಳ ಬಂದಾಗ ಅದ್ಭುತ ನಮ್ದು ಮನೆಯಲ್ಲಿ ಮಾಡಿ ಹಂಗ್ ಶುರುವಾಗಿದ್ದು. ಎಷ್ಟು ಸರ್ ಫಸ್ಟ್ ಚೆಕ್ ಬಂದಿದ್ದು? 86,000. ಹೌದಾ? ದೊಡ್ಡ ಸಂಭ್ರಮ ಅಲ್ಲ ನಮಗೆ. ಎಂತ ಇದು ನಂಬಕ್ಕೆ ಆಗ್ಲಿಲ್ಲ. ಎಷ್ಟು ವ್ಯೂಸ್ ಆಗಿದ್ದು ಸರ್ ಅವಾಗ? 86,000 ಅಂದ್ರೆ 86,000 ನನಗೆ ಅದು ಕರೆಕ್ಟ್ ಆಗಿ ಇದಿಲ್ಲ. ಬಟ್ ಮೊದಲನೇ ಚೆಕ್ ಬಂದಿದ್ದೆ ಅಷ್ಟು ನಮ್ದು. ಅಂದ್ರೆ ಅದು ಮಾನಿಟೈಸ್ ಆದ್ಮೇಲೆ ಒಂದ್ 2-3 ತಿಂಗಳಿಗೆ ಆದ್ಮೇಲೆ ಬರೋದು ನಮ್ಗೆ. ಆಮೇಲೆ ಗೊತ್ತಾಗಿತ್ತು, ಓಕೆ ಇದ್ರಲ್ಲಿ ಏನೋ ಇದೆಯಲ್ಲ ಅಂತ ಹೇಳ್ಬಿಟ್ಟು
ಆಮೇಲೆ ಬಹಳ ವರ್ಷದ ಮೇಲೆ ಅಷ್ಟು ದೊಡ್ಡ ಅಮೌಂಟ್ ನೋಡ್ದಂಗೆ ಆಯ್ತು. ಹೌದು. ಆಮೇಲೆ ಇವನು ಹೇಳ್ತಿದ್ದ ಒಂದು ಕಂಟಿನ್ಯೂ ತಗೊಳ್ಳೋಣ ಸೀರಿಯಸ್ ಆಗಿ ಅಂತ ಆಶ್ರಮದ ಕೆಲಸ ಬಿಟ್ವಿ. ಫುಲ್ ಟೈಮ್ ಇದು ಮಾಡೋಣ. ಫುಲ್ ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಆಮೇಲೆ ನಿರಂತರವಾಗಿ ವಿಡಿಯೋ ಮಾಡಕ್ ಶುರು ಮಾಡಿದ್ವಿ. 8 ಗಂಟೆಗೆ ತಪ್ಪದೇ ಮಾಡೋಣ ಅಂತ ಶುರು ಮಾಡಿದ್ವಿ. ಬೇರೆ ಬೇರೆ ಕತೆ ಕೇಳೋಣ ಅಂತ ಶುರು ಮಾಡಿದ್ವಿ. ಜನಗಳ ಪ್ರತಿಕ್ರಿಯೆ ಶುರುವಾಯಿತು, ಕಮೆಂಟ್ ಬರೋಕ್ಕೆ ಶುರುವಾಯಿತು, ಯಾರ ಗುರ್ತು ಹಿಡಿಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮಗೆ ಇಷ್ಟು ಹೆಲ್ಪ್ ಆಗಿದೆ ಅಂತ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಹಂಗಾಗಿ ಮಾಡ್ತಾ 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 ಒಂದು ಕಾನ್ಫಿಡೆಂಟ್ ಬಂದು ಆ್ಯಕ್ಚುಲಿ ನನಗೆ ಮತ್ತೆ ನನ್ನ ಕೆಲ್ಸಕ್ಕೆ ಬಂದಲ್ಲ. ನನಗೆ ಕೇಳಿ ಅಭ್ಯಾಸ, ಕತೆ ಕೇಳಿ ಅಭ್ಯಾಸ, ಹೇಳಿ ಅಭ್ಯಾಸ, ಆ ಥರದ ಕೆಲ್ಸಕ್ಕೆ ಮತ್ತೆ ನಾವು ಫೋಟೋಗ್ರಫಿ ಅದು ಇದು ಅಂತಿದ್ದವರು ಸಿನಿಮಾ ನಮ್ ಕೆಲಸ ಆಗಿದ್ದಕ್ಕೆ ಅದು ಖುಷಿ ಪಡ. ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡೋ ನನಗೆ ಒಳಗಡೆ ಇಂಟ್ರೆಸ್ಟ್ ಇದ್ರು ಮಾತ್ರ ಮಾಡಕ್ಕಾಗದಲ್ವಾ, ಇಲ್ಲಾಂದ್ರೆ ಹೆಂಗ್ ಮಾಡ್ತೀರಿ. ಹಂಗಾಗಿ ತಗೊಂಡ್ ಬಂದು ವೀಕ್ಷಕರು ಇವತ್ತು ಇಲ್ಲಿವರೆಗೆ ನಿಲ್ಸಿದಾರೆ ನೋಡ್ರಿ. ಈಗ 4 ಲಕ್ಷ ಮೇಲೆ ಅಲ್ಲ ಸರ್ ಈಗ ಸಬ್ಸ್ಕ್ರೈಬರ್ಸ್. ಈಗ ಪೂರಾ ಫ್ಯಾಮಿಲಿ ಇದ್ರ ಮೇಲೆನೆ ಇರೋದು ಈಗ. ಹೌದು. ಏನ್ ಸರ್ ಅನುಭವ? ನನಗೆ ಅನ್ಸುತ್ತೆ ವಾಪಸ್ ನೀವು ಇದು ಕ್ಷೇತ್ರಕ್ಕೆ ಬಂದಿದ್ದೇ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಾನು ನಿಮ್ ವಿಡಿಯೋಸ್ನೆಲ್ಲ ನೋಡಿದ್ದೇನಲ್ಲ, ನನ್ನ ಅನಿಸಿಕೆ ಇದು. ಇಷ್ಟೆಲ್ಲ ಬಿಸ್ನೆಸ್ ಮಾಡಿದ್ರಲ್ಲ, ಅದ್ರಲ್ಲಿ ನನಗೇನ್ ಸಿಗುತ್ತೆ ಅಂತ ಮಾಡಿದ್ರಿ. ಈಗ ಬದುಕಿನ ಬುತ್ತಿ ಬಂದ್ಮೇಲೆ ಜಗತ್ತಿಗೇನ್ ಕೊಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ರಿ. ಅದಕ್ಕೆ ಮೋಸ್ಟ್ಲಿ ಇದು ಸಕ್ಸಸ್ ಸ್ಟೋರಿ ಬರ್ತಾ ಇದೆ ಈಗ ಅಂತ. ಗೊತ್ತಿಲ್ಲ, ಬೆಳಿಗ್ಗೆದ್ದು ಹಂಗ ಅನ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ. ಜನಗಳು ಯಾರಿಗೂ ಕತೆ ಹೇಳ್ಬೇಕಂತ ರೆಡಿ ಆಗಿರಲ್ಲ. ಯಾರು ಹೌದು, ಯಾರು ಸಿಗ್ತಾರೆ ನಿಮಗೆ ಅಂತ ಗೊತ್ತಿಲ್ಲ, ಏನ್ ಕತೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ಬೇಕು, ಹುಡುಕ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಾನು ಅವ್ರ ಹತ್ರ ಮೊದಲನೇದಾಗಿ ಅವನ ಆಗ್ಬೇಕು ನಾನು. ಹೌದು, ನಿಮ್ ಕ್ಯಾಮರಾ ನಿಮ್ನ ಒಪ್ಕೊಳ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಇಡೀ ಎಲ್ಲರ ಹತ್ರ ಮಾತಾಡ್ಬೇಕಾಗತ್ತೆ. ನಾನು ಅರ್ಧ ದಿವ್ಸಗಟ್ಲೆ ಕಳಿಬೇಕಾಗತ್ತೆ. ಇದೆಲ್ಲ ದೊಡ್ಡ ಚಾಲೆಂಜಸ್. ಬಟ್ ವಾಪಸ್ ಬರೋ ಮುಂದೆ ಒಂದು ಸಂಭ್ರಮ ಏನಂದ್ರೆ, ನಾನು ಅವ್ರ ಮಗ ಆಗಿರ್ತೀನಿ, ಇಲ್ಲ ತಮ್ಮ ಆಗಿರ್ತೀನಿ, ಇಲ್ಲ ಅಣ್ಣ ಆಗಿರ್ತೀನಿ. ನನ್ನನ್ನು ಬೀಳ್ಕೊಡುವಾಗ ಅವ್ರಿಗೆ ಕಷ್ಟ ಆಗುತ್ತೆ. ಅಯ್ಯೋ ಎಲ್ಲಿಂದ ಬಂದೆಪ್ಪ, ದೇವ್ರು ಬಂದಂಗೆ ಬಂದಿ ಅಂತಾರೆ. ಅದನ್ನೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆಮೇಲೆ ಬೇಕಾದಷ್ಟು ಜನಕ್ಕೆ ಆಮೇಲೆ ಇನ್ನೂ ಒಂದು ಶುರು ಮಾಡಿದ್ವಿ. ಯಾರಾದ್ರೂ ನಿಸ್ಸಹಾಯಕರಿದ್ರೆ, ನಿಜಕ್ಕೂ ಅವ್ರದ್ದು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಅಕೌಂಟ್ ನಂಬರ್ ಹಾಕಿ ಅವ್ರಿಗೆ ಬರೋವಂಗ್ ಮಾಡಿದ್ವಿ. ಅಂದ್ರೆ ಈಗ ಕೊಡುವ ಭಾವ ಬಂದ್ಬಿಟ್ಟು ಸರ್. ತಗೊಳ್ಳೋ ಭಾವಕ್ಕಿಂತ ನಾನು ಫಿಲ್ಮ್ ಮಾಡಿದ್ರೆ ಫೇಮಸ್ ಆಗ್ತೀನಿ ಅಂತ ತಗೊಳ್ಳೋದಿತ್ತು, ನಾನು ರಿಯಲ್ ಎಸ್ಟೇಟ್ ಮಾಡಿದ್ರೆ ಕೋಟ್ಯಾಧಿಪತಿ ಆಗ್ತೀನಿ ಅಂತ ತಗೊಳ್ಳೋ ಭಾವ ಇತ್ತು. ಈಗ ಬದುಕಿನ ಬುತ್ತಿಯಲ್ಲಿ ತಾವು ಕೊಡ್ತಾ ಇದ್ರೆ. ಯಾಕಂದ್ರೆ ನಿಮ್ಗೇನೋ ಅನ್ಸ್ಬೋದು, ಒಂದು ಹೋಟೆಲ್ಗೆ ಹೋದೆ, ಅವ್ರದ್ದೊಂದು ಸ್ಟೋರಿ ಮಾಡಿದೆ, ಹಾಕಿದೆ, 1000 ಜನ ನೋಡಿದ್ರು ಅಂತ. ನೀವು ನೋಡಿದ್ಮೇಲೆ ಅದನ್ನ ಸ್ಟೋರಿ ಅಲ್ಲಿ ನೋಡಿದ್ಮೇಲೆ ಎಷ್ಟು ಜನ ಗ್ರಾಹಕರಲ್ಲಿ ಹೆಚ್ಚಿಗೆ ಆಗಿರ್ತಾರೆ, ಅವ್ರದ್ದು ಇನ್ಕಮ್ ಹೆಚ್ಚಿಗೆ ಆಗಿರುತ್ತೆ. ಅವ್ರು ನೆನೆಸ್ತಾರೆ ಸರ್. ಮೋಸ್ಟ್ಲಿ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸು. ಈಗ ಇಷ್ಟು ದಿವಸ ಕರ್ಸಿತ್ತು, ಯಾರ್ಯಾರ ಜೊತೆ ಏನು ಮಾಡಿದ್ರೆ ಅವರೆಲ್ಲರೂ ಉಲ್ಟಾನೇ ಹೊಡೆದ್ರು. ಈಗ ಬ್ಲೆಸ್ಸಿಂಗ್ಸ್ ಏನಿದೆ ಅಲ್ಲ, ಅದು ನಿಮ್ಮ ಜೀವನವನ್ನು ಮುಂದುವರಿಸ್ತಾ ಇದೆ ಅಂತ ನಂದೊಂದು ಫೀಲಿಂಗ್. ನಿಜ. ಎಷ್ಟು ಎಪಿಸೋಡ್ ಆಗಿದಾವೆ ಸರ್ ಈಗ ಟೋಟಲ್ ಆಗಿ? ನಾನು ಇಲ್ಲಿವರೆಗೆ ಮಾಡಿರೋದು ಒಂದು 1300 ಎಪಿಸೋಡ್ ಆಗಿದೆ. 1300. ಅದರಲ್ಲಿ ಬಹಳ ನಿಮ್ಗೆ ಮನಸ್ಸಿಗೆ ಬಹಳ ಟಚ್ ಆಗಿದ್ದು ಯಾವ್ದಾದ್ರು ಒಂದು ನೆನಪು ಮಾಡ್ಕೊಂಡು ಹೇಳ್ಬೋದಾ ಸರ್? ನಂಗೆ ಅನ್ಸಿದ್ದಿಲ್ಲ ಸರ್, ಅಲ್ಲಿ ಹೋದ್ಮೇಲೆ ನನಗೆ ಹಿಂಗ ಅನಿಸ್ತು, ಹಿಂಗೂ ಜೀವ ಇರುತ್ತಾ ಅಂತ ಹೇಳಿ. ಇಲ್ಲ, ಹಂಗ್ ಬಹಳ ಇದಾವೆ ಎಪಿಸೋಡ್. ಯಾವ್ದಾದ್ರು ಒಂದು ಈಗ ನನಗೆ ಯಲಹಂಕದಲ್ಲಿ ಒಂದು ಅಜ್ಜಿ ಮಾಡಿದ್ದೆ, ಸೊಪ್ಪು ಮಾಡೋ ತರಕಾರಿ ಅಜ್ಜಿ ಮಾಡಿದ್ದೆ. ಆಮೇಲೆ ಇನ್ನೆಲ್ಲೋ ನಾನು ಒಂದು ಈಗಿಲ್ಲ, ಅವ್ರು ಉಡುಪಿಗೆ ಹೋದ್ರು ಅಜ್ಜ ಅಜ್ಜಿ. ಅವ್ರಿಬ್ರದ್ದು ನನಗೆ ಅದ್ಭುತ ಕತೆ ಅಂತ ಅನ್ಸೋಕ್ ಶುರುವಾಯ್ತು. ನಾನೇ ಹತ್ತಿದ್ದಿದೆ, ಅವ್ರಿಬ್ರು ಗಂಡ ಹೆಂಡತಿ ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ರು. ವಾಪಸ್ ಊರ್ಗ್ ಹೊರಟಿದ್ರು ಅವರು. ಅನಾಯಾಸವಾಗಿ ನನಗೇನೋ ಅವತ್ತು ಎಪಿಸೋಡ್ಗಳು ಏನೂ ಸಿಕ್ಕಿರ್ಲಿಲ್ಲ ನನಗೆ. ಯಾಕೆ ಕುತ್ಕೊಂಡು ಇಬ್ರು ಗಂಡ ಹೆಂಡತಿ, ವಯಸ್ಸಾಗಿದೆ, ಅವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು. ಅಜ್ಜಿ ಬಹಳ ಸ್ಟ್ರಾಂಗು. ಇವನ್ ಯಾರೋ ಏನೋ ಮಾಡಕ್ ಬಂದಾನೆ ಅಂತ ಅವ್ರಿಗೆ ಡೌಟ್ ಇರುತ್ತೆ. ಯಾಕೆ ಇವನ್ ಕ್ಯಾಮ್ರಾ ಇಟ್ಕೊಂಡ್ ಹೇಳು ಅಂತಾನೆ ಅಂತ. ಯಾರು ಕಳ್ಸಿದಾರೆ, ಏನಿದೆ, ಏನೋ ಇರುತ್ತೆ ಅವ್ರಿಗೆ. ನಾನು ಅಂತವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಹಂಗ ಸಹಜ ಅಲ್ವಾ? ಯಾರೋ ಕ್ಯಾಮ್ರಾ ಇಟ್ಕೊಂಡ್ ಬಂದ್ರೆ ಅವ್ನ ಯಾಕೆ ಒಪ್ಕೋಬೇಕು ನಮ್ಮನ್ನ? ಮೊದ್ಲೇ ಹೋರಾಟಗಾರರು. ಕೂತೆ ಗಟ್ಟಿಯಾಗಿ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಕೂತು ಹಂಗೆ ಯಜಮಾನ್ರನ್ನ ಮಾತಾಡ್ತಾ ಶುರುವಾಗಿ ಅವರೆಲ್ಲ ಕತೆ ಹೇಳಕ್ ಶುರುವಾಗಿ, ಆಮೇಲೆ ಆಯಮ್ಮ ಕತೆ ಹೇಳಕ್ ಶುರು ಮಾಡಿದ ಮೇಲೆ ನನಗೆ ಬಹಳ ಇದು ಅಂತ ಹೇಳಿದ್ರೆ, ನಾನೇನು ಅನ್ಕೊಂಡಿದ್ದೆ ಏನೋ ಕಷ್ಟ ಇದೆ ಇವ್ರಿಗೆ ಅಂತ. ಬಟ್ ಶೂಟಿಂಗ್ ಎಲ್ಲ ಆದ್ಮೇಲೆ ಅವರು ಯಜಮಾನ್ರು
ಅಪ್ಪ ಯಾಕೆ ಅವರು 1 ತಿಂಗಳಿಂದ ಅಲ್ಲಿದ್ದಾರೆ, ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿಂದ ಹೋಗ್ಬೇಕಾಗಿತ್ತು. ಯಾರಿಗೋ ಇವರು 20 ರೂಪಾಯಿ ಕೊಡ್ಬೇಕಾಗಿದೆ, ಅವ್ನು ಸಿಕ್ತಿಲ್ಲ ಸರ್ ಇವ್ರಿಗೆ, ಅದಕ್ಕೆ ಹೋಗಿಲ್ಲ ಇನ್ನು ಅವರು. ಯಜಮಾನ್ರಿಗೇನೋ ಅವ್ನ ಋಣದಲ್ಲಿ ಹೋಗ್ಬಿಡ್ತೀನಿ ನಾನು. ಅಯ್ಯೋ 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 ಅಯ್ಯೋ. 1 ತಿಂಗಳಿಂದ ಅವ್ನು ಹುಡುಕ್ತಾ ಇದಾರೆ ಅವರು. ಅವ್ನ್ ಕೊಟ್ಟೆ ಹೋಗ್ಬೇಕು ಅಂತ. ಯಾರೋ ದೊಡ್ಡ ವಿಚಾರ ನೋಡಿ. ಯಾರೋ 20 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅವ್ನು ಬಂದಿಲ್ಲ. ನನಗೆ ಹೆಂಗ ಅವ್ನ ಋಣ. ಅದಕ್ಕೆ ಹೋದ್ ತಿಂಗಳು ಹೋಗ್ಬೇಕಾಯ್ತು. 1 ದಿವಸ ಅವ್ನು ಹಿಡಿತೀನಿ, ನಾನು ಹಗಲು ರಾತ್ರಿ ಕಾಯ್ತಾ ಇದ್ದೀನಿ, ಇಲ್ಲಿ ಎಲ್ಲರಿಗೂ ಹೇಳಿದೀನಿ, ಅವ್ನು ಸಿಕ್ಲಿ ನನಗೆ ಕೊಡ್ಬೇಕಪ್ಪ, ಇಲ್ಲಾಂದ್ರೆ ಹಂಗೆ ಹಂಗೆ ಹೋಗೋದು. ನನಗೆ ಅವನು ಎಷ್ಟೋ ಅದಕ್ಕೋ ಕೊಟ್ಟಿದ್ದಂತ, ತುಂಬಾ ಕಷ್ಟದಲ್ಲಿದ್ದಾಗ ಕೊಟ್ಬಿಟ್ಟಿದ್ದಂತೆ. ನನ್ನ ಜೀವನ ಹೆಂಗೀಗ ಅವ್ನು ಮರೀಲಿ, ನಾನು ದೇವ್ರ ಮೆಚ್ತಾನ ಅಂತ ಕೂತ್ಬಿಟ್ಟಾರೆ. ಅಯ್ಯೋ. ಈಗ ನಾನ್ ಮಾಡಿದ್ದೀನಲ್ಲ ವಿಡಿಯೋ, ನನ್ ಸಮಸ್ಯೆ ಏನಂದ್ರೆ ನೀನ್ ಕಾಸು ತಗೋ ಅಂತ ಕೂತ್ಕೊಂಡ್ರು. ಅಯ್ಯೋ ಅಪರಾಧಿ ಭಾವನೆ, ಒಳ್ಳೆ ಕತೆ ಆಯ್ತು, ಹಂಗಲ್ಲಮ್ಮ. ಈ ನಾನು ಇಲ್ಲ ನಾವ್ ಹಂಗೆ ಹೋಗಲ್ಲಪ್ಪ. ನಾವು ಸತ್ತೋದ್ರು ಸರಿನೇ, ಇಲ್ಲ ಸತ್ತೇ ಹೋಗ್ಬೇಡ, ಎದಕ್ ಬೇಕು ಇದು ಜೀವನ, ನೀನು ಇಷ್ಟೆಲ್ಲ ಕಷ್ಟಪಟ್ಟು. ಋಣದ ಬಗ್ಗೆ ಅಷ್ಟು ಇದವ್ರಿಗೆ. ಅವ್ರ ಕೊನೆಗೆ ನಾನ್ ತಗೊಳ್ಳಿಲ್ಲ ಕಾಸು, ಕೊನೆಗೆ ಆ ಅಮ್ಮನ ಹತ್ರ ಕೊಟ್ಟ, ಹೆಂಡತಿ ಹತ್ರ, ನನ್ನ ಹತ್ರ ತಗೋತಾ ಇಲ್ಲ ಇವರು ಅವ್ರಿಗೆ ಕೂಡ ಅಂತ. ಆಕಿ ಆ ಅಮ್ಮ ಕರೆದು, ಅಪ್ಪ ನಮ್ಗೆ ಬೇಕನೇ ಋಣಭಾರ, ಯೋಚನೆ ಮಾಡಿ ನೀನು, ನಾವ್ ಹಂಗ್ ಸತ್ತೋಗ್ಬೇಕನೆಯ, ನಿಂಗೆ ಆಸೆನಾ ಹಂಗ್ ಸತ್ತೋಗಕ್ ನಾವು? ಗಂಡ ಹೆಂಡ್ತಿದ್ ಅಷ್ಟು ಇದು ಸರ್. ನಂಗೆ ಸತ್ತೋಗ್ಬೇಕ, ನನಗೆ ಕಣ್ಣಲ್ಲಿ ನೀರ್ದಲ್ಲ. ಅಂದ್ರೆ ಜ್ಞಾನೋದಯ ಆಗಿದ್ ನಮ್ಗೆ ಹಿಂಗೆ. ಎಂತೆಂತ ಜನ ಬದುಕ್ತಿದಾರೆ, ನಾವ್ ಯಾಕೆ ಇಷ್ಟು ಹಿಂಗಾಗ್ಬಿಟ್ಟಿದೀವಿ, ನಮ್ಗೆ ಎಲ್ಲಿ ಹೋಗಿತ್ತು ಬುದ್ಧಿ, ಹಿಂಗೆಲ್ಲ ಇದಾರೆ ಅಂತ ಹೇಳ್ಬಿಟ್ಟು ಹಂಗ ಬೇಕಾದಷ್ಟು ಜೀವನ ಪಾಠಗಳು ಅವ್ರು ಕಲ್ಸಿದ್ದಾರೆ, ನಾವು ಕಲ್ತಿದೀವಿ. ಏನೋ ಒಂದು ಅದೃಷ್ಟ ಅದು ನಮ್ಗೆ ಅವ್ರಿಗೆ ಆ ಥರದ್ದು ಸೇರ್ಬೇಕಂತ. ಇವತ್ತು ಎಲ್ಲಿ ಹೋದ್ರು ಊಟ ಇದೆ, ಎಲ್ಲೋದ್ರು ಜನ ಕರೀತಾರೆ, ಎಲ್ಲೋದ್ರು ಒಂದು ಜಾಗ ಇದೆ, ಎಲ್ಲೋ ಯಾರೋ ಬರ್ತಾರೆ, ಅಪ್ಕೊಂತಾರೆ, ಖುಷಿ ಪಡ್ತಾರೆ. ಹಂಗೂ ಬೈಯೋರು ಇದ್ದಾರೆ. ನಾನು ತಲೆ ಕೆಡಿಸ್ತಾರೆ, ಅದನ್ನೇನ್ ಮಾಡಕ್ಕಾಗಲ್ಲ. ಬೈಯೋರ್ಗೆ ಕೂಡ ಹಕ್ಕಿದೆ. 20 ನಿಮಿಷ ಹಾಕಿರ್ತಾನೆ, ಅವನಿಗೇನು ಎಪಿಸೋಡ್ ಇಷ್ಟ ಇಲ್ಲ ಅಂದ್ರೆ ಬೈತಾನೆ, ಪಾಪ ಅನ್ಸ. ಯಾಕೆಂದ್ರೆ ಅವನು 20 ನಿಮಿಷ ಸ್ಪೆಂಡ್ ಮಾಡಿ, ಇಂಪಾರ್ಟೆಂಟ್ ಅಲ್ಲ ಸರ್. ಹಂಗಾಗಿ ಅವ್ರಿಗೆ ಗೌರವ ಕೊಡ್ತೀವಿ. ಮತ್ತೆ ಸರ್, ಈ ಸಾಮಾನ್ಯರ ಜೊತೆ ಏನಿರ್ತೀರಲ್ಲ ನೀವು, ಕಾಯಿ ಪಲ್ಯ ಮಾರೋರು, ಅವರು ಇವ್ರು ಎಲ್ಲರ ಜೊತೆ ಇರ್ತೀರಾ, ಏನ್ ಅವ್ರಿಗೆ ಬೇಕನ್ನಿಸ್ತದೆ ನಿಮ್ಗೀಗ? ಮಾಡ್ಕೊಂಡ್ ಬರ್ತೀರಾ? ಅವ್ರದ್ದು ಎಲ್ಲರದ್ದು ಒಂದು ಕಾಮನ್ ಸಮಸ್ಯೆ ಏನು? ಯಾಕಂದ್ರೆ ಈ ಮುಖಾಂತರ ಯಾರೋ ಒಬ್ರು ಇರ್ಬೋದು ಇದನ್ನ ನೋಡ್ತಾ ಇರೋರು, ಅವ್ರಿಗೆ ಯಾವ ಒಂದು ಏರಿಯಾದಲ್ಲಿ ನಾ ಏನಾದ್ರು ಮಾಡ್ಬೇಕು ಅಂತ ಅನ್ಸೋದು ಏನಾದ್ರು ಇದೆ ಸರ್? ಇಂಥದ್ದೊಂದು ಮಾಡಿಯಪ್ಪ, ಅವರೆಲ್ಲ ಇದೇ ಕಾಮನ್ ಪ್ರಾಬ್ಲಮ್ ನಲ್ಲಿ ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ, ಇಲ್ಲ ಈ ಕ್ಷೇತ್ರದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತದ್ದು ಏನಾದ್ರು ಇದೆಯಾ ಸರ್? ನೀವೇ ಹೇಳಿದಿರಿ, ಮೋಸ್ಟ್ಲಿ ಇಲ್ಲಿ ಅಪ್ಲೈ ಆಗುತ್ತದೆ. ಅವ್ರಿಗೆ ಹಣದ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಸರ್ ಯಾರಿಗೆ. ಓಕೆ, ಅವರು ಇವತ್ತು ದುಡ್ದು ಯಾಕೆ ಹಂಗೆ ಸಿಗಾಕೊಂತಾರೆ ಅಂತಂದ್ರೆ, ಎಲ್ಲೋ ಫೈನಾನ್ಸಲ್ಲಿ ಹಣ ತರ್ತಾರೆ, ಮಾಡ್ತಾರೆ, ಎಲ್ಲ ಕಂಪ್ಲೀಟ್ ಇವ್ರ ಲಾಭ ಸಮೇತ ಫೈನಾನ್ಸ್ನವನಿಗೆ ಹೋಗ್ತಾ ಇದೆ. ಹೌದು. ಹಂಗಾಗಿ ಆಮೇಲೆ ಅದೊಂದು ಚಟ, ಒಂದು ಎರಡನೇ ಚಟ, ಮೇಜರ್ ಸಮಸ್ಯೆ ಅವ್ರದ್ದು. ಅಂದ್ರೆ ಟೆನ್ಷನ್ಗೆ ಚಟಕ್ಕೆ ಬೀಳ್ತಾರೆ, ಇಲ್ಲ ಫಿಸಿಕಲ್ ವರ್ಕ್ ಬಹಳ ಇರೋದ್ರಿಂದ ಸಾಯಂಕಾಲ ಅವನೇ ದುಡಿದು ಅವ್ನು ಕುಡಿಯೋದ್ರಲ್ಲಿ ನನ್ನ ತಕರಾರು ಏನಿಲ್ಲ. ಅವ್ನ್ ದುಡ್ದು ಅವ್ನು ಕುಡಿತಾನೆ, ಅವಳು ದುಡಿತಾಳೆ, ಇವನ್ ಕುಡಿತಾನೆ. ಹೆಂಡತಿ ದುಡಿತಾಳೆ, ಇಲ್ಲ ತಾಯಿ ದುಡಿತಾಳೆ, ಇಲ್ಲ ತಂಗಿ ದುಡಿತಾಳೆ, ಇವನ ಅಣ್ಣ ಅಪ್ಪ ಇವ್ರು ಕುಡಿತಾರೆ. ಅದು ಅರ್ಧ ತಿಂದು ಹಾಕತ್ತೆ. ಆಮೇಲೆ ಅದು ಅಷ್ಟಕ್ಕೆ ಬೀಳಲ್ಲ ಪಾಪ. ಅವಳು ಮತ್ತೆ ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಬರ್ಬೇಕು, ಇವ್ನು ಬೆಳತಾನೆ ಜಗಳ ಮಾಡ್ತಾನೆ. ಅಂತವೆಲ್ಲ ಬಹಳ ಸಮಸ್ಯೆ. ಅದು ಎಲ್ಲಿ ಹೋದ್ರು ಅದನ್ನೇ ಹೇಳ್ತಾರೆ ಜಾಸ್ತಿ. ಇಲ್ಲ ಗಂಡಂಗೆ ಹೇಳ್ರಿ ಅಂತಾರೆ, ಹಂಗೆ ಹೇಳಕ್ ಆಗೋದಿಲ್ಲ. ಈ ತರದ ಸಮಸ್ಯೆಗಳು ತುಂಬಾ. ಬಟ್ ಕೆಲವೊಬ್ಬರಿಗೆ ಏನು ಅಂದ್ರೆ, ತಮ್ಮ ಕತೆ ಹೇಳ್ಬೇಕು ಅಂತ ಯಾರು ಸಿಕ್ಕಿಲ್ಲ ಅವ್ರಿಗೆ, ಆ ಹೇಳಿದ ಖುಷಿನೂ ಇರುತ್ತೆ ಅವ್ರಿಗೆ. ಹೌದು, ತಮ್ಮ ಜೀವನದ ಕತೆ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಕೇಳಿಸ್ಕೊಳ್ಳೋರು ಸಿಕ್ಕಿಲ್ಲ, ಯಾರು ಇಲ್ಲ. ದೂರ ಆಗ್ಬಿಟ್ಟಿದೀವಿ ಎಲ್ರು. ಯಾರೋ ಒಬ್ಬ, ಏನಮ್ಮ ಚೆನ್ನಾಗಿದ್ಯಾ, ಹೇಗಿದ್ದೀರಿ ನೀವು, ಆರಾಮಾಗಿದ್ದೀರಾ ಹೇಳಿದ್ರೇನು ಸಾಕಾಗುತ್ತೆ. ಅಂದ್ರೆ ಎಷ್ಟು ನಾವು ಅವ್ರ ಜೊತೆ ಮಾತಾಡ್ತೇವೆ, ಅನ್ಯೋನ್ಯವಾಗಿರ್ತೇವೆ, ಅಷ್ಟು ಜನಕ್ಕೆ ಖುಷಿ ಆದ ಹಂಗೂ ಖುಷಿ ಕೊಡ್ಬೋದು ಅಂತ ನಿಮ್ದೊಂದು ವಿಚಾರ. ಬಹಳ ಸಂತೋಷ ಸರ್. ಸರ್, ಈಗ ಮಕ್ಕಳು ಪೂರಾ ಜೀವನನೇ ನೋಡಿದ್ದಾರೆ ನಿಮ್ ಜೊತೆ. ನನ್ ಜೊತೆ ಹೌದು. ನನ್ನ ಮಗಳಂತೂ ಯಶು ಎಲ್ಲವನ್ನ ನೋಡಿದಾಳೆ ಹತ್ರದಿಂದ. ಆಕಿ 4ನೇ ಕ್ಲಾಸ್ ಇದ್ದಾಗೆ ಚಪಾತಿ ಮಾಡ್ಕೊಡ್ತಿದ್ಲು. ಬರಲ್ಲ ಆಕಿ, ಈಗ್ಲೂ ಬರಲ್ಲ. ನನಗೆ ಸಂಕಟ ಏನಂದ್ರೆ, ಹೆಣ್ಮಗಳಿಗೆ ಗೊತ್ತಾಗಲ್ವಾ, ನಿಂಗೆ ಕಲಿಬೇಕು ಇದನ್ನ ಅಂತಿದ್ದೆ ನಾನು. ನಿಮ್ಮ ಕಷ್ಟಕ್ಕೆ, ನಮ್ ಕಷ್ಟಕ್ಕೆ. ಅವಳೀಗ ಏನ್ ಮಾಡ್ತಾ ಇದ್ದಾಳೆ ಸರ್? ಈಗ ನಾನ್ ಭೇಟಿ ಆಗಿದ್ದೇನೆ ಇಬ್ಬರನ್ನು, ಬಟ್ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಡಾಟಾ ಸೈನ್ಸ್ ಓದ್ತಾ ಇದ್ದಾಳೆ. ಚಿಕ್ಕವಳು ಸರಿ ಸೆಕೆಂಡ್ ಇಯರ್ ಸೈನ್ಸ್ ತಗೊಂಡಿದ್ದಾಳೆ. ಈಗ ಮೇಡಮ್ ಈಗ ಸ್ವಲ್ಪ ಖುಷಿಯಾಗಿದ್ದಾರ?
ಅವರೇಗಲ್ಲ ಎಡಿಟಿಂಗ್ ಎಲ್ಲ ಮಾಡೋದೆಲ್ಲ ಅವರೆಲ್ಲ ಎಡಿಟಿಂಗ್ ಹಂಗ ಆಕ್ಚುಲಿ ಅವಳಿಲ್ಲ ಅಂತ ನಡೆಯೋದಿಲ್ಲ ಇದು. ನಾನೇನೋ ತಗೊಂಡ್ ಹಾಕ್ಬೋದು, ಏನೋ ಮಾಡ್ಬೋದು. ಅದು ದೊಡ್ಡ ಸ್ಫೂರ್ತಿ ಅಲ್ಲ ಸರ್ ನಿಮ್ಗೆ ಅವರು? ಹೌದು. ನಿಮ್ಮ ಆಟಗಳಲ್ಲಿ ಅದ್ ಸಹಿಸ್ಕೊಂಡು ನಿಂತ್ಕೊಂಡಿದಾರಲ್ಲ ನಿಮ್ ಜೊತೆ. ನನ್ ಜೊತೆ ಫಸ್ಟ್ ಬಂದಿದ್ದು ಅಣ್ಣು ಹೊಸದಾಗಿ ಮದುವೆ ಆಗಿದ್ರಿಂದ ಪ್ರಿಂಟ್ ಹಾಕಿದ್ದಾಳೆ, ಫೋಟೋಗ್ರಫಿ ಮಾಡಿದ್ದಾಳೆ. ಫಸ್ಟ್ ಕೆಲಸ ಬಂದಿದ್ದು ನನ್ ಜೊತೆ ಏನೇನ್ ಕೆಲಸ ಮಾಡಿದಾಳೆ ಅಂತ ಹೇಳ್ತೀನಿ. ಆಮೇಲೆ ಏನ್ ಮಾಡಿದಾಳೆ, ಮೊಂಬತ್ತಿ ಮಾರಿದಾಳೆ. ಆಮೇಲೆ ಅಗಸೆ ಪುಡಿ ಇದನ್ನೆಲ್ಲ ಮಾಡ್ಕೊಳ್ಳೋಳು, ಅದನ್ನ ಮಾರ್ತಿದ್ದೆ. ಅಡಿಗೆ ಮಾಡಿದ್ದಾರೆ. ಹೋಟೆಲ್ ಇದನ್ ಮಾಡಿದಾಳೆ. ಎಲ್ಲವನ್ನು ಆಶ್ರಮದಲ್ಲಿ ಎಲ್ಲ ಕಸ ಹೊಡೆದಿದ್ದಾಳೆ. ಈಗ ಎಡಿಟ್ ಮಾಡ್ತಾ ಇದ್ದಾಳೆ. ಒಳ್ಳೆ ಗೃಹಿಣಿ ಅಂದ್ರೆ ಅದೇ ಸರ್. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂದ್ರೆ ದಿಸ್ ಇಸ್ ದ ವುಮೆನ್. ಏನ್ ಅನ್ಸುತ್ತೆ ಸರ್ ಸಮಗ್ರವಾಗಿ ಕನ್ಕ್ಲೂಡ್ ಮಾಡೋಕ್ಕಿಂತ ಮೊದಲು, ಏನು ನಿಮ್ ಜೀವನ ಅಂದ್ರೆ ನಿಮ್ ಪ್ರಕಾರ ಏನೀಗ ಆಕ್ಚುಲಿ? ನಿಮ್ಮ ಆಟ ಆಡಿದೀರಾ, ಆಟದಲ್ಲಿ ಬಿದ್ದೀರಾ, ಎದ್ದೀರಾ, ನೋವು ಮಾಡ್ಕೊಂಡಿದ್ದೀರಾ, ಮತ್ತೆ ಸಹಾಯ ಮಾಡಿದೀರಾ, ಏನ್ ಅನ್ಸುತ್ತೆ ಸರ್ ಜೀವನ ಅಂದ್ರೆ ನಿಮ್ ಪ್ರಕಾರ? ಜೀವನ ಎಲ್ಲರೂ ಹೇಳ್ತಾರೆ ಸೋಲಿನಿಂದ ಪಾಠ ಕಲಿತೀವಿ, ಅದು ಇದು. ಬಹಳಷ್ಟು ಸೋಲುಗಳು ಆಗ್ಬಿಟ್ರೆ ಕಷ್ಟ. ನಿನಗ್ ಒಂದ್ ಸೋಲ್ ಆಯ್ತಾ, ಅದರಿಂದ ಪಾಠ ಕಲಿಯಕ್ ಒಂದೇ ಸೋಲ್ ಸಾಕಲ್ವಾ? ನಂದ್ರಲ್ಲಿ ಆಗಿದ್ದು ತುಂಬಾ ಸೋಲ್ಗಳು. ನೀವು ಅಷ್ಟು ಮಾಡ್ಕೋಬೇಡ್ರಿ ಅಂತೀನಿ. ನಿಮ್ಗೆ ಮನುಷ್ಯ ಸೆಟ್ಲ್ ಆಗ್ಬೇಕಂದ್ರೆ 25-26 ವರ್ಷಕ್ಕೆ ಸೆಟ್ಲ್ ಆಗ್ಬೇಕು. ಅವ್ನಿಗೆ ಇರೋದೇ 50-60 ವರ್ಷದಲ್ಲಿ ಅವ್ನು ರಿಟೈರ್ಡ್ ಅಂತ ಮಾಡಿದಾರೆ. ಎದಕ್ ಮಾಡಿದ್ದಾರೆ? ಬಟ್ ನಮ್ ಪ್ರಾಬ್ಲಮ್ ಏನಂದ್ರೆ 50 ವರ್ಷಕ್ಕೆ ದುಡಿಯಕ್ ಶುರು ಮಾಡಿದೀವಿ ಅಲ್ವಾ? ಮಕ್ಳು ದೊಡ್ಡವರಾಗಿರ್ತಾರೆ. ಆಮೇಲೆ ಪ್ರಾಬ್ಲಮ್ ಏನಂದ್ರೆ ಮಕ್ಳಿಗೆ ಪ್ರಾಬ್ಲಮ್ ಗೊತ್ತಾಗ್ ಶುರು ಆಗ್ಬಿಟ್ರೆ ಕಷ್ಟ. ಕರೆಕ್ಟ್ ಅಲ್ವಾ? ಹಂಗಾಗಿ ಅವ್ರು ದೊಡ್ಡವರಾಗೋ ಒಳಗಡೆ ನೀವು ತಿದ್ದುಕೊಳ್ಳಿ, ಏನಾದ್ರು ಮಾಡ್ರಿ. ಅದು ಅಲ್ಲಿವರೆಗೆ ಇಟ್ಕೋಬಾರ್ದು ಪ್ರಾಬ್ಲಮ್. ಏನಾದ್ರೂ ಕೆಲಸ ಮಾಡ್ರಿ, ಸಣ್ಣದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕು. ಬಟ್ ಏನಂತಂದ್ರೆ ಹೆದರೋ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಟ್ರೆ ಬದುಕಕ್ಕಾಗಲ್ಲ, ಆಗೋದಿಲ್ಲ. ಆತ್ಮಸ್ಥೈರ್ಯ ಬಹಳ ಇಂಪಾರ್ಟೆಂಟ್, ಅದು ಬಹಳ ಮುಖ್ಯ. ಹೊಂದಾಣಿಕೆ ಬಹಳ ಮುಖ್ಯ. ಮತ್ ಮನೆಗೆ ಈಗ ನಮ್ಮ ಮನೆಗೆ ಸಪೋರ್ಟ್ ಇಲ್ಲ, ನಾನು ಸಪೋರ್ಟ್ ಇದ್ರೇನೆ ಆಗೋದು. ಕರೆಕ್ಟ್. ಬದುಕಿನ ಬುತ್ತಿ ಅಂತ ಹೆಸರಿಡ್ಲಿಕ್ಕೆ ಕಾರಣ? ಒಂದ್ ದಿವ್ಸ ಹಿಂಗೆ ಚೇಂಜ್ ಮಾಡ್ತಾ ಇದ್ವಿ, ಏನೋ ಮಾಡೋಣ, ಇದು ಕಿಚನ್ ವಿತ್ ನಾಗರತ್ನ, ಅದು ಯಾಕೋ ಆಗ್ತಿಲ್ಲ, ಜನರ ಜೀವನದ ಏನೋ ಕೇಳ್ತಾ ಇದ್ವಿ, ಹತ್ತಿರವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬದುಕಿನ ಬುತ್ತಿ ಅಂತ ಚೇಂಜ್ ಮಾಡಿದ್ದು. ಬಟ್ ಫಸ್ಟ್ ಡೈಲಾಗ್ ಬಾರಿ ಇದೆ, ರೀ ವರ್ರಿ ಅಂತ ಹೇಳಿ, ಅದು ಬಹಳ ಚೆನ್ನಾಗಿದೆ. ನನ್ನ ಮಗಳದು, ಅದು ಉಳಿದಿದ್ದ ವಯಸ್ಸು ನಂದು. ಹೌದಾ? ಏನ್ ಸರ್ ಮುಂದೆ ಈಗ ಏನ್ ಪ್ಲಾನ್ಗಳು ಮುಂದೆ? ಇಲ್ಲ, ಕೆಲಸ ಮಾಡೋದು ಅಷ್ಟೇ ಈಗ. ಈಗ ಬರೀ ಅದೇ ಆಯ್ತಾ, ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಿಗ್ಗೆ ಎದ್ದು ಅಂದ್ರೆ ಈಗ 1300 ಅಂದ್ರೆ ಅಷ್ಟು ಜನರು ಭೇಟಿ ಆಗಿದ್ದೀರಾ ಇವತ್ತು? ಹೌದು, ಅಷ್ಟು ಮಂದಿ ಇವತ್ತು ಪರಿಚಯದಲ್ಲಿದ್ದಾರೆ. ಅಷ್ಟು ಮಂದಿ ಮಹಾರುದ್ರಪ್ಪ ಅವ್ರು ಯಾರು, ಬದುಕಿನ ಬುತ್ತಿ ಯಾರು ಅಂತ ಕನೆಕ್ಟೆಡ್ ಆಗಿರ್ತಾರೆ. ಹೌದು. ಇನ್ನು ಎಷ್ಟು ಜನ ಮುಟ್ಬೇಕಂತೀರಾ ಸರ್? ಗೊತ್ತಿಲ್ಲ ಸರ್, ನನ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿವರೆಗೆ ಓಡಾಡ್ತೀನಿ. ಈಗೇನ್ ಮೈಂಡ್ ಮತ್ತೆ ಡೈವರ್ಟ್ ಆಗ್ತಾ ಸಾಧ್ಯನೇ ಇಲ್ಲ, ಇನ್ನು ಯಾವ ಕಾರಣಕ್ಕೂ ಆಗಲ್ಲ. ಯಾಕೆಂದ್ರೆ ದೇವ್ರು ಮೋಸ್ಟ್ಲಿ ಇದಕ್ಕೋಸ್ಕರ ಕಾಯ್ತಿದ್ ನಾವು ಅದನ್ನ ಮತ್ತೆ ತಿರ್ಗಾ ನಾವು ಅದನ್ನ ಪರೀಕ್ಷೆಗೆ ಒಡ್ಡಿ ಇನ್ನೆಲ್ಲ ಮಾಡಿದ್ರೆ ಮತ್ತೆ ಇಲ್ಲ ಸರ್, ಎಲ್ಲಾ ಡಾಟ್ಸ್ ಕನೆಕ್ಟ್ ಆಗಿದಾವೆ. ನಾನು ನೋಡಿದ್ರೆ ನಿಮ್ಮ ಚಿತ್ರರಂಗ, ನಾಟಕ, ಕ್ಯಾಮರಾ, ರಿಯಲ್ ಎಸ್ಟೇಟ್, ದೊಡ್ಡವ್ರದ್ದು ಜೀವನಾನು ನೋಡಿದ್ರಿ. ದೊಡ್ಡವ್ರ ಮನೆಯಲ್ಲಿ ಇದ್ದೀರಾ, ಬಟ್ ಅವ್ರ ಮನೆಯಲ್ಲಿ ದುಡ್ಡಿಲ್ಲ ಅಂತ ಗೊತ್ತಾಗಿದೆ, ಹೌದಾ? ಆಮೇಲೆ ಒಂದು ಆಶ್ರಮದಲ್ಲಿ ಇದ್ದೀರಾ, ಚಪ್ಪಲ್ನು ಕೊಟ್ಟಿದ್ದೀರಾ, ಬಿಸ್ನೆಸ್ ಮಾಡೋದು, ಎಲ್ಲವನ್ನು ಡಾಟ್ ಕನೆಕ್ಟ್ ಮಾಡಿ ನಿಮ್ಗೆ ಕಲಿಸಿ ಕೊನೆಗೆ ಬದುಕಿನ ಬುತ್ತಿ ಬಿಟ್ಟ, ಹೌದಾ? ಆಮೇಲೆ ಇವತ್ತು ಯಾಕೆ ಅಷ್ಟು ಜನರ ಜೊತೆ ನೀವು ಸ್ಪಂದನೆಯಲ್ಲಿ, ಮೋಸ್ಟ್ಲಿ ನೀವು ರಿಯಲ್ ಎಸ್ಟೇಟ್ ನಲ್ಲಿ ಇದ್ದಾಗ ಸಪೋಸ್ ಬದುಕಿನ ಬುತ್ತಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಜನರ ಜೊತೆ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ನಿಮ್ಗೆ, ಯಾಕೊಂದೊಂದು ಏನೋ ಅಹಂಕಾರ ಇರ್ತಿತ್ತು. ಅಲ್ಲಿ ಸಾಫ್ಟ್ ಮಾಡಿದ, ಒಂದ್ ಕಡೆ ಹೊಡೆದ ಬಡದ ತೊಗೊಂಬಂದು ಇಲ್ಲಿ ಇಟ್ಟ. ಸೊ ಅದಕ್ಕೆ ಇವತ್ತು ನಿಮ್ಗಿಂತ ಹೆಚ್ಚಿಗೆ ಅವ್ರ ಜೀವನ ಚೆನ್ನಾಗಾಗ್ಲಿ ಅಂತ ಏನು ಹೋಗ್ತಾ ಇದ್ದೀರಲ್ಲ ಸರ್, ಅದರಿಂದನೇ ನಿಮ್ದು ಬಹಳ ಸಕ್ಸಸ್ ಬರ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಈಗ ವಿಸ್ತಾರ್ ಜಿಂದಗಿಯಲ್ಲಿ ತಾವುಗಳು ನಮ್ದು ಇಂಟರ್ವ್ಯೂ ನಾನು ಅದನ್ನ ಹೇಳೋದು ಮರ್ತೆ. ಆಕ್ಚುಲಿ ಮಹತ್ವದ ಘಟ್ಟ ನನಗೆ. ಆಕ್ಚುಲಿ ಮತ್ತೆ ಇನ್ನೊಂದಿಷ್ಟು ರಿಫ್ರೆಶ್ ಆದೆ ನಾನು. ನಿಮ್ದು ವಿಸ್ತಾರ ಜಿಂದಗಿ ನಾನು ತಗೊಂಡಾಗ ನಿಮ್ ವಿಡಿಯೋ ಮೊದ್ಲಿಂದ ನೋಡ್ತಿದ್ದೆ ನಾನು. ಬೇರೆ ಬಹಳ ಮೊದಲನೇದು ನೀವ್ ಇಷ್ಟ ಆಗಕ್ಕೆ ಭಾಷೆ ನಮ್ದು ಅಗ್ದಿ ಸರಳ ಭಾಷೆ. ನಾವಿನ್ನು ಕಲಿಯೋ ಹಂತದಲ್ಲಿದ್ವಿ. ಆಂಕರಿಂಗ್ ಮಾಡ್ಬೇಕಾದ್ರೆ ಏನೇನ್ ಬಳಸ್ಬೇಕು, ಎಷ್ಟು ಸೌಮ್ಯತೆಯಿಂದ ಮಾತಾಡ್ಬೇಕು, ಈಗ್ಲೂ ನನ್ಗೆ ಬರಲ್ಲ, ಅದು ಕಲಿತಾ ಇದ್ದೀನಿ. ಒಂದೊಂದ್ಸಲ ಚೀರಾಡ್ತೀನಿ ನಾನು. ಆಕ್ಚುಲಿ ಅದು ಬೇಕಿಲ್ಲ, ಏನೋ ಒಂದು ನಂದು ಹಂಗೇನೋ ಇದೆ. ಹಂಗಾಗಿ ಎಷ್ಟು ಸರಳವಾಗಿ ದಾಟಿಸ್ತಾರಲ್ಲ ಇವರು, ಯಾರು ನೋಡೋಣ ಅಂತ ಫಾಲೋ ಮಾಡಿದ್ದ ಹಂಗೆ. ಆಮೇಲೆ ಒಂದು ವಿಡಿಯೋ 1.25 ಗಂಟೆ ಇದೆ, ಅದ್ರ ಒಂದ್ ದಿವಸ ನಂಗೆ ಕಣ್ ತರಿಸ್ತು, ಅಯ್ಯೋ ಅದ್ಭುತವಾಗಿದೆಯಲ್ಲಪ್ಪ ಇದು ಅಂತ. ಆಮೇಲೆ ವಿಸ್ತಾರ ಜಿಂದಗಿ ನೀವೇ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಸುಮಾರು ಪಾಠಗಳು ಕಲಿತೆ. ಆಮೇಲೆ ಕಲಿತಾನೆ ಅದು ಬಂದ್ವಿ. ಆಮೇಲೆ ಬಹಳ ಎಂಜಾಯ್. ಅದು ನಾವೇನ್ ಅನ್ಕೊಂಡಿದ್ವಿ, ಏನೋ ಕುಯ್ತಾರೆ ಅಂತಾರಲ್ಲ, ಏನ್ ಹಂಗ್ ಶುರು ಆಗ್ಬಿಡ್ತಾನಪ್ಪ ಇವಾಗ. ಅಲ್ಲಿ ಆಟ ಇತ್ತು, ಮೋಜಿತ್ತು, ನಮ್ಗೆ ಬಿಟ್ಟಿದ್ರಿ, ನಾವೇ ಬಾಸು, ನಾವೇ ಎಲ್ಲವೂ ನಾವೇ ಅಲ್ಲಿ.
ನಿನಗೆ ಶ್ರದ್ಧೆ ಇದ್ರೆ ಮಾತ್ರ ನಿನಗೆ ಅದು ಇದಾಯ್ತು, ಅದನ್ನ ಹಾಳು ಮಾಡ್ಕೊಂಡ್ರೆ ನಿಮ್ಮ ಇಷ್ಟ ಅಂತಿತ್ತು. ಹಂಗ ಅದು ಇಷ್ಟ ಆಯ್ತು, ಟೈಮ್ ಇರ್ಲಿಲ್ಲ ಅದಕ್ಕೆ, ಇಂಥ ಟೈಮ್ಗೆ ನೋಡ್ಬೇಕು ಅದು ಇದು ಅಂತ ನಿಂಗೆ ಇದ್ದಾಗ ಮಾಡಪ್ಪ, ಒಂದ್ ದಿವಸ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಹಂಗಾಗಿ ಅದು ಬೇಕಾದಷ್ಟು ತಿದ್ಕೊಂಡ್ವಿ. ವಿಸ್ತಾರ ಜಿಂದಗಿ ಒಳ್ಳೇದು ನಿಮ್ದು, ಬೇಕಾದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ತಾವು ಎಷ್ಟೋ ಜನರಿಗೆ ಕನೆಕ್ಟ್ ಮಾಡಿದ್ರಿ. ನಮಗೆ ವಿಸ್ತಾರ ಜಿಂದಗಿಯಿಂದ ನಾವು ಬಹಳ ಜನ ಕನೆಕ್ಟ್ ಆದ್ವಿ. ಎಷ್ಟೋ ಪಾಲಕರು ಇವತ್ತು ನಿಮ್ ನೆನೆಸ್ತಾರೆ. ಆಮೇಲೆ ನಾವು ಆನ್ಲೈನಲ್ಲಿ ನಾ ಕ್ಲಾಸ್ ತಗೊಳ್ಳುವಾಗ ಅದನ್ನ ರೆಫರೆನ್ಸ್ ಮಾಡೇ ಮಾಡ್ತಾರೆ. ಇಲ್ಲ ಸರ್, ನಾ ಬದುಕಿನ ಬುತ್ತಿಯಲ್ಲಿ ನೋಡ್ತಾ ಇದ್ವಿ, ಅವಾಗ ಸರ್ ಇಂಟರ್ವ್ಯೂ ತಗೊಳ್ಳುವಾಗ ನಿಮ್ಮ ಬಗ್ಗೆ ಕೇಳ್ಕೊಂಡ್ವಿ, ಅದಕ್ಕೆ ಜಾಯ್ನ್ ಆದ್ವಿ ಅಂತ ಹೇಳ್ತಾರೆ. ಸೊ ಅವಾಗ ನಮಗೂ ಖುಷಿ ಆಗುತ್ತೆ. ರೈಟ್ ಸರ್. ಸರ್, ಕೊನೆಯ ಮಾತು ಏನಾದ್ರು? ಏನಿಲ್ಲ ಸರ್, ಬದುಕು ಬಹಳ ದೊಡ್ಡದಾಗಿದೆ. ನಾನು ಇವತ್ತು ಇಲ್ಲಿ ಕೂತಿದ್ದಕ್ಕೆ ನಿಮ್ಮಂತವ್ರು ಸಿಗ್ತೀರಿ. ಈಗ ಎಕ್ಸಾಂಪಲ್ ಕುಲಕರ್ಣಿ ಅವ್ರು ಸಿಕ್ಕರು, ಏನ್ ನಾವೆಲ್ಲ ಪುಣ್ಯ ಮಾಡಿದೀವಿ. ಆಮೇಲೆ ನೋಡ್ರಿ, ಎಲ್ಲಾ ಸಾಧಕರು ಮಾಡ್ಕೊಂಡು ಕೂತಿದಾರೆ ಸರ್, ಜೀವ ತೆಗೆದ್ಬಿಟ್ಟಿದ್ದಾರೆ. ನಾವೀಗ ಮಾಡ್ತಾ ಇರೋ ಕೆಲಸ ಏನು ದೊಡ್ಡದಲ್ಲ. ಅವ್ರು ಅದನ್ನ ಸಾಧನೆ ಮಾಡಿದ್ದಕ್ಕೆ ತಾನೇ ನಾವು ಹೋಗ್ತಾರೆ. 100 ವರ್ಷದಿಂದ ಯಾರೋ ಹೋಟೆಲ್ ಮಾಡಿ 100 ವರ್ಷದ ಸಾಧನೆ ಎಷ್ಟು ದೊಡ್ಡದು ಆ ಹೋಟೆಲ್ದು. ನಾನು ಹೋಗಿ ಒಂದ್ ದಿವಸ ಚಿತ್ರೀಕರಣ ಮಾಡಿ ಅವ್ರನ್ನ ಮಾತಾಡ್ಸೋದು ಏನು ದೊಡ್ಡದಲ್ಲ. ಅವ್ರು ಉಳಿಸ್ಕೊಂಡಿದ್ದಕ್ಕೆ ತಾನೇ ಹಂಗ ಹೋಗಿದ್ದೀನಿ. ಹಾಗಾಗಿ ನಮ್ಮ ಯಶಸ್ಸು ಏನಿದೆ ವೀಕ್ಷಕರಿಗೆ ಅದು ತಲುಪುವಂತದ್ದು. ಅವ್ರ ಸಾಧನೆ ದೊಡ್ಡದು. ಅವ್ರ ಸಾಧನೆ ಮಾಡಿದ ಮೇಲೆನೆ ನಾವು ಕಾಲಿಟ್ಟಿರೋದಲ್ಲೇ. ಅದು ಬಾಳೆಹಣ್ಣು ಮಾರೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಸಾಧನೆನೇ ಅದು. ನಿರಂತರವಾಗಿ ಬಾಳೆಹಣ್ಣು ಮಾರಕ್ ಯಾಕೆ ಸಾಧ್ಯ? ಯಾಕೆ ಆ ಅಮ್ಮಂಗೆ ಬೇರೆ ಆಸೆ ಇಲ್ವಾ? ಎಲ್ಲರಂಗೂ ನಾನು ಬದುಕ್ಬೇಕು, ಚೆನ್ನಾಗಿರ್ಬೇಕು, ಆದ್ರೂ ನಿರಂತರ ಬಾಳೆಹಣ್ಣೆ ಮಾರ್ತಾಳೆ ಅವಳು. ಅಲ್ವಾ? ಹಂಗಾಗಿ ಎಲ್ಲ ಯಶಸ್ಸು ಅವ್ರಿಗೆ ಸೇರಿದ್ದು. ಪ್ರಪಂಚದಲ್ಲಿ ಎಲ್ಲ ಇದೆ, ಕಣ್ಣು ಬೇರೆ ದೃಷ್ಟಿಯಿಂದ ನೋಡ್ಬೇಕಷ್ಟೇ. ಹಂಗಾಗಿ ಅವು ದೊಡ್ಡ ಕಾಣಿಸ್ತಾವ. ಏನ್ ಬಾಳೆಹಣ್ಣು ಮಾಡ್ತೀಯ? ಮಾರ್ತೀಯ, ಆಯ್ತು ಬಿಡು, ಇನ್ನೇನು ಆಯ್ತಾ, ಲಾಭ ಬಂತಾವ. ಹಂಗಾರಲ್ಲ ಅದು. ಯಾಕೆ ಮಾಡ್ತೀಯ ಬಾಳೆಹಣ್ಣು? ಇಷ್ಟು ವರ್ಷದಿಂದ ಮಾಡಕ್ ಹೆಂಗ್ ಸಾಧ್ಯ? ಅವ್ರು ಯಾರೋ ಎಲ್ಲೆಲ್ಲೋ ಏನೋ ಅಷ್ಟು ಸಮೃದ್ಧಿಯಾಗಿದ್ದಾರೆ, ನಿಂಗೆ ಹಂಗಿರ್ಬೇಕಂತ ಯಾವತ್ತು ಅನಿಸ್ಲಿಲ್ವಾ? ಕರೆಕ್ಟ್. ಎಷ್ಟು ತ್ಯಾಗ ಮಾಡಿ ಅವರೆಲ್ಲ ಮಾಡಿದಾರೆ. ಎಲ್ರೂ ಮುಖ್ಯ ಅಲ್ವಾ ಸರ್? ನಮ್ ಸಮಾಜ ಇರೋದೇ ಹಂಗಲ್ವಾ? ಅವ್ರಿಲ್ಲ ಅಂದ್ರೆ ಬಾಳೆಹಣ್ಣ ಬರೋದಿಲ್ಲ. ನೀವು ಕಸ ಹೊಡೆಯೋರಿಲ್ಲ ಅಂದ್ರೆ ಹೆಂಗಿರುತ್ತೆ? ಬೆಳಿಗ್ಗೆ ಶುರು ಆಗೋದು ಹಂಗೆ ಅವರಿಂದ. ಹಾಗಾಗಿ ಎಲ್ರೂ ಮುಖ್ಯ. ಎಲ್ರಿಗೆ ನಾವು ಗೌರವ ಕೊಡ್ಬೇಕು, ಪ್ರೀತಿ ಕೊಡ್ಬೇಕು, ಮಾತಾಡಿಸ್ಬೇಕು. ನೀವೇನು ಕೊಡ್ಬೇಡ್ರಿ ಅವ್ರಿಗೆ, ಚಂದಗೆ ಮಾತಾಡಿಸ್ರಿ ಸಾಕು. ಎಷ್ಟೋ ಜನ ಹೀಲ್ ಆಗ್ತಾರೆ ಅಲ್ವಾ? ಹಾಗಾಗಿ ಇದರೆಲ್ಲ ಯಶಸ್ಸು ಪ್ರೇಕ್ಷಕರಿಗೆ ಮತ್ತು ನಿಮ್ಮಂತ ಗುರುಗಳಿಗೆ ಇಲ್ಲ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಹಳ ಸಂತೋಷ. ನಿಮ್ ಜೊತೆ ನಿಮ್ಮ ಜೀವನದ ಸಂಘರ್ಷದ ಒಂದು ಕತೆ ನೋಡಿದ್ರೆ ಒಂದು ಫಿಲ್ಮ್ ಆಗ್ಬೋದು ಅನ್ಸುತ್ತೆ. ಪ್ರತಿಯೊಬ್ಬ ಯುವಕನಿಗೂ ಇದೊಂದು ಸ್ಫೂರ್ತಿ. ನಿನ್ನ ಯಾವ ಕ್ಷೇತ್ರದಲ್ಲಿ ನಿನ್ನ ಪರಿಣಿತಿ ಇಲ್ಲ ಅಲ್ಲಿ ಹೆಜ್ಜೆ ಇಡಬೇಡ. ಇಟ್ರು ಅದನ್ನ ಪರಿಣಿತಿ ಪಡ್ಕೊಂಡಿಟ್ರೆ ನಿನ್ನ ಸಮಯ ಉಳಿಯುತ್ತೆ. ತಾವು ಹಿಡಿದಂತೂ ಬಹಳ ಇಂಪಾರ್ಟೆಂಟು. 25-30 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯಕ್ಷೇತ್ರದಲ್ಲಿ ಇರಬೇಕು. ಲೇಟ್ ಮಾಡ್ಕೊತ ಹೋಗಬೇಡ. ಸೋಲು ಒಂದ್ಸಲ ಆದರೆ ಅದರಿಂದ ಕಲ್ತ್ರೆ ಒಳ್ಳೇದು. ಪ್ರತಿ ಬಾರಿ ಸೋಲಾದರೆ ಭಾಳ ಕಷ್ಟಗಳಾಗ್ತವೆ. ಸೊ ಒಳ್ಳೆ ಒಳ್ಳೆ ವಿಚಾರಗಳನ್ನ, ಆಮೇಲೆ ಸಾಮಾನ್ಯ ಮನುಷ್ಯ ಜೊತೆ ಏನು ಮಾಡ್ಲಿಕ್ಕಾಗಿಲ್ಲ ಅಂದರೆ ಒಂದು ಪ್ರೀತಿಯಿಂದ ಮಾತಾಡು, ಅವ್ರ ಜೊತೆ ಕೇಳಿಸ್ಕೊ, ಅವ್ರನ್ನ ಆಲಿಸು. ಅಂದರೆ ಅದೇ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಹೇಳಿದರೆ ಬಹಳ ಸಂತೋಷ ಸರ್. ನನಗಂತೂ ನೀವು ಕುಡಿಸ್ಕೊಂಡು ನನಗೆ ನಿಜಕ್ಕೂ ಯಪ್ಪ ನಡಗ್ ಬಂದ್ಬಿಡ್ತಾರೆ. ಕಷ್ಟ ಆಯ್ತಲ್ವಾ ಸರ್? ಹೆಂಗೆ ನೀವು ಒಂದು ಸಾರಿಗೆ 10 ಲಕ್ಷ ಜನಗಳಲ್ಲಿ ಮಾತಾಡ್ತೀರಿ, ನೀವು ಮಾತಾಡಿದಿರಿ, ನಿಮ್ಗೆ ಅದು ಏನು ಅನ್ಸಲ್ಲ, ನನಗೆ ಭಯ ಆಗಿತ್ತು ಹೆಂಗಪ್ಪ ಅಂತ. ಬಟ್ ಧೈರ್ಯ ಮಾಡಿದೆ, ಯಾಕಂದ್ರೆ ಇಂಥ ಆಪರ್ಚುನಿಟಿ ಯಾಕೆ ನಾನು ಕಳ್ಕೊಳ್ಳಿ. ನನಗೇನಿಲ್ಲ ಸರ್, ಸಾಧಕರು ಅಂದ್ರೆ ಸಾಧಕರೇ. ಹೌದಾ? ಯಾವಾಗ ಸೋಲ್ತಾನೆ ಅದನ್ನ ಮೆಟ್ಟಿ ನಿಂದಿರ್ತಾನಲ್ಲ ಅವನೇ ಸಾಧಕ. ಹೌದಾ ಸರ್? ಸೋತು ಹೋದವರೇ ಭಾಳ ಜನ ಇದ್ದಾರೆ. ಸೊ ತಾವು ಅದನ್ನ ಮೆಟ್ಟಿ ನಿಂತು, ಅದು ಈಗ ನಿಮ್ಮ ಕತೆ ಕೇಳಿದ್ಮೇಲೆ ಎಷ್ಟು ಸೋಲುಗಳು ಎಷ್ಟು ಗೆಲುವು ಜಗ್ಗೋದು ಮೇಲೆ ಬಂದಿದ್ದೀರಾ. ಸೊ ಅದಕ್ಕೆ ಇದು ನಮ್ಮ ಯುವಕರಿಗೆ ಮುಟ್ಲಿ ಅಂತ. ಯಾಕಂದ್ರೆ ಭಾಳ ಜನ ಇವತ್ತು ಯುವಕರು ನಾನು ಫಿಲ್ಮ್ ಮಾಡಬೇಕು, ನಾನು ಚಿತ್ರರಂಗಕ್ಕೆ ಹೋಗ್ಬೇಕು, ನಾನು ಬಿಸ್ನೆಸ್ ಮಾಡಬೇಕು, ಇಂಥ ಏನೋ ಒಂದು ಕಲ್ಪನೆಯಲ್ಲಿದ್ದಾರೆ. ಆ ಕಲ್ಪನೆ ಇರಲಿ, ತಪ್ಪೇನಿಲ್ಲ. ಅಂತ ಹುಚ್ಚಿರಬೇಕು, ಅಂತ ಧೈರ್ಯ ಇರಬೇಕು, ಆ ಸಂಘರ್ಷ ಇರುತ್ತೆ, ಪ್ರತಿಯೊಂದರಲ್ಲಿ ಸೋಲು ಗೆಲುವು ಇರುತ್ತೆ, ಓಕೆ. ಬಟ್ ಅದರಲ್ಲಿ ಆ ಕ್ಷೇತ್ರದಲ್ಲಿ ಏನು ತಿಳ್ಕೊಳ್ಳಾರ್ದೆ ಹೆಜ್ಜೆ ಇಟ್ಟರೆ ಲಾಸ್ ಆಗೋದೇ ಭಾಳ, ಜನರು ನಿಮಗೆ ಮೋಸ ಮಾಡೋದೇ ಭಾಳ. ಅದಕ್ಕೆ ಸ್ವಲ್ಪ ತಿಳ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ತಾವು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಸರ್. ರೈಟ್ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.